ಮಾಯಾ ಪ್ರಕೃತಿ, ಮೂಲ ಪ್ರಕೃತಿ, ಮಹಾನ್ ಪ್ರಕೃತಿ ಅನ್ನೋ ಆ ಮೂಲ ಸೃಷ್ಟಿ ಅನ್ನೋದೇ ಸರ್ಗ. ಪರಮಾತ್ಮನ ಸಂಕಲ್ಪವಿದ್ರೆ ಆಗತ್ತೆ. ಅದನ್ನೇ ಅನುರಾಧ ಆಂಟಿಯವರು ಪರಮಾತ್ಮನಿಗೆ ಹೆಂಗ್ ಬೇಕೋ ಹಂಗ್ ಸೃಷ್ಟಿಸ್ತಾನೆ ಎಂದಿದ್ದು ಅಲ್ವಾ. ಅವನ ಸಂಕಲ್ಪ ಇದ್ರೆ ಆಗತ್ತೆ, ಅವನ ಸಂಕಲ್ಪ ಇಲ್ಲ ಅಂದ್ರೆ ಆಗಲ್ಲ. ಸರಿ, ಇದನ್ನ ಸರ್ಗ ಅಂತ ಕರೀದ್ರೆ. ಎರಡನೇದು ವಿಸರ್ಗ. ಏನದು ವಿಸರ್ಗ ಅಂದ್ರೆ ಜೀವರಾಶಿಗಳ ಸೃಷ್ಟಿಯಾಗುವುದೇ ವಿಸರ್ಗ. ಆಯ್ತಾ. ಸಮಷ್ಟಿ ರೂಪವನ್ನ ಪರಮಾತ್ಮ ಸೃಷ್ಟಿಸಿದ, ಅದು ಸರ್ಗ. ವ್ಯಷ್ಟಿ ರೂಪವನ್ನ ಬ್ರಹ್ಮ ಸೃಷ್ಟಿಸಿದ, ಅದು ವಿಸರ್ಗ. ಎವ್ರಿಬಡಿ ಕ್ಲಿಯರ್? ಎವ್ರಿಬಡಿ ಕ್ಲಿಯರ್? ಕ್ಲಿಯರ್ ಆಗಿ ಹೇಳ್ತಾ ಇದ್ದೀನಿ. ಕ್ಲಿಯರ್ ಇಲ್ಲ ಅಂದ್ರೆ ಮತ್ತೆ ಕೇಳಿ. 24 ತತ್ವಗಳನ್ನ ಸಮಷ್ಟಿ ರೂಪ ಅಂತೀವಿ. ಅದನ್ನ ಸಾಕ್ಷಾತ್ ಶ್ರೀಮನ್ನಾರಾಯಣ ಸೃಷ್ಟಿಸ್ತಾನೆ. ಯಾಕಂದ್ರೆ ಅವನು ಲೀಲೆಯನ್ನ ಮಾಡಬೇಕು, ಅದು ಅವನ ಸಂಕಲ್ಪ. ಇಲ್ದಿದ್ರೆ ಅವನ್ ಬ್ರಹ್ಮನ್ನೇ ಸೃಷ್ಟಿಸಲ್ಲ ಅಲ್ವಾ. ಆ ಬ್ರಹ್ಮನಿಂದ ಮೊದಲುಗೊಂಡು 24 ರೂಪಗಳನ್ನ ಸೃಷ್ಟಿಸೋದು ಸಮಷ್ಟಿ ರೂಪವಾದ ಸೃಷ್ಟಿ. ಅದಕ್ಕೆ ಸರ್ಗ ಅಂತ ಹೇಳೋದು. ಆಮೇಲೆ ಬ್ರಹ್ಮ ಕುತ್ಕೊಂಡು ಸಕಲ ಜೀವರಾಶಿಗಳನ್ನು ಸೃಷ್ಟಿಸೋದು ವಿಸರ್ಗ ಅಂತ ಹೆಸರು. ಗೊತ್ತಾಯ್ತಾ? ಈಗ ಹೇಳಿ, ಬ್ರಹ್ಮ ಸರ್ಗಕ್ಕೆ ಬರ್ತಾನ ವಿಸರ್ಗಕ್ಕೆ ಬರ್ತಾನ? ಸರ್ಗ. 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 ಸರ್ಗಕ್ಕೆ ಬರ್ತದೆ. ಈಗ ಬ್ರಹ್ಮ ವಿಸರ್ಗ. ಬ್ರಹ್ಮ ವಿಸರ್ಗ. ಬ್ರಹ್ಮ ಸೃಷ್ಟಿ ಮಾಡೋದು ವಿಸರ್ಗ. ಬ್ರಹ್ಮನೇ ಸರ್ಗವ ವಿಸರ್ಗವ? ನನ್ ಪ್ರಶ್ನೆ. ಬ್ರಹ್ಮನೇ ಸರ್ಗ. ಯಾಕಂದ್ರೆ 24 ತತ್ವದ ಜೊತೆನೆ ಬ್ರಹ್ಮ ಬರ್ತಾ ಇದ್ದಾನೆ. ಸದ್ಯ ಭಾಗವತ ಚೆನ್ನಾಗಿ ಒಳಕ್ ಹೋಗ್ತಾ ಇದೆ. ಸದ್ಯ ನನ್ ಜೊತೆ ಜರ್ನಿ ಮಾಡ್ತಾ ಇದ್ದೀರಾ, ಸದ್ಯ ಅದ್ರಲ್ಲಿ ಮುಳುಗಿದೀರಾ ಅಂತ ನನಗ್ ಖಾತ್ರಿ ಆಯ್ತು. ಬ್ರಹ್ಮವನ್ನ ಸೃಷ್ಟಿ ಮಾಡಿದ್ರು. ಬ್ರಹ್ಮ ಏನು ಅಂದ್ರೆ ಅವನ್ ಸರ್ಗವೇ. ವೆರಿ ಆಯ್ತಾ. ಯಾಕಂದ್ರೆ 24 ತತ್ವಗಳ ಜೊತೆ ಅವನು ಬಂದಿದ್ದಾನೆ, ಹೊರಹೊಮ್ಮಿದ್ದಾನೆ. ನೆಕ್ಸ್ಟ್ ಸ್ಥಾನ. ಮೂರನೇದು ಸ್ಥಾನ. ವೈಕುಂಠ ಭಗವಂತನ ಗೆಲುವು. ವೈಕುಂಠ ಅನ್ನೋದು ಭಗವಂತ ಗೆಲುವಂತೆ. ಅದು ಸ್ಥಾನ ಅಂತ ಅಲ್ಲ. ವೈಕುಂಠನ ಗೆಲುವು. ಮತ್ತೆ ಸ್ಥಾನ, ನಾರಾಯಣ ಇರುವಂತಹ ಸ್ಥಾನ. ಅದನ್ನ ತಾಣ ಅಂತ ಬೇಕಾದ್ರೂ ಮಾಡ್ಕೋಬಹುದು. ಆಯ್ತಾ. ಅವನಿರುವಂತಹ ಜಾಗ. ತಾನು ಸೃಷ್ಟಿಸಿ ತಾನೇ ಅಳಿಸುವ ಆ ಲೋಕವಾದ ವೈಕುಂಠದಲ್ಲಿ ಒಂದು ನಿಯಮಾನುಸಾರ ಸಕಲ ಆತ್ಮಗಳು ಕಟ್ಟಿ ಕಾಪಾಡುವ ಒಂದು ಪದ್ಧತಿ. ಅದನ್ನೇ ವೈಕುಂಠ ವೈಕುಂಠ ಅಂತ ಕರೆಯೋದು. ಈಗ ವೈಕುಂಠದಲ್ಲಿ ಏನೆಲ್ಲ ನೋಡ್ತೀಯೋ ಬ್ರಹ್ಮ, ಅದನ್ನೆಲ್ಲ ಸೃಷ್ಟು. ಕಾಗೆ ನೋಡ್ತೀಯಾ, ಕಾಗೆನ್ ಸೃಷ್ಟಿಸು. ನೀರನ್ನ ನೋಡ್ತೀಯಾ, ನೀರನ್ನ ಸೃಷ್ಟಿಸು. ಕಮಲವನ್ನ ನೋಡ್ತೀಯಾ, ಕಮಲವನ್ನ ಸೃಷ್ಟಿಸು. ಹುಳು ಹುಪ್ಪಟ್ಟೆ ನೋಡ್ತೀಯಾ, ಹುಳು ಹುಪ್ಪಟ್ಟೆ ಸೃಷ್ಟಿಸು. ಮರಳನ್ನ ನೋಡ್ತೀಯಾ, ಮರಳನ್ನ ಸೃಷ್ಟಿಸು. ವೈಕುಂಠದಲ್ಲಿ ಏನೆಲ್ಲ ಇದೆಯೋ ಅಷ್ಟನ್ನು ಸೃಷ್ಟಿಸು ಅಂತ ಹೇಳೋದೆ ಸ್ಥಾನ. ವೈಕುಂಠದಲ್ಲಿ ಹಾಗಾದ್ರೆ ಯಕ್ಷ ಕಿನ್ನರ ಪುರುಷರು ಇದ್ದಾರೆ, ಪಿತೃಲೋಕದ ದೇವತೆಗಳು ಇದ್ದಾರೆ. ಆಯ್ತಾ. ನಂತರ ನರಕಾದಿ ವರ್ಣನೆ ಮಾಡ್ತೀವಲ್ವಾ. ನರಕಗಳಲ್ಲಿರೋ ಯಮಕಿಂಕರರು, ಆ ವಿಧ ವಿಧವಾದ 12 ನರಕಗಳು ವೈಕುಂಠದಲ್ಲಿದೆ. ಆಯ್ತಾ. ಏನೆಲ್ಲ 14 ಲೋಕಗಳಲ್ಲಿ ನೀವು ನೋಡ್ತೀರೋ ಆ 14 ಲೋಕವೂ ವೈಕುಂಠದಲ್ಲಿ ಇನ್ನೊಂದು. ಅದು ಏನು ಬ್ಲೂ ಪ್ರಿಂಟು, ಇದೇನೋ ಜೆರಾಕ್ಸ್ ಕಾಪಿ ಅಲ್ವಾ. ಮನೆ ಕಟ್ಟೋವಾಗ ಒಂದು ಬ್ಲೂ ಪ್ರಿಂಟ್ ಅಂತ ಇರುತ್ತೆ, ಒರಿಜಿನಲ್. ಅದನ್ನ ಇಟ್ಕೊಂಡೆ ಆರ್ಕಿಟೆಕ್ಟ್ಗೆ ಏನ್ ಮಾಡ್ತೀರಾ ನೀವು, ಡಿಸೈನ್ ಎಲ್ಲ ಅವ್ರು ಹಾಕೊಡ್ತಾರೆ, ಅದನ್ನ ಇಟ್ಕೊಂಡೆ ಎಲ್ಲ ಮಾಡೋದು ಅಲ್ವಾ. ಆ ತರ ಬ್ಲೂ ಪ್ರಿಂಟ್ ಕಾಪಿ ತರ ವೈಕುಂಠದಲ್ಲಿ ಸಕಲವೂ ಇದೆ. ಇಂಥದ್ದಿಲ್ಲ ಅಂತ ಇಲ್ಲ. ನರಕಗಳಿದೆ, ಸ್ವರ್ಗಾದಿಗಳಿದೆ, 14 ಲೋಕಗಳಿದೆ, ಅಂಡಕಟಾಹ ಇದೆ. ಆದ್ರೆ ಅದು ಅಂಡಕಟಾಹದ ರೂಪದಲ್ಲಿ ಇಲ್ಲ, ನರಕದ ರೂಪದಲ್ಲಿಲ್ಲ, ಶಿಕ್ಷೆ ಕೊಡುವ ರೂಪದಲ್ಲಿಲ್ಲ. ಸುಮ್ಮನೆ ಮಾಡೆಲ್ ತರ ಇದೆಲ್ಲ ಇದೆ. ನೋಡು ಮಾಡು, ನೋಡು ಮಾಡು, ನೋಡು ಸೃಷ್ಟಿಸು, ನೋಡು ಸೃಷ್ಟಿಸು. ರೆಪ್ಲಿಕಾ ತರ ಇಲ್ಲಿ ನೋಡಿದ್ನ ಅಲ್ಲಿ ಸೃಷ್ಟಿಸು ಅಂತ ಹೇಳಿದಾಗ ಎಲ್ಲವೂ ಅಲ್ಲಿ ಸ್ಥಾನವನ್ನ ಪಡೆದಿರೋದ್ರಿಂದ ಭಗವಂತ ಒಂದು ಪ್ರಿನ್ಸಿಪಲ್ನ ಹಾಕಿದಾನಲ್ಲಿ. ಏನು ಪ್ರಿನ್ಸಿಪಲ್ಲು? ಇದು ನಿತ್ಯ ಮಂಡಲ, ನಿತ್ಯ ವಿಭೂತಿ. ಎಲ್ಲವೂ ನಿತ್ಯವಾಗಿರುತ್ತೆ, ಅನಿತ್ಯ ಅನ್ನೋದಿಲ್ಲ. ಯಾಕಂದ್ರೆ ಟೈಮ್, ಕಾಲ ಪರಿಮಿತಿ ಅನ್ನೋದು ಈ ಲೋಕಕ್ಕೆ ಮೀಸಲಾಗಿಲ್ಲ.
ರೇಖಾ ಅವರೇ, ನೀವು ಶ್ರೀಪೆರುಂಬುದೂರ್ಗೆ ಹೋಗಿ ರಾಮಾನುಜನ್ ಸೇವೆ ಮಾಡ್ತಾ ಇದ್ರೆ ರಾಮಾನುಜನ್ ಸೇವೆನೇ ಮಾಡ್ತಾ ಇರ್ತೀರ. ಎರಡನೇದಿಲ್ಲ. ಇಲ್ಲ ನನ್ನ ಮಗನ್ ಮದ್ವೆ ಅದು ಇದು ಇಲ್ಲ. ಆ ಅಲೌಕಿಕ ಪ್ರಜ್ಞೆ ನಿಮ್ಗೆ ಹೋಗೋದೇ ಇಲ್ಲ. ಲೌಕಿಕದಕ್ಕೆ ಇಳಿಯಕ್ಕೆ ಸಾಧ್ಯವಿಲ್ಲ. உடையவரே உங்களை பார்த்து 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 அப்படியே மனசு கவர்ந்து விட்டதே, உங்க ತಿರುವಡಿಯ ನಾವು விட்டு ನಗರದಾ ಇಲ್ಲೇ ಅಂತ ಅವರ ತಿರುವಡಿ ಸೇವೆಯಲ್ಲೇ ನಿರತರಾಗಿರ್ತೀರ. ಇಲ್ಲಾದ್ರೆ ಪೆರುಂಬುದೂರ್ಗೆ ಹೋಗ್ಬೇಕು, ಸೇವೆ ಮಾಡ್ಬೇಕು, ಅಲ್ಲಿಂದ ಕಾಲ್ ಎತ್ತಬೇಕು, ಅಯ್ಯೋ ರಾಮಕೃಷ್ಣ ಅಂತ ಬರ್ಬೇಕು, ಇಲ್ಲೇನೋ ನಿಮ್ ಕರ್ತವ್ಯ ನೋಡ್ಬೇಕು, ರೆಸ್ಪಾನ್ಸಿಬಿಲಿಟಿ ನೋಡ್ಬೇಕು, ಅದ್ರ ಮಧ್ಯದಲ್ಲಿ ನನ್ ಕ್ಲಾಸು ಬರ್ಬೇಕು, ಎಲ್ಲಾ ಮ್ಯಾನೇಜ್ ಮಾಡ್ಬೇಕು ಅಲ್ವಾ. ಲೌಕಿಕ ಅಲೌಕಿಕ ಎಲ್ಲಾರು ಇದನ್ನೇ ಅಲ್ವಾ ಮಾಡ್ತಾ ಇರೋದು. ಹೈದರಾಬಾದ್ ಹೋಟೆಲ್ಗೆ ಹೋಗಿ ಕೂತ್ಕೊಂಡು ಅಲ್ಲಿಂದ ತಗೋತಾ ಇದ್ದೀರಾ ಕ್ಲಾಸು ಅಂದ್ರೆ ಲೌಕಿಕದಲ್ಲಿ ಅಲೌಕಿಕವನ್ನ ಬ್ಯಾಲೆನ್ಸ್ ಮಾಡ್ತಾ ಇದ್ದೀರಾ ಅಂತ ತಾನೇ ಅರ್ಥ. ಏನ್ ಮಾಮಿ, ಕಸ್ತೂರಿ ಮಾಮಿ ಆಗ್ತಾ ಇದಾರೆ ಪಾಪ ಕುತ್ಕೊಂಡು. ಪರವಾಗಿಲ್ವಲ್ಲ, ಹೈದರಾಬಾದದು ಹೇಳ್ತಾ ಇದ್ದಾರೆ ಅಂತ ಅಲ್ಲಿಂದ ತಗೋತಾ ಇದ್ದಾರೆ ನೋಡಿ ಕ್ಲಾಸ್ ಅವರುಗಳು 3 ಜನನೂ. ಸೊ ಇದೆ ಆ ಲೌಕಿಕದಲ್ಲಿ ಅಲೌಕಿಕವನ್ನ ಬ್ಯಾಲೆನ್ಸ್ ಮಾಡೋದು ಅನಿತ್ಯವಾದಂತಹ ಈ ಮಂಡಲದಲ್ಲಿ. ಆ ಮಂಡಲದಲ್ಲಿ ಹಂಗಿಲ್ಲ ಅಲ್ವಾ. ಅಲ್ಲೂ ಪ್ರಾಬಬಲಿ ಒಂದು ಹೈದರಾಬಾದ್ ಇರಬಹುದು, ಅಲ್ಲೂ ಒಂದು ಕಸ್ತೂರಿ ಮಾಮಿ ಇರಬಹುದು, ಆದ್ರೆ ಅಲ್ಲಿ ಬ್ಯಾಲೆನ್ಸ್ ಇಲ್ಲ. ಯಾಕೆ ಹೇಳಿ, ನಿತ್ಯ ಪರಮಾತ್ಮನಲ್ಲಿ ಒಂದು ಸಲ ಮನಸ್ಸು ಕೊಟ್ಬಿಟ್ರೆ ಪರಮಾತ್ಮನಿಗೋಸ್ಕರನೇ, ಪರಮಾತ್ಮನ ಸುತ್ತಲೂ ಪರಮಾತ್ಮನನ್ನೇ ಕೇಂದ್ರೀಕೃತ ಮಾಡಿಕೊಂಡು ಪರಮಾತ್ಮನನ್ನೇ ಅನುಭವಿಸ್ಕೊಂಡು ಎಲ್ಲಾ ಕೆಲಸವನ್ನು ಅವನಿಗೇ ಮಾಡ್ತಾ ಇರ್ತೀವಿ. ಇಲ್ಲ ಹಂಗಾಗತ್ತಾ? ಮನಸ್ಸೇನೋ ಇದೆ ಸರ್, ಆಗ್ಬೇಕಲ್ಲ. ಕರೆಕ್ಟ್ ಆಗಲ್ಲ, ನನಗೂ ಆಗಲ್ಲ, ನಿಮಗೂ ಆಗಲ್ಲ ಅಲ್ವಾ. 5 ಗಂಟೆಯಿಂದ 5:30ವರೆಗೂ ಎಕ್ಸ್ಟೆಂಡ್ ಮಾಡ್ಕೊಂಡ್ರೇನೆ ಆಗಲ್ಲ ಅಲ್ವಾ. ತುಂಬಾ ಕಷ್ಟ ಆಗೋಗುತ್ತೆ. ಮನೆಗೆ ಯಾರೋ ಬರ್ತಾರೆ, ಕಾಫಿ ಹಾಕ್ಬೇಕು, ಇನ್ನೊಂದು ಮಾಡ್ಬೇಕು, ಮಗದೊಂದು ಮಾಡ್ಬೇಕು. ಅವಾಗ್ಲೇ ನಮ್ಮ ಯಜಮಾನ್ರ ಮೆತ್ತಗೆ ಶುರು ಮಾಡಿರ್ತಾರೆ ಹಿಂದ್ಗಡೆ. ಆಚ ಒಂದೇ ಇದೆ ಕ್ಲಾಸ್, ಇನ್ನು ಉಕ್ಕಂಡೆ ಇಕ್ರೆಯ ಅಂತ. ನನ್ ಕಿವಿಗೂ ಅದು ಬೀಳಬಾರ್ದು, ಬೇರೆ ಸೆನ್ಸಿಟಿವ್ ಅಲ್ವಾ. ಎಲ್ಲಾದ್ರೂ ಗುರುಗಳಿಗೆ ಬೇಜಾರಾಗೋದ್ರೆ ನಮ್ಮನೇಲೂ ಆಗುತ್ತೆ. ಪೋರು ಇನ್ನತ್ತಪ್ಪೋ ಇನ್ನು ಮುಗಿಕಿರ್ಲಿಯಾ ಅಂತ ಬರ್ತಾರೆ ನಮ್ಮಮ್ಮ. ನನ್ನ ಸ್ಟೂಡೆಂಟ್ಸ್ ಕಿವಿಗೆ ಬೀಳಬಾರ್ದಲ್ಲ ಅಂತ ನಾನು ಆಡ್ತೆ ಅಂತ ಒಂಚೂರು ಹಂಗೆ ಪಾಲಿಶ್ ಹೊಡಿತೀನಿ ಅಲ್ವಾ. ಅದೆಲ್ಲ ಇರೋದೆ, ಬಿಕಾಸ್ ವಿ ಹ್ಯಾವ್ ಟು ಬ್ಯಾಲೆನ್ಸ್ ಬೋತ್ ಅಲ್ವಾ. ಆದ್ರೆ ನಿತ್ಯ ಮಂಡಲ ಪರಮ ವ್ಯೋಮಾಕಾಶವಾದ ಜ್ಞಾನ ಸ್ವರೂಪವೇ ಮೂರ್ತಿವೆತ್ತಾದಂತಹ ಮಂಡಲ. ಅದಕ್ಕೆ ಸ್ಥಾನಂ ಅಂತ ಹೆಸರು. ಆಯ್ತಾ. ಮೊದಲನೇ ಸರ್ಗ ಅನ್ನೋ ಸ್ವಭಾವ ನಮ್ಮಲ್ಲಿದೆ, ಯಾವುದದು, ಮೂಲ ಪ್ರಕೃತಿ. ಎರಡನೇ ವಿಸರ್ಗ ಅನ್ನೋ ಸ್ವಭಾವವು ನಮ್ಮಲ್ಲಿದೆ, ಯಾವುದು, ಅದು ಮೂಲ ಪ್ರಕೃತಿಯಿಂದ ಹೊರಬಂದಂತಹ ನಾನು ಅನ್ನೋ ಅಹಂಕಾರಿಕ ಪ್ರವೃತ್ತಿ. ನನ್ನ ಎಕ್ಸಿಸ್ಟೆನ್ಸ್, ದ ವೆರಿ ಎಕ್ಸಿಸ್ಟೆನ್ಸ್. ಅಹಂಕಾರ ಅಂದ್ರೆ ಅಹಂಕಾರ ದುರಂಕಾರ ಅಂತ ತಿಳ್ಕೊಬೇಡಿ. ಅದು ಇಟ್ ಇಸ್ ಆಲ್ವೇಸ್ ಮಿಸ್ ಸ್ಪೆಲ್ಟ್. ಕನ್ನಡದವರು ಅದನ್ನೇನ್ ಮಾಡಿದ್ದಾರೆ, ಕನ್ನಡದವರು ಅಂತ ಅಲ್ಲ, ಎಲ್ಲಾ ಭಾಷೆಯವರು ಅದನ್ನ ಮಿಸ್ಪೆಲ್ ಮಾಡಿದ್ದಾರೆ. ಅಹಂಕಾರ ಅಂದ್ರೆ ಜಂಬ ರಪ್ಪುರಾಂಗಿ ಇರೋದು, ಅಥವಾ ಗೊಡ್ಡಾಗಿರೋದು, ಯಾರನ್ನು ತಿರುಗಿ ನೋಡದೆ ಇರೋದು, ತಲೆಮೇರ್ಕತನದಿಂದ ಇರೋದಕ್ಕೆ ಅಹಂಕಾರ ಅನ್ಬಿಡ್ತಾರೆ. ಆಕ್ಚುಲಿ ದಟ್ ವರ್ಡ್ ಶುಡ್ ನಾಟ್ ಬಿ ಯೂಸ್ಡ್ ಫಾರ್ ಸಚ್ ಕ್ವಾಲಿಟೀಸ್. ಅಹಂಕಾರ ಅಂದ್ರೆ ನನ್ನ ಸೆಲ್ಫ್ ಎಕ್ಸಿಸ್ಟೆನ್ಸ್. ಈಗ ನನ್ನ ಅಹಂಕಾರ ವರ್ಕ್ ಆಗ್ತಾ ಇದೆ ಅಂತ ನೀವೆಲ್ಲ ಹೇಳ್ಬೋದು. ಏನದು ಅಂದ್ರೆ ಸ್ಕ್ರೀನ್ ಮುಂದೆ ನಾನು ಕ್ಲಾಸ್ ಕೂತಿದ್ದೀನಿ ಅನ್ನೋದೇ ಅಹಂಕಾರ ಅಲ್ವಾ. ಸರಿಯಾದ ರೀತಿಯಲ್ಲಿ ಅಹಂಕಾರನ ನೀವು ಅರ್ಥ ಮಾಡ್ಕೋಬೇಕು. ಸೊ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಸಕಲವು ನಿಯಮಕವಾಗಿ ಪ್ರಿನ್ಸಿಪಲ್ಡ್ ಆಗಿ ನಮ್ಮಲ್ಲಿ ನಡೆಯುತ್ತೆ ಅನ್ನೋದೇ ಸ್ಥಾನ. ನಮ್ಮ ಬಾಡಿನ ತಗೊಳ್ಳಿ, ಫಿಸಿಕಲ್ ಬಾಡಿನ ತಗೊಳ್ಳಿ. ತಿಂದಿದ್ದು ಕರೆಕ್ಟಾಗಿ ಜೀರ್ಣ ಆಗುತ್ತೆ, ಕುಡಿದಿದ್ದು ಕರೆಕ್ಟಾಗಿ ಜೀರ್ಣ ಆಗುತ್ತೆ. ಪ್ರೋಟೀನ್ ಎಲ್ಲಿ ಕಳಿಸ್ಬೇಕೋ ನಮ್ಮ ಬಾಡಿನಲ್ಲಿ ಅಲ್ಲಿ ಕಳಿಸುತ್ತೆ, ವಿಟಮಿನ್ ಎಲ್ಲಿ ಕಳಿಸ್ಬೇಕೋ ಅಲ್ಲಿ ಕಳಿಸುತ್ತಾ ಇಲ್ವಾ. ಕೊನೆಗೆ ಅದರಿಂದ ಹೊರಬಿದ್ದಂತಹ ಆ ವೇಸ್ಟ್ ಅದು ಎಲ್ಲಿ ಕಳಿಸ್ಬೇಕೋ ಕಳಿಸುತ್ತೆ. ಎಷ್ಟು ಕ್ಲೀನಾಗಿ ಫಂಕ್ಷನ್ ಆಗುತ್ತೆ ನೋಡಿ ಬಾಡಿ ಅಲ್ವಾ, ಒಂದು ಸಿಸ್ಟಮ್ಯಾಟಿಕ್ ವೇ. ಯಾರು ಈ ಸಿಸ್ಟಮ್ ಹೂಡ್ಸಿರೋದೋ, ಭಗವಂತ. ಅದೇ ಸಿಸ್ಟಮೇ ವೈಕುಂಠದಲ್ಲೂ ಇರೋದು, ನಿತ್ಯದಲ್ಲೂ ಅದೇ ಸಿಸ್ಟಮ್ಮು, ಅನಿತ್ಯವಾದ ಕಾಲ ಪರಿಮಿತಿಗೆ ಸೇರಿರುವಂತಹ ಜಗತ್ತಲ್ಲೂ ಅದೇ ಸಿಸ್ಟಮೇ ವರ್ಕ್ ಆಗುತ್ತೆ. ಅರ್ಥ ಆಯ್ತಾ. ನೆಕ್ಸ್ಟ್ ಪೋಷಣಂ.
ಭಗವಂತನು ತನ್ನ ಭಕ್ತರುಗಳನ್ನು ಹೇಗೆ ಅನುಗ್ರಹಿಸುತ್ತಿದ್ದು ಪೋಷಣೆ ಮಾಡುವನೆಂಬುದು ಈ ಪೋಷಣದ ವಿಶೇಷ. ನಾವು ಬೇರೆ ಪಟ್ಟ ಬಂದಾಯ್ತು ವೈಕುಂಠದಿಂದ, ಪರಮಾತ್ಮನಲ್ಲಿ ಇದ್ವಿ, ಆದ್ರೆ ಅವನ್ ಸೃಷ್ಟಿ ಮಾಡ್ಬೇಕು ಅಂತ ಒಂದಷ್ಟು ಆತ್ಮಗಳನ್ನು ಹೊರಗಡೆ ಹಾಕ್ಬಿಟ್ಟ, ನಾವೆಲ್ಲ ಹೊರಗಡೆ ಬಂದ್ಬಿಟ್ವಿ. ಆದ್ರೆ ನಮ್ಮನ್ನ ದಿಕ್ಕಾಪಾಲಾಗಿ ಹೋಗೋ ಕಡೆ ಹೋಗ್ಕೊಳ್ಳಿ ಅಂತ ಬಿಟ್ಟಿದಾನ. ಅನವರತ ಅನಂತ ಜನ್ಮಗಳನ್ನ ನಾವು ಪಡೆದ್ರೂ ಕೂಡ ನಮ್ ಹಿಂದೆನೆ ಇದ್ದು ಪೋಷಿಸ್ತಾ ಇದ್ದಾನೆ, ಕಾಪಾಡ್ತಾ ಇದ್ದಾನೆ. ಎಷ್ಟೋ ಜನ್ಮಗಳಲ್ಲಿ ಭಾಗವತ ಗೊತ್ತಿರ್ಲಿಲ್ಲ, ಆಂಡಾಳ್ ಜನ್ಮದಲ್ಲಿ ಭಾಗವತ ಗೊತ್ತಿದೆ, ಸುಕನ್ಯಾ ಮಾಮಿ ಜನ್ಮದಲ್ಲಿ ಭಾಗವತ ಗೊತ್ತಿದೆ, ವಸುಧಾ ಮಾಮಿ ಜನ್ಮದಲ್ಲಿ ಭಾಗವತವನ್ನ ನಾನು ಕೈಯಾಳ್ತಾ ಇದ್ದೀನಿ ಅಂದ್ರೆ ಏನರ್ಥ? ಹಂತವಾಗಿ ಒಂದು ಜನ್ಮಕ್ಕಿಂತ ಉತ್ಕೃಷ್ಟ ಜನ್ಮ, ಒಂದು ಜನ್ಮಕ್ಕಿಂತ ಉತ್ಕೃಷ್ಟ ಜನ್ಮ, ಒಂದು ಜನ್ಮಕ್ಕಿಂತ ಉತ್ಕೃಷ್ಟ ಜನ್ಮ, ಆ ರೀತಿ ಕೊಟ್ಟು ಕೊನೆಗೆ ಯಾವ್ದೋ ಜನ್ಮದಲ್ಲಿ ಪೂರ್ಣವಾಗಿ ಅವನ ಕಡೆ ತಿರ್ಗೋ ತರ ಅವನ್ ಮಾಡ್ಕೊಂಡಿದ್ದಾನೆ. ಒಪ್ಕೋತೀರಾ? ಕಸ್ತೂರಿ ಮಾಮಿ, ನಿಮ್ಮ ಸಾಮರ್ಥ್ಯದಿಂದ ನೀವು ಕಲಿತಾ ಇದ್ದೀರಾ భాగవత? మీ బలం గురించి మీరు పఠిస్తా ఉన్నారా భాగవతము? ఏం చెప్తారు? లేదు సార్, భగవంతుడి అనుగ్రహం ఉన్నాలా, భగవంతుడిని బలం ఇచ్చారు, దానికే నేను పఠిస్తా ఉంటాను భాగవతం. మా బలాన్ని గురించి మేము పరిశీలన చేస్తే అసలు భాగవతం ఉందా లేదా అని కూడా అసలు సంగతి నాకు తెలియదు ఈ బుద్ధికి కదా. ఇప్పుడు నేను పఠిస్తా ఉండాను భాగవతం అంటే అది ఎవరి బుద్ధి గురించి? హూస్ ఎఫర్ట్ ఇస్ దట్? ఇట్ ఇస్ హిస్ ఎఫర్ట్. ಅದೇ ಪೋಷಣೆ ಅಂದ್ರೆ ಅದು. ಆ ರೀತಿ ಹಿ ಇಸ್ ಗೋಯಿಂಗ್ ಟು ಪ್ರೊಟೆಕ್ಟ್ ಅಸ್ ಇನ್ ಎವ್ರಿ ಜನ್ಮ. ಎನಿವೆ ಆತ್ಮಗಳೆಲ್ಲ ಹೊರಗಡೆ ಬಿದ್ದಾಯ್ತು, ಸೃಷ್ಟಿ ಆಗಾಯ್ತು, ಧಿಕಾರ ಚದರ್ಕೊಂಡು ಹೋಗಿ ಬಿಟ್ಟಿದ್ದೇ ದಾರಿ, ಕೊಂಡದೆ ಕೋಲಂ ಕಂಡದೆ ಕಾಕ್ಷಿ ಉಂಡದೆ ಭೋಗಂ ಅಂತ ಏನ್ ಬೇಕಾದ್ರೂ ಮಾಡ್ಕೊಂಡಿರಿ ಅಂತ ಭಗವಂತ ಇರ್ಬೋದಿತ್ತಲ್ಲ. ನೋ 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 ನೋ. ಹೌ ಮಚ್ ಎವರ್ ವ್ಯಷ್ಟಿ ಸೃಷ್ಟಿ ಬ್ರಹ್ಮ ಡಸ್, ಎಲ್ಲರ ಜೊತೆಯಲ್ಲೂ ನಾನು ಹುಟ್ಟುತ್ತೀನಿ, ನಾನು ಅವ್ರ ಜೊತೆನೇ ಇರ್ತೀನಿ, ಚೈತನ್ಯ ಸ್ವರೂಪವಾಗಿ ಅವರಲ್ಲಿ ನಾನು ಬಂದು ಸೇರ್ಕೊಂಡು ಮೆತ್ತಗೆ ನಿಕೃಷ್ಟ ಜನ್ಮವೋ ಉತ್ಕೃಷ್ಟ ಜನ್ಮವೋ ಎಲ್ಲಾ ಜನ್ಮಗಳಲ್ಲೂ ನನ್ನ ಕಡೆಗೆ ನಾನು ತಿರುಗಿಸ್ಕೋತೀನಿ. ದಿಸ್ ಇಸ್ ವಾಟ್ ದ ಲೀಲಾ ಹಿ ಡಸ್ ಅಲ್ವಾ. ಒಂದು ಕೀಟವಾಗ್ಲಿ, ಒಂದು ಹುಳು ಆಗ್ಲಿ, ಒಂದು ರಾಜನಾಗ್ಲಿ, ಒಂದು ಭಿಕ್ಷುಕನಾಗ್ಲಿ, ಕೊನೆಗೆ ಎಲ್ಲರನ್ನು ಅವನ ಕಡೆಗೆ ತಿರುಗಿಸ್ಕೊಳ್ಳೋದೇ ಅವನ ಧ್ಯೇಯ. ಒಪ್ಕೋತೀರಾ? ಅದೇ ಪೋಷಣಂ. ನೆಕ್ಸ್ಟ್ ಊತಯ. ಊತಿ ಎಂದರೆ ಜೀವರಾಶಿಗಳ ಅನಾದಿ ಕಾಲದ ಕರ್ಮಗಳನ್ನು, ಇದರಿಂದಲೇ ಜೀವಿಗಳಿಗೆ ಹಲವು ಜನ್ಮಗಳು ಬರುವುದನ್ನು ಊತಯ ಅಂತ ಕರೆಯೋದು. ದಿಸ್ ಯು ಆಲ್ರೆಡಿ ನೋ. ಪ್ರಪ್ರಥಮ ಬಾರಿ ನಾವು ಹೊರಗಡೆ ಬರೋದು ಭಗವತ್ ಸಂಕಲ್ಪ, ಆಮೇಲೆ ಜನ್ಮಗಳನ್ನ ಪಡಿತಾ ಹೋಗೋದು ಭಗವತ್ ಸಂಕಲ್ಪ ಅಲ್ಲ, ನಮ್ಮ ಕರ್ಮಾಧೀನವಾಗಿ. ಯಾರಿಗೋ ಏನೋ ಕೊಡ್ಬೇಕು, ಯಾರಿಂದ ಏನೋ ಪಡಿಬೇಕು, ಋಣ. ಒಪ್ಕೋತೀರಾ? ಯಾಕೆ ನಾನು ಯಶೋಧ ಮಾಮಿಗೆ ಮಗ ಆಗಲಿಲ್ಲ, ನಾನ್ ಯಾಕೆ ಪುಷ್ಪಾಗೆ ಮಗ ಆದೆ, ಏನೋ ಅವರಿಂದ ಪಡಿಬೇಕು ಋಣ, ನಾನು ಅವ್ರಿಗೇನೋ ಕೊಡ್ಬೇಕು ಋಣ. ನನಗೆ ಯಶೋಧ ಮಾಮಿ ಬರೀ ಅಮಾಮಿ ಋಣ ಅಷ್ಟೇನೆ, ಅದಕ್ ಮೇಲೆ ಇನ್ನೇನಿಲ್ಲ. ಒಪ್ಕೋತೀರಾ? ನಮ್ಮ ಜೀವನದಲ್ಲಿ ಎಲ್ಲ ಕೈ ಹಿಡಿದ ಗಂಡ, ಕೈ ಹಿಡಿದ ಹೆಂಡತಿ, ಹೊಟ್ಟೆಯಲ್ಲಿ ಹುಟ್ಟಿರುವಂತಹ ಮಕ್ಕಳು, ಬೆನ್ನಲ್ಲಿ ಹುಟ್ಟಿರುವಂತಹ ಸಹೋದರ ಸಹೋದರಿಗಳು, ಜನ್ಮಧಾತರಾದಂತಹ ತಂದೆ ತಾಯಿ ಅಜ್ಜಿ ತಾತ, ಎಲ್ಲ ಋಣವೇ, ಇನ್ಕ್ಲೂಡಿಂಗ್ ಅವನ ಶರೀರ. ಗೊತ್ತಾಯ್ತಾ? ಏನಾದ್ರೂ ಋಣ ಇಲ್ದೆ ಇದೆಯಾ? ಪ್ರಶ್ನಿಸಿ ಹೇಳಿ ನೋಡೋಣ. ಏನೋ ಆಯ್ತು ಇಂಟರ್ನೆಟ್, 1 ಸೆಕೆಂಡ್ ಅದು ಕನೆಕ್ಟ್ ಮಾಡಿ ಬರ್ತೀನಿ. ಅದೇ ನಾನು ಪೇಜ್ ನಂಬರ್ 15 77.
377. ಹ್ಮ್ हमने पढ़ी दया நான் பண்ணே 2 விஷயம் எடுக்கவே இல்ல ನಾನ್ ಅದಕ್ಕೆ ಪಣ್ಣಕ್ ಹೋಗಲ್ಲ ಹಂಗ್ ಪೋಯಿಕ್ರ ಉಟ್ಕೊಂಡ್ ಪಂಡ್ರ ಅದಕ್ಕೆ ವಾಣ ಸಾಯಂಕಾಲ ಮೇಲೆ ಪಣ್ಣಾಕ್ ಹಚ್ಚೇನಿ ಪಣ್ಣುದ ಬಿಸಿ ಅದು ಬಣ್ಣ. ನಡುಕು ಅದು ಬಿಸಿ ಸೊ ಊತಯಃ ಅಂದ್ರೆ ಇನ್ನೇನಿಲ್ಲ, ನಮ್ಮ ಕರ್ಮಾಧೀನವಾಗಿ ನಮ್ಮ 2ನೇ ಜನ್ಮ 4500, 2ನೇ ಜನ್ಮ, 3ನೇ ಜನ್ಮ, 4ನೇ ಜನ್ಮ, 5ನೇ ಜನ್ಮ, ಆ ರೀತಿ ಹೋಗುತ್ತೆ. ಪ್ರಥಮ ಜನ್ಮ ಬಿಟ್ಬಿಡಿ. ಊತಯಃ ಅಂದ್ರೆ ಮಿಕ್ಕುಳಿದ ಜನ್ಮಗಳೆಲ್ಲ ನಮ್ಮ ಕರ್ಮಾನುಸಾರವಾಗಿ ನಡೆಯುತ್ತೆ. ಇಫ್ ಯು ಹ್ಯಾವ್ ಟು ಗೆಟ್ ರಿಡ್ ಆಫ್ ಕರ್ಮ ಏನ್ ಮಾಡ್ಬೇಕು? ಯಾರಾದ್ರೂ ಹೇಳಿ ನೋಡೋಣ. ಕರೆಕ್ಟ್, ವೆರಿ ಗುಡ್. ಪುಣ್ಯ ಪಾಪ 2 ಇರ್ಕೊಡುದು. ಹೆಂಗೆ? ಭಗವಂತನ ಶರಣಾಗತಿ ಮಾಡ್ಕೋಬೇಕು ಸರ್. ಭಗವಂತನ ಶರಣಾಗತಿ ಮಾಡ್ಕೋಬೇಕು. ಭಗವಂತನ ಧ್ಯಾನದಲ್ಲಿದ್ದು ಅವನ ಶರಣಾಗತಿ ಮಾಡ್ಕೋಬೇಕು. ಭಗವಂತನ ಶರಣಾಗತಿ ಮಾಡಬೇಕು. ಭಗವಂತನ ಧ್ಯಾನದಲ್ಲಿದ್ದು ಶರಣಾಗತಿ ಮಾಡೋದಲ್ಲ, ಶರಣಾಗತಿ ಮಾಡೋದನ್ನೇ ಧ್ಯಾನ ಅಂತ ಹೇಳೋದು. ಆಯ್ತಾ? ಭಗವಂತನಲ್ಲಿ ಶರಣಾಗತಿ ಮಾಡುವುದೇ ಮೇಯ್ನು. ಪುಣ್ಯ ಪಾಪ 2 ನ್ಯೂಟ್ರಲೈಸ್ ಮಾಡಿ 0 ಮಾಡೋದು. ಆಯ್ತಾ? ಅವತ್ತೊಂದು ಟೆಕ್ನಿಕ್ ಹೇಳಿದೆ, ಹೆಂಗ್ ಶರಣಾಗತಿ ಮಾಡೋದು. ಶರಣಾಗತಿಗೆ ಒಂದು ಕ್ಯಾಲ್ಕುಲೇಷನ್ ಇದೆ. ಆಯ್ತಾ? ಈಗ 2 ಲಿಸ್ಟ್, ಇದು ಒಂಥರ ಇದು ಕ್ರೆಡಿಟ್ ಡೆಬಿಟ್ ತರ ಇಟ್ಕೊಳ್ಳೋಣ, ಒಂದು ಅಕೌಂಟೆನ್ಸಿ. ಆಯ್ತಾ? ಪಾಪನ 0 ಮಾಡಿ ಪುಣ್ಯನ 100 ಮಾಡ್ಕೊಂಡು ಅದನ್ನ ದೇವರಿಗೆ, ಆ ಪುಣ್ಯನೂ ಭಗವಂತನಿಗೆ ಕೊಟ್ಬಿಡ್ಬೇಕು. ವೆರಿ ಗುಡ್. ಆಯ್ತಾ? ಪಾಪಾನ್ 0 ಅವತ್ತೇ ಹೇಳಿದ್ದೆ. ಇದು ವೆರಿ ಗುಡ್, ವೆರಿ ಗುಡ್. ರಿಕಾಲ್ ಮಾಡ್ಕೊಂಡಿದ್ದಕ್ಕೆ. ಪುಣ್ಯನ 100 ಮಾಡ್ಕೊಳ್ಳೋದು, ಪಾಪನ 0 ಮಾಡ್ಬಿಡೋದು. ಆದ್ರೆ 100 ಮಾಡ್ಕೊಂಡೆ ಅಂತ ನೀವೇನಾದ್ರೂ ಹಿಗ್ಗಿದ್ರೋ ಆಯ್ತು, ಮುಗೀತು ಕತೆ, ಬಿದ್ದ ಹಳ್ಳಕ್ಕೆ ಅಂತ ಅವನ್ ನಮ್ಮನ್ನ ನೋಡಿ ಕೇಕೆ ಅಂತ ನಗ್ತಾನೆ. ಆಯ್ತಾ? ಈ 100 ಮಾಡಿರೋ ಪುಣ್ಯ ಇದೆಯಲ್ಲ, ನಾನು ಅದಕ್ಕೆ ಹೊಣೆ ಅಲ್ಲ. ನಿನ್ನ ತಿರುವಡಿಲಿ ಅದನ್ನ ಹಾಕ್ತೀನಿ, ನೀನೇನಾದ್ರೂ ಮಾಡ್ಕೊ, ನನ್ನ ನರಕಕ್ಕೆ ಬಿಸಾಕ್ತೀಯ ಬಿಸಾಕೋ, ಈಶ್ವರ ಪ್ರಸಾದ ಅಂತ ತಿಳ್ಕೊಬೇಕು ಸರ್. ಕರೆಕ್ಟ್, ಈಶ್ವರ ಪ್ರಸಾದ. ಜೊತೆ ಈ 100% ಪುಣ್ಯ ಮಾಡಿದೀರಲ್ಲ, ಇದಕ್ ನಾನಲ್ಲ ಓನರ್ ಅಂತ ಡಿಕ್ಲೇರ್ ಮಾಡೋದೇ ಶರಣಾಗತಿ. ಐ ಆಮ್ ನಾಟ್ ದ ಓನರ್. ರಾಮಾನುಜರೋ, ವೇದಾಂತ ದೇಶಿಕರೋ, ನಮ್ಮಾಳ್ವಾರರೋ ಅವ್ರು ಮಾಡಿರೋರು ಬರೀ 100% ಪುಣ್ಯವೇ. ಆದ್ರೆ ದೇ ಎವರ್ ಡಿಕ್ಲೇರ್ಡ್ ದಟ್ ಐ ಆಮ್ ದ ಓನರ್ ಫಾರ್ ದಿಸ್ ಪುಣ್ಯ? ಡಿಕ್ಲೇರ್ ಮಾಡ್ಲೇ ಇಲ್ಲ ಅವರು, ಅಲ್ವಾ? ಇದು ರಾಮಾನುಜಾಚಾರ್ಯ ಸೋಮಯ್ಯ ಶಾಂಡನ್ ಆದ್ಮೇಲೆ ವೇದಾಂತ ದೇಶಿಕ್ರಮಮ್ಮ ಇಲ್ಲ, ರಾಮಾನುಜರಾದ್ಮೇಲೆ ವೇದಾಂತ ದೇಶಿಕರು, ವೇದಾಂತ ದೇಶಿಕರಿಗೂ ಮಣವಾಳ ಮಾಮುನಿಗಳು ಮಧ್ಯದ ಕಾಲಘಟ್ಟದಲ್ಲಿ ಸೋಮೇಶಾಂಡ. ಸೋಮೇಶಾಂಡನ್ ಇಸ್ ಒನ್ ಆಫ್ ದ ಡಿಸೈಪಲ್ ಆಫ್ ವೇದಾಂತ ದೇಶಿಕ. ದೇಶಿಕರ ಕಾಲಘಟ್ಟ ಆದ್ಮೇಲೆ ಸೋಮೇಶಾಂಡನು, ಅದಾದ್ಮೇಲೆ ಬಂದವರು ಮಣವಾಳ ಮಾಮುನಿಗಳು. ಬಟ್ ಮಣವಾಳ ಮಾಮುನಿಗಳ ಸಂತತಿನೇ ಬೇರೆ. ಸೋಮೇಶಾಂಡನ್ ಬಂದು ದೇಶಿಕರ ಸಂತತಿಗೆ ಬರೋರು, ಮಣವಾಳ ಮಾಮುನಿಗಳ ಸಂತತಿನೇ ಬೇರೆ. ಗೊತ್ತಾಯ್ತಾ? ಅವ್ರು ನೇರ ಓರಾಣ್ವಳಿ ಸಂಪ್ರದಾಯ ರಾಮಾನುಜರ ಸಂತತಿಯಲ್ಲೇ ಬರೋರು. ಆದರೆ ದೇಶಿಕರು ರಾಮಾನುಜರ ಸಂತತಿನಲ್ಲಿ ಒಂದು ಕವಲು, ನಡಾದೂರ ಆಳ್ವಾನ್, ನಡಾದೂರ ಅಮ್ಮಾಳ್, ಆ ಕಡೆಯಿಂದ ಬರೋರು. ನಡಾದೂರ ಆಳ್ವಾನ್ ನನ್ ಅದರ್ ಬಟ್ ರಾಮಾನುಜಾಚಾರ್ಯ ಸಿಸ್ಟರ್ ಸನ್. ಆಯ್ತಾ? ಸ್ವಂತ ತನ್ನ ಅಕ್ಕನ ಮಗ ನಡಾದೂರ ಆಳ್ವಾನ್. ಆ ನಡಾದೂರ ಆಳ್ವಾನ್ ಅವರ ಸಂತತಿಯಲ್ಲಿ ಬಂದವರು ನಡಾದೂರ ಅಮ್ಮಾಳ್. ಆಯ್ತಾ? ಆ ಅಮ್ಮಾಳಿಗೆ ಇವರು ಸೋದರಳಿಯ ವೇದಾಂತ ದೇಶಿಕರು.
ಅಮ್ಮಾಳ್ ಅಂತ ಬಿರುದು ಅದಕ್ಕೆ ಅಲ್ವಾ ಬಂದಿದ್ದವ್ರಿಗೆ. ಕಂಚಿ ವರದರಾಜರಿಗೆ ಒಂದಿನ ಹಾಲು ತಗೊಂಡು ಹೋಗ್ತಾ ಇರ್ತಾರೆ ಯಾರೋ. ಅಯ್ಯೋ ಆ ಹಾಲು ಮೊದಲು ಕೊಡಿ, ಎಂತ ಸುಕೋಮಲವಾದಂತಹ ತುಟಿ ವರದಂದು ಗೊತ್ತಾ, ಬಿಸಿ ಬಿಸಿಯಾಗಿ ಕಾಯಿಸಿ ತಗೊಂಡು ಹೋಗಿ ಕೊಟ್ರೆ ಬೊಬ್ಬೆ ಬಂದ್ಬಿಡುತ್ತೆ ಅಂತ ವರದನ ತುಟಿಗೆ ಬೇಕಾದ ರೀತಿಯಲ್ಲಿ ಅದನ್ನ ಆರಿಸ್ಬಿಟ್ಟು ತಗೊಂಡು ಹೋಗಿ ಕೊಟ್ರಂತೆ. ಅಮ್ಮ ಅಂತ ಕರೆದ್ರಂತೆ. ನನ್ನ ಹೆತ್ತ ತಾಯಿ ಆದ್ರೂ ನನಗೆ ಈ ರೀತಿ ಪರಿವೋಡೆ ಪಣ್ಬೋಡೆ ಏನಕ್ಕ ಪಾಲು ಉಣರ್ತ ಮಾಟ ನೀರ್ ಕೊಂಡು ಬಂದು ಕೊಡ್ತೀರೇ ಅಮ್ಮಾಳ್ ಅಂತ ವರದರಾಜ ಬಾಯಿ ಬಿಟ್ಟು ಕರೆದ್ನಂತೆ. ಅದಕ್ಕೆ ಅವರೆಲ್ಲ ಮಹನೀಯರುಗಳು ವಿಗ್ರಹವನ್ನ ವಿಗ್ರಹವಾಗಿ ನೋಡ್ಲೇ ಇಲ್ಲ, ಸಹದೇಹವಾಗಿ ಪರಮಾತ್ಮ ಅಲ್ಲಿದ್ದಾನೆ ಅಂತಾನೆ ಭಾವಿಸಿದ್ರು. ಅದಕ್ಕೆ ನಡಾದೂರು ಅಮ್ಮಾಳ್ ಅಂತಾನೆ ಟೈಟಲ್ ಅವರಿಗೆ ಬಂತು. ಅವರ ಸೋದರಳಿಯಾನೆ ಸ್ವಾಮಿ ವೇದಾಂತ ದೇಶಿಕರು. ಅವರ ಒಂದು ವಂಶೀಕದಿಂದ ಬಂದವರೇ ಸೋಮೇಶ ಅಂಡಾಳ್, ಆಯ್ತಾ. ಬಟ್ ನಮ್ಮ ಮಣವಾಳ ಮಾಮುನಿಗಳ ವಂಶವೇ ಬೇರೆ ಆಗುತ್ತೆ. ಅದೆಲ್ಲ ಗುರು ಪರಂಪರಾ ವೈಭವದಲ್ಲಿ ಬರುತ್ತೆ. ಉಪದೇಶ ರತ್ನಮಾಲೆ ಮಣವಾಳ ಮಾಮುನಿಗಳು ಅದರಲ್ಲೂ ಬರುತ್ತೆ. ಪಿಳೈ ಲೋಕಂಜಿಯರ್ ಬರೆದಿರೋ ಗುರು ಶಿಷ್ಯ ಪರಂಪರಾ ವೈಭವಂ ಅದರಲ್ಲೂ ಬರುತ್ತೆ. ಓದಿದ್ರೆ ಚೆನ್ನಾಗಿ ಗೊತ್ತಾಗುತ್ತೆ. ಸೊ ಈಗ ಗೊತ್ತಾಯ್ತಾ, ಊತಯ ಅನ್ನೋದು ಕರ್ಮಾಧೀನವಾಗಿ ಜನ್ಮಗಳನ್ನ ಜೀವರಾಶಿಗಳು ಪಡೆಯುತ್ತೆ. ಪೋಷಣ ಅನ್ನೋದು ಪಡೆದ್ರು ಪರಮಾತ್ಮ ಬಿಡಲ್ಲ. ನಮ್ಮನ್ನ ಹಿಂದ್ಗಡೆನೆ ಅನುಗ್ರಹಿಸಿ 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 ಪೋಷಿಸಿ 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 ಕೊನೆಗೆ ಅವನ ಕಡೆಗೆ ಎಳ್ಕೊತಾನೆ. ಮನ್ವಂತರ ಕೊನೆಗೆ 6ನೇದು ಮನ್ವಂತರ. ಭಗವದ್ ಭಕ್ತರುಗಳಾದ ಮನುಗಳ ಹುಟ್ಟು, ಅವರ ಸನ್ಮಾರ್ಗ ಮತ್ತೆ ಸದ್ಧರ್ಮ ಲಕ್ಷಣಗಳು. ಈ ಮನ್ವಂತರ ಅನ್ನೋದನ್ನ ನಾನೀಗ ಮುಟ್ಟಲ್ಲ. ಸುಮ್ಮನೆ ದೇವತೆಗಳ ಹುಟ್ಟು ಅಥವಾ ಮನುಗಳು ಪ್ರಜಾಪತಿಗಳು ಇವರೆಲ್ಲ ಹುಟ್ಟಿದ್ರು ಅನ್ನೋದು ಮಾತ್ರ ಮನ್ವಂತರ ಅಂತ ಅರ್ಥ ಮಾಡ್ಕೊಳ್ಳಿ ಸಾಕು. ಬಿಕಾಸ್ ಮನ್ವಂತರ ಇಸ್ ಅ ಹ್ಯೂಜ್ ಟಾಪಿಕ್ ದಟ್ ಯು ಆರ್ ಗೋಯಿಂಗ್ ಟು ಕಮ್ ಅಕ್ರಾಸ್ ಇನ್ 9th ಕ್ಯಾಂಟೋ. ಇವಾಗಲ್ಲ, ಇವಾಗ ಇನ್ನು 2nd ಕ್ಯಾಂಟೋಲಿ ಇದ್ದೀರಾ. 9th ಕ್ಯಾಂಟೋ ನನ್ನ ಟ್ಯೂಸ್ಡೇ ಬ್ಯಾಚ್ ಈಗಾಗಲೇ ಮನ್ವಂತರವನ್ನ ಕಲಿತಾ ಇದೆ. ತುಂಬಾ ದೊಡ್ಡದಾಗಿದೆ ಅದು. ಈಗ ಅದ್ರ ಬಗ್ಗೆ ತಲೆ ಕೆಡಿಸ್ಕೋಬೇಡಿ. ಈಶಾನು ಕಥಾ. ನೆಕ್ಸ್ಟು ಭಗವಂತನ ಹಲವಾರು ಅವತಾರಗಳ ವರ್ಣನೆ ಮತ್ತು ಅವನ ಭಕ್ತರ ಸಚ್ಚರಿತ್ರೆ, ಅವತಾರಗಳ ಕಥೆಗಳು ಎಲ್ಲವನ್ನೂ ತಿಳಿಸೋದೆ ಈಶಾನುಕಥ. ಮತ್ಸ್ಯ, ಕೂರ್ಮ, ವರಾಹ, ನರಸಿಂಹ, ವಾಮನ ಈಗಾಗಲೇ ಓದಿದ್ದೀರಾ ಅಲ್ವಾ. ದ್ವಿತೀಯ ಸ್ಕಂದೆ 7th ಪ್ರಥಮ ಸ್ಕಂದೆ 3th 2 ಅಧ್ಯಾಯ 2 ಸ್ಕಂದಗಳಲ್ಲೂ ಪರಮಾತ್ಮನ 24 ಅವತಾರಗಳನ್ನ ತತ್ವಪೂರಿತವಾಗಿ ನೀವು ಓದಿದ್ದೀರಾ. ದಟ್ ಇಸ್ ನಥಿಂಗ್ ಬಟ್ ಈಶಾನುಕಥ. ನೆಕ್ಸ್ಟು ನಿರೋಧಂ. ನಿರೋಧಂ ಅನ್ನೋದು ಎಲ್ಲ ಜೀವರಾಶಿಗಳು ಅಜ್ಞಾನದೊಂದಿಗೆ ತಮ್ಮ ಕರ್ಮ ವಾಸನಾ ಬಲದಿಂದ ಅದರ ಮೂಲಕ ಪ್ರಳಯ ಸಮಯದಲ್ಲಿ ಬ್ರಹ್ಮನಲ್ಲಿ ಹೋಗಿ ಲಯವಾಗುವುದೇ ನಿರೋಧ. ಎಷ್ಟೋ ಆತ್ಮಗಳಿವೆ, ಇರ್ರಿಪೇರಬಲ್ ಆತ್ಮಗಳು, ಗೊತ್ತಾಯ್ತಾ. ಅವನು ಪಾಪ ಪ್ರಯತ್ನ ಪಟ್ಟು 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 ಹೆಂಗೋ ಅವನ ಕಡೆ ತಿರುಗಿಸ್ಕೋಬೇಕು ಅಂತ ನೋಡ್ತಾನೆ. ಕೊನೆಗೂ ಒಂದಷ್ಟು ಆತ್ಮಗಳು ಏನಾಗುತ್ತೆ, ತಿರುಗೋದೇ ಇಲ್ಲ ಅವುಗಳು, ಅಲ್ವಾ. ನಮ್ಮಲ್ಲೂ ಒಂದಷ್ಟು ಜನ ಇರ್ರಿಪೇರಬಲ್ ಕೇಸ್ ಅಂತ ಇಲ್ವಾ. ಗಲ್ಲಿಗೆ ಏರ್ಸಿದ್ರು ತಿರ್ಗಲ್ಲ ಅವರು, ಅಂತ ಅವ್ನ ಗಲ್ಲಿಗೂ ಏರ್ಸಲ್ಲ, ಅಲ್ವಾ. ಏನ್ ಮಾಡುತ್ತೆ, ಜೀವಾವಧಿ ಶಿಕ್ಷೆ ಅಂತ ಒಂದು ಕೋಣೆಯಲ್ಲಿ ಕೂಡಾಕ್ಬಿಡ್ತಾರೆ ಅವ್ರನ್ನ, ಅಲ್ವಾ. ಎಷ್ಟೋ ಇರ್ರಿಪೇರಬಲ್ ಕೇಸಸ್ ಇರುತ್ತೆ. ಎಷ್ಟೇ ಪರಮಾತ್ಮ ಅನ್ನೋ ಒಂದು ಜ್ಞಾನವನ್ನ ಅವ್ರಿಗೆ ತುಂಬಿಸಕ್ ಹೋದ್ರು ಬೇಡ, ನನಗೆ ಈ ಬೇಡದೆ ಇರೋ ಹಾಳ ಸೀರಿಯಲ್ಲೇ ನೋಡ್ಕೊಂಡು ಕೂತಿರ್ತೀನಿ ಅಂತ ಎಷ್ಟೋ ಜನ ಕೂತಿರ್ತಾರೆ. ಒಪ್ಕೋತೀರಾ? ನಮ್ಮಲ್ಲೇ ಇದ್ದಾರೆ ಎಷ್ಟೋ ಜನ. ಅಯ್ಯೋ ವಯಸ್ಸಾಯ್ತು, ರಾಮ ಕೃಷ್ಣ ಅಂತ ಇಲ್ದೆ ಬರೀ ಸಂಸಾರ ಕುತ್ಕೊಂಡು ಪರದಾಡ್ತಾ ಇದ್ದೀರಲ್ಲ ಅಂತ ನಮ್ಮ ಪಾರ್ಟಿನೋ ಯಾರನ್ನಾದ್ರೂ ನಾವು ಬೈತೀವಿ, ಅಲ್ವಾ. ಅವ್ರಿಗೆ ಬೇಕೇ ಇಲ್ಲ, ಅವ್ರು ಲೌಕಿಕವೇ ಇರ್ತಾರೆ ಯಾವಾಗ್ಲೂ. ಯಾರು ಫೋನ್ ಮಾಡಿದ್ರು, ಯಾರಿಗೆ ಏನ್ ಮಾತಾಡಿದ್ರು, ಏನ್ ಸಂದೇಶ ಕಳಿಸಿದ್ರು, ಯಾಕೆ ಅವ್ರು ನಮ್ಮ ಮನೆಗೆ ಇನ್ನೂ ಬಂದಿಲ್ಲ, ನನ್ನನ್ನು ನೋಡಕ್ ಬಂದಿಲ್ಲ, ನಿಮ್ಮನ್ನ ನೋಡಕ್ ಬರೀ ಇದ್ರಲ್ಲೇ ಇರ್ತಾರೆ. ಇದು ಬೇಕಾ ಅಂತ ಅನ್ಸುತ್ತಾ ಇಲ್ವಾ? ಕೆಲವೊಂದೆಲ್ಲ ಇರ್ರಿಪೇರಬಲ್, ಬಿಟ್ಬಿಡ್ಬೇಕು. ಅವ್ರನ್ನ ಚೇಂಜ್ ಮಾಡಕ್ ಹೋದ್ರೆ ಏನಾಗುತ್ತೆ, ನಾವು ಕೊನೆಗೆ ಚೇಂಜ್ ಆಗಿ ಹೋಗ್ತೀವಿ. ಅದಕ್ಕೆ ಅವ್ರು ಚೇಂಜ್ ಆಗಲ್ಲ ಅಂತ ಯಾವಾಗ ಸೂಚಕವಾಗಿ ಅವ್ರು ಹೇಳ್ತಾರೋ ಅವಾಗ ನಮ್ಮ ಪ್ರಯತ್ನವನ್ನ ನಾವು ನಿಲ್ಲಿಸ್ಬೇಕು. ಅಂತದ್ದೇ ನಿರೋಧ. ಅವರೆಲ್ಲ ಏನಾಗ್ತಾರೆ ಅಂತ ಆತ್ಮಗಳು, ಅವ್ರಿಗೆ ಯಾವತ್ತೂ ಪರಮಾತ್ಮನ ಮೇಲೆ ಒಂದು ನಂಬಿಕೆ ಬರಲ್ಲ, ದೃಢ ವಿಶ್ವಾಸ ಬರಲ್ಲ, ಮೋಕ್ಷ ಸಿಗುತ್ತೆ ಅನ್ನೋದು ಗೊತ್ತಿರಲ್ಲ. ಪ್ರಳಯದಲ್ಲಿ ಸಿಕ್ಕಾಕೊಂಡು ತತ್ತಳಿಸ್ತಾರೆ. ಕೊನೆಗೆ
ಚತುರ್ಮುಖ ಬ್ರಹ್ಮನಲ್ಲೇ ಹೋಗಿ ಲೀನವಾಗ್ತಾರೆ. ಪರಮಾತ್ಮನಲ್ಲಿ ಲೀನವಾಗಲ್ಲ, ಬ್ರಹ್ಮನಲ್ಲಿ ಲೀನವಾಗ್ತಾರೆ. ಏನಾಗುತ್ತೆ ಬ್ರಹ್ಮನಲ್ಲಿ ಲೀನವಾದ್ರೆ? ಮತ್ತೆ ಸೃಷ್ಟಿ ಶುರು ಆದಾಗ ಇವರೆಲ್ಲ ಹೊರಗಡೆ ಬರ್ತಾರೆ. ನಾವೆಲ್ಲ ಏನಾಗ್ತೀವಿ? ಮತ್ತೆ ಸೃಷ್ಟಿ ಶುರು ಆದಾಗ ನಮ್ಗೆ ಜನನ ಮರಣ ಕಾಲಚಕ್ರ ಇಲ್ಲದೆ ಇರೋದ್ರಿಂದ ನಿತ್ಯ ಸೂರಿಗಳಲ್ಲಿ ಒಂದಾಗಿ ನಿತ್ಯ ಕೈಂಕರ್ಯವನ್ನ ಮಾಡಿಕೊಂಡು ಭಗವಂತನಲ್ಲೇ ಲೀನವಾಗ್ತಾರೆ. ಗೊತ್ತಾಯ್ತಾ? ಎಲ್ಲಾ ಕ್ಯಾಟಗರಿನೂ ಅಲ್ಲೂ ಇದೆ. ಊರು ಇದೆ, ಹೊಲಗೇರಿನೂ ಇದೆ. ನೋಡಿದ್ರೆ ವೈಕುಂಠದಲ್ಲಿ ಊರಿದ್ಮೇಲೆ ಹೊಲಗೇರಿ ಇರ್ಲೇಬೇಕು ಅಂತಾರಲ್ಲ, ಊರು ಇದೆ ಹೊಲಗೇರಿನೂ ಇದೆ ಅನ್ನೋದು ಇದನ್ನೇ. ಅಂದ್ರೆ ಒಂದಷ್ಟು ಆತ್ಮಗಳಿಗೆ ಪರಮಾತ್ಮ ಅಂತ ಒಬ್ಬ ಇದಾನೆ ಅಂತಾನು ತಿಳಿಯಲ್ಲ. ಇವಾಗಿನ ಜನರೇಷನ್ ಹೆಚ್ಚು ಕಮ್ಮಿ ಹಂಗೆ ಇಲ್ವಾ? ಎಂತ ಐಷಾರಾಮವಾದ ಜೀವನವನ್ನ ಕಾಲೇಜು ಮಕ್ಕಳು ನಡೆಸ್ತಾರೆ ಅಂದ್ರೆ ಅವ್ರಿಗೆ ಅವರ ಫ್ರೆಂಡ್ಸೇ ಸರ್ವಸ್ವ. ಅವರ ಹಾಕೋ ಅರಬೆತ್ಲೆ ಬಟ್ಟೆಗಳೇ ಅವ್ರಿಗೆ ಒಂದು ಜಗತ್ತು. ಅವರು ಹೋಗೋ ಪಬ್ಬು ಬಾರು, ಆ ಒಂದು ಸ್ಟೈಲು, ಆ ಒಂದು ಫ್ರೆಂಡ್ಶಿಪ್ಪು, ಆ ಒಂದು ಗಳಸೆ ಕಂಠಸಿ, ಆ ಮೊಬೈಲು, ಅದೇ ಅವ್ರಿಗೆ ಒಂದು ವರ್ಲ್ಡ್. ಅಂತವ್ರ ಹತ್ರ ಹೋಗಿ ಈ 4 ಅಕ್ಷರ ಭಾಗವತ ಅಂದ್ರೂ ತಲೆ ಒಳಗ್ ಹೋಗಲ್ಲ. ಹೋಗುತ್ತಾ? ಅವ್ರಿಗೆ ಹೋಗೋದಿರ್ಲಿ, ಹೋಗಿ ನಾವು ಹೇಳಿದ್ರೆ ನಮ್ಮಷ್ಟು ಮುಟ್ಟಾಳ್ತನ ಎರಡನೇದಿಲ್ಲ ಅಲ್ವಾ? ಯಾಕೆ ಹೇಳಿ? ಕ್ಯಾರೆಟ್ ಹಲ್ವಾಗೂ ಹಿಂಗಿಗೂ ಯಾವತ್ತಾದ್ರೂ ಒಂದು ಹೊಂದಾಣಿಕೆ ಬರಕ್ ಸಾಧ್ಯವಾ? ಪೆರಂಗಾಯಿ ಒಗ್ಗರಣೆ ಹಾಕಿ ಕ್ಯಾರೆಟ್ ಹಲ್ವಾ ಪಕ್ಕದಲ್ಲಿ ಇಡ್ತೀನಿ ಅಂದ್ರೆ ಏನ್ ಕತೆ ಅಲ್ವಾ? ಆ ಥರ ಇದು. ಸೊ ಹಾಗಾಗಿ ಅದು ಚೇಂಜ್ ಆಗೋ ಗ್ರಹಗಳ ಅಲ್ಲ, ಅವನೇ ಚೇಂಜ್ ಮಾಡ್ಬೇಕಷ್ಟೇ. ಈಗಿನ ಕಾಲ ನೋಡ್ತಾ ಇದ್ರೆ ಹಂಗೆ ಅನ್ಸಲ್ವಾ ನಮಗೆ? ಭಯ ಆಗುತ್ತೆ. ಸೋ ಮಚ್ ಟ್ಯಾಲೆಂಟೆಡ್, ಮೈ ಗಾಡ್. ಚಿಕ್ಕ ವಯಸ್ಸಲ್ಲೇ ಸಂಗೀತ ಹಂಗಾಡ್ತಾರೆ, ಡಾನ್ಸ್ ನೋಡಿದ್ರೆ ಆ ಥರ ಮಾಡ್ತಾರೆ, ಮ್ಯಾಥಮೆಟಿಕ್ಸ್ ನೋಡಿದ್ರೆ ಹಂಗೆ ಕಲ್ತಿರ್ತಾರೆ. ಎವ್ರಿಥಿಂಗ್ ಸೋ ಶ್ರೂಡ್, ಎಂತ ಶಾರ್ಪ್ ಬುದ್ಧಿ. ಆದ್ರೆ ವಯಸ್ಸಿಗೆ ಬಂದಾಗ ಅವ್ರು ಯಾವ ಥರ ಟರ್ನ್ ಆಗ್ತಾರೆ ಅಂತ ಗೊತ್ತಿಲ್ಲ. ಆಧ್ಯಾತ್ಮಿಕಕ್ಕೆ ಏನಾದರೂ ಟರ್ನ್ ಆದರೆ ಪೂರ್ತಿ ಆ ಕಡೆನೇ ಹೊರಟೋಗ್ತಾರೆ, ಗುಡ್. ಆದರೆ ಏನಾದರೂ ಎಲ್ಲಾದರೂ ಕಾಲ್ ಜಾರಿ ಇನ್ನೊಂದು ಕಡೆ ಟರ್ನ್ ಆಯಿತು ಅಂದರೆ ಅವರ ದಿಶೆಯನ್ನ ಸ್ವಂತ ಮಾತಾಪಿತೃಗಳೇ ಜನ್ಮ ಕೊಟ್ಟಂತಹ ತಂದೆ ತಾಯಿ ಕೂಡ ತಿರುಗಿಸೋಕ್ಕೆ ಆಗಲ್ಲ. ಐ ಮೈ ರೈಟ್ ಆರ್ ರಾಂಗ್? ಭಯ ಆಗುತ್ತೆ ಅಲ್ವಾ? ವಿಶ್ವವನ್ನು ನೋಡಿದಾಗ ಇನ್ನು ಪ್ರಥಮ ಪಾದ, ಕಲಿಯುಗದ ಪ್ರಥಮ ಪಾದದಲ್ಲಿದ್ದೀವಿ, ಇನ್ನೂ 3 ಪಾದ ಇದೆ. ಗುಡ್, ಅಟ್ಲೀಸ್ಟ್ ನಾವಂತೂ ಇರಲ್ಲ ಆ ಪಾದ ನೋಡಕ್ಕೆ. ಇನ್ನು ಎಷ್ಟು ವರ್ಷ ಆಗುತ್ತೋ ಗೊತ್ತಿಲ್ಲ. ಇನ್ನು ಇದಕ್ಕಿಂತ ವರ್ಷ ಇನ್ನೊಂದು ಇದೆಯಾ ಅಂತ ನಮಗನ್ಸುತ್ತೆ. ಇದೆಯೇನೋ ಗೊತ್ತಿಲ್ಲ, ಅದಕ್ಕೆ 4 ಪಾದ ಇಟ್ಟಿದ್ದಾನೆ ಭಗವಂತ ಅಲ್ವಾ? ಆ ಥರ ಆ ಒಂದು ನಿರೋಧವನ್ನ ನಾವು ನಮ್ಮಲ್ಲಿ ತಂದುಕೋಕೂಡ್ದು. ನೆಕ್ಸ್ಟ್ ಮುಕ್ತಿ. ಮುಕ್ತಿ ಅಂದ್ರೆ ಏನು ಹೇಳಿ? ಯಾರಾದ್ರೂ ಹೇಳಿ. ಇಷ್ಟೆಲ್ಲ ಭಾಗವತವನ್ನ ಓದಿದೀರಾ, ಅಧ್ಯಯನ ಮಾಡಿದೀರಾ, ವಾಟ್ ಡು ಯು ಮೀನ್ ಬೈ ಮುಕ್ತಿ? ಸರ್, ಕರ್ತೃತ್ವ ಭಾವವನ್ನು ವಿಸರ್ಜಿಸಿ ಅಹಂಕಾರ ಮಮಕಾರವನ್ನು ವಿಸರ್ಜಿಂಚಡವೇ ಮುಕ್ತಿ ಸರ್. ವೆರಿ ಗುಡ್. ಆಮೇಲೆ ಎಲ್ಲ ಭಗವಂತರು ಮಾಡಕ್ ಹೇಳಿದಾರೆ, ನಾನು ಮಾಡಿದೀನಿ ಅಂತ ತಿಳ್ಕೊಳ್ಳೋದು. ವೆರಿ ಗುಡ್. ಆಮೇಲೆ ಕರ್ತೃತ್ವ ಭಾವವನ್ನ ವಿಸರ್ಜಿಸುವುದು ಅಂದ್ರೆ ಐ ಆಮ್ ನಾಟ್ ದ ಓನರ್, ಲಾರ್ಡ್ ಇಸ್ ದ ಓನರ್ ಅಂಡ್ ಆಸ್ ಪರ್ ದ ಓನರ್ ಐ ಹ್ಯಾವ್ ಡನ್ ಎವ್ರಿಥಿಂಗ್ ಅಂತ ತಿಳ್ಕೊಂಡ್ಮೇಲೆ ಇನ್ನು ಫಿಲ್ ಅಪ್ ದ ಬ್ಲಾಂಕ್ಸ್ ಇದೆ. ಡ್ಯಾಶ್ 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 ಡ್ಯಾಶ್. ಪರಮಾತ್ಮನ ಭಕ್ತಿಯಿಂದ ಪೂರ್ತಿ ಲೀನ ಆಗೋದು. ಹೆಂಗ್ ಲೀನ ಆಗೋದು? ಲೀನವಾಗೋದು ಬೇಕು ಅದು ಮಾಡ್ತಾ ಅವರು ಹೇಳಿದ್ದು ನಾನು ಮಾಡ್ತಾ ಇದ್ದೀನಿ, ಬಟ್ ಐ ಆಮ್ ನಾಟ್ ದಿ ಓನರ್ ಅಂತ ತಿಳ್ಕೊಂಡು ಅವ್ರ ಭಕ್ತಿಯಲ್ಲಿ ಮುಳುಗೋದು ಮುಕ್ತಿ. ಮುಕ್ತಾತ್ಮವಾಗಿ ಹೋಗ್ಬೇಕಾದ್ರೆ ಸಂಪೂರ್ಣ ಮೋಹವನ್ನ ಬಿಡ್ಬೇಕು. ಯಾವುದರ ಮೇಲೂ ಆಸೆ ಇಟ್ಕೋಬಾರ್ದು. ಇದು ಜಡ ಬರ್ತಂತಾರ ನಾವು ನನ್ಗೇನ್ ಬಂದ್ರು ಎದುರಿಗೆ ಅದನ್ನ ಅದು ನನಗ್ ಸಂಬಂಧಪಟ್ಟಿಲ್ಲ. ಈ ಶರೀರದ ಮೇಲೆ ಮೋಹ ಹೋಗಿ ಆತ್ಮನಲ್ಲಿ ಲೀನವಾಗಿ ಆತ್ಮ ಹೋಗಿ ದೇವರಲ್ಲಿ ಸೇರ್ಕೊಳ್ಳೋದು ಮುಕ್ತಾತ್ಮ. ತುಂಬಾ ಚೆನ್ನಾಗಿದೆ ಕೇಳಕ್ಕೆ, ಆದ್ರೆ ಎಷ್ಟು ಜನಕ್ಕೆ ಬರುತ್ತೆ? ಒಂದು ಜನ್ಮ ಆಗ್ತದೆ, ಇನ್ನೊಂದು ಜನ್ಮ ಪ್ರಯತ್ನ ಮಾಡ್ತಾ ಇರ್ಬೇಕು. ಯಾವ್ದೋ ಒಂದ್ ಜನ್ಮದಲ್ಲಿ ವಸಿಷ್ಠ ವಿಶ್ವಾಮಿತ್ರಾದಿಗಳಿಗೆ ಇನ್ನೂ ಬಂದಿಲ್ಲ. ಡೋಂಟ್ ವೆರಿ, ತುಂಬಾ ಕಷ್ಟ. ಹೇಳಕ್ ತುಂಬಾ ಚೆನ್ನಾಗಿದೆ. ஆண்டாள் மாமி ரொம்ப இனிப்பா இருக்கு கேட்கறதுக்கு. பண்ண முடியுமா? கொஸ்டின்.
ಅದು ಮುಕ್ತಿ ಆಗಲ್ಲ. ಕರ್ತೃತ್ವ ಭಾವ ಬಿಡೋದು ಮುಕ್ತಿ. ಮುಕ್ತಿ ಆಗಿಲ್ಲ. ಮುಕ್ತಿಗೆ ಫಸ್ಟ್ ಸ್ಟೆಪ್ ಓನರ್ಶಿಪ್ ಬಿಟ್ಬಿಡೋದು. ಆಯ್ತು, ಏನ್ ಮಾಡಿದ್ರು ಭಗವಂತ ನೀನ್ ಮಾಡಿಸ್ತಾ ಇದೀಯ, ನಾ ಮಾಡ್ತಾ ಇದ್ದೀನಿ ಅಷ್ಟೇ ಅಂತ ಆ ಭಾವವನ್ನ ಬರ್ಸ್ಕೊಳ್ಳೋದು. ವ್ಯಾಮೋಹವನ್ನ ತಕ್ಕ ಕಮ್ಮಿ ಮಾಡ್ಕೊಳ್ಳೋದು. ದಾಸನಾಗುವುದು. ಕರ್ತೃತ್ವ ಭಾವ ಬಿಡೋದಾದ್ರೆ ದಾಸ ಆಗೋದು. ವಸುಧಾ ಮಾಮಿ, ಅದು ಅನುರಾಧ ಮಾಮಿ ಹೇಳಾಯ್ತಲ್ಲಿ. ಕನಕ ಮಾಮಿ ಎದೋ ಸೊನ್ನೇಳೆ ದೇವರಲ್ಲಿ ಸಾಕ್ಷಾತ್ಕಾರ ಪಡೆಯೋದು ಅಂತಾರಲ್ಲ, ಆತರ. ಅದೇ ಹೆಂಗೆ ಅದು? ಅದಕ್ ಬೇಕಾದಂತ ಭಕ್ತಿ, ದೇವರದ ಪಠಣೆಗಳು ಎಲ್ಲ ಮಾಡ್ಕೊಂಡು ಹೋಗ್ತಾರೆ. ಸಾಲದು. ಭಕ್ತಿ ಒಂದೇ ಏನಕ್ಕೂ ಸಾಕಾಗಲ್ಲ. ಶರಣಾಗತಿ ಕರೆಕ್ಟ್. ಯಾರು ಹೇಳಿ ಶರಣಾಗತಿ? ಆಕಿಂಚನ್ಯ ಅನನ್ಯ ಗತಿತ್ವಂ ಅಂತ. ಅನನ್ಯ ಆಕಿಂಚನ್ಯತ್ವಂ, ಅನನ್ಯಾರ್ಹ ಶೇಷತ್ವಂ ಒಪ್ಕೋತೀನಿ. ಆಯ್ತಾ? ಹೆಂಗ್ ಮಾಡೋದು ಈಗ? ಅನನ್ಯಾರ್ಹ ಶೇಷತ್ವಂ ಅಂದ್ರೆ ನಮ್ ಗ್ರೂಪಲ್ಲಿ ಎಷ್ಟು ಜನಕ್ಕೆ ಅರ್ಥ ಆಯ್ತು? ಅತಿಯೋ ಚಾಲ್ಕೇಂಡ ಅಂತಾರೆ ಅಲ್ವಾ? ಅರ್ಥಮಾಚ ಫ್ರಾಂಕ ಚಲಂಗೋ, ಅರ್ಥಮಾಚ ಭಯ ಮೇಲಾದೆ ಚಲಂಗೋ, ಪರವಾಗಿಲ್ಲ. ಅನುರಾಧ ಆಂಟಿ ಅನ್ಕೊಂಡ್ರಿ ಡೇಮೋ ಅನನ್ಯಾರ್ಹ ಶೇಷತ್ವಂ ಅಂತ ಎವ್ರಿಗೆ ತಿಳಿಸದಂತ. ಸೊ ಈಗ ನಾವ್ ಯು ಹ್ಯಾವ್ ಟು ಟೆಲ್ ಮೀ ಶರಣಾಗತಿ ಹೆಂಗ್ ಮಾಡೋದು ಅಂತ. ನಮಗೆ ಕಿಂಚಿತ್ತೂ ಯೋಗ್ಯತೆ ಇಲ್ಲ, ಎಲ್ಲಾ ನೀನೇ ಅಂತ. ಹೇಳಿ ಇನ್ನೊಂದ್ಸಲ. ನಮಗೆ ಕಿಂಚಿತ್ತೂ ಯೋಗ್ಯತೆ ಇಲ್ಲ, ಎಲ್ಲಾ ನೀನೇ ಅಂತ. ಅದೆಲ್ಲ ಸರಿ, ಅದೆಲ್ಲ ಅಷ್ಟು ಬೇಗ ಮನಸ್ಸಿಗೆ ಬರಲ್ಲ. ನಮಗೆ ಕಿಂಚಿತ್ತೂ ಯೋಗ್ಯತೆ ಇಲ್ಲ, ಇಂಟರ್ನೆಟ್ ಸರಿ ಇದ್ದು ನಾನು ಮನೇಲಿದ್ರೆ ನಾನು ಬೇಕಾದ್ರೆ ಅಟೆಂಡ್ ಆಗ್ತೀನಿ ಅಂದ್ರೆ ಆಗುತ್ತಾ? ನಿಮ್ಮ ಯೋಗ್ಯತೆ ಅನುಸಾರವಾಗಿ ಇವತ್ತು ಭಾಗವತ ಕ್ಲಾಸ್ ಇದೆ, ನಾನು ಅಟೆಂಡ್ ಆಗಲೇಬೇಕು ಅಂತ ಕುತ್ಕೊಂಡ್ರೆ ಅಟೆಂಡ್ ಆಗ್ತೀರ ಅಲ್ವಾ? ಅದೆಲ್ಲ ಅಷ್ಟು ಬೇಗ ಬರುವಂಥದ್ದಲ್ಲ. ಹೇಳಕ್ ಸುಲಭ, ಪ್ರಾಕ್ಟಿಕ್ಯಾಲಿಟಿ ಕಷ್ಟ. ಅದ್ರ ಬದಲು ಒಂದೇ ಆನ್ಸರ್ ಇರೋದು. శరణాగతి ಅಂದ್ರೆ ಏನು? పరమాత్మ స్వరూపంలో ఉండేదే శరణాగతి సార్. పరమాత్మ స్వరూపములో ఉండేదే కాదు, కరెక్ట్ చేసుకోండి. పరమాత్మ స్వరూపములో డాష్ ఉండేది కాదు. ఆల్మోస్ట్ ఆన్సర్ దగ్గరగా వచ్చిండారు. పరమాత్మ స్వరూపంలో నేను ఆత్మన లీనమయ్యేదే ముక్తి సార్. ನನ್ನಿ ನಾನು ಕಂಡ್ಕೊನೇದೆ ಮುಕ್ತಿ. ನನ್ನನ್ನ ನಾನು ಪರಮಾತ್ಮ ಸ್ವರೂಪದಲ್ಲಿ ಕಂಡುಕೊಳ್ಳೋದು, ನನ್ನನ್ನ ನಾನು ಅರ್ಥ ಮಾಡ್ಕೊಳ್ಳೋದು, ಸತ್ಸ್ವರೂಪಾన్ని ತಿಳ್ಕೊಳ್ಳೋದು ಸರ್. ಸತ್ಸ್ವರೂಪಾన్ని ತಿಳ್ಕೊಳ್ಳೋದು, ಸ್ವಸ್ವರೂಪವನ್ನ ನಾವು ತಿಳ್ಕೊಳ್ಳೋದು. ವೆರಿ ಗುಡ್. ಕಸ್ತೂರಿ ಮಾಮಿ ನೀವು ಹೇಳಿದ್ರಲ್ಲ, ಭಗವಂತನ ಸ್ವರೂಪದಲ್ಲಿ ಲೀನವಾಗೋದು ಅಂದ್ರೆ ಇನ್ನೇನು ಇಲ್ಲ, ಕಂಡ್ಕೋಬೇಕು. ನಮ್ಮನ್ನೇ ನಾವು ಕಂಡ್ಕೊಳ್ಳೋದು. ಆತ್ಮ ಅಂದ್ರೆ ಏನು? ಆತ್ಮ ಶರೀರಕ್ಕೆ ಸಂಬಂಧ ಪಟ್ಟಿಲ್ಲ. ಆತ್ಮ ಅಂದ್ರೆ ಏನು? ಆತ್ಮಕ್ಕೆ ಸುಖ ದುಃಖಗಳ ಜೋಡಣೆ ಇಲ್ಲ. ಆತ್ಮ ಅಂದ್ರೆ ಏನು? ಶುದ್ಧ ಜ್ಞಾನಮಯ ಸ್ವರೂಪ, ಶುದ್ಧ ಜ್ಞಾನ ಅದು. ಆತ್ಮ ಅಂದ್ರೆ ಏನು? ಪ್ರಕಾಶಮಯವಾಗಿರೋದು. ಆತ್ಮ ಅಂದ್ರೆ ಏನು? ಪರಮಾತ್ಮನೇ ಧರಿಸತಕ್ಕ ಶಕ್ತಿ ಇದೆ ಅದಕ್ಕೆ ಅಲ್ವಾ? ಪರಮಾತ್ಮ ಬಂದು ನಮ್ಮಾಳ್ವಾರ ಹತ್ರ ಹೇಳ್ತಾನಂತೆ, ನಾನ್ ದೊಡ್ಡವನ ನೀನ್ ದೊಡ್ಡವನ, ನನಗ ಆರ್ಡರ್ ಮಾಡ್ತಾ ಇದೀಯಲ್ಲ ನೀನು, ಮೋಕ್ಷ ಕೊಡು ಮೋಕ್ಷ ಕೊಡು ಮೋಕ್ಷ ಕೊಡು ಅಂತ. ನನಗ್ ಬೇಕಾದಾಗ ನಾ ಮೋಕ್ಷ ಕೊಡ್ತೀನಿ, ಸುಮ್ನೆ ಇರ್ಬೇಕು ನೀನು ಅಂದ್ರೆ ನಮ್ಮಾಳ್ವಾರ ಹೇಳ್ತಾರಂತೆ, ನಿನಗಿಂತ ನಾನ್ ದೊಡ್ಡವನು, ನಾನ್ ಆರ್ಡರ್ ಮಾಡ್ತಾ ಇದ್ದೀನಿ, ನೀನ್ ಮೋಕ್ಷ ಕೊಡ್ಬೇಕು. ನಿನಗ್ ಬೇಕಾದಾಗ ಮೋಕ್ಷ ಅಲ್ಲ, ನನಗ್ ಬೇಕಾದಾಗ ನೀನ್ ಕೊಡ್ಬೇಕು. ಅದ್ ಹೆಂಗೆ? ಜಗತ್ತೇ ಹೇಳ್ತಾ ಇದೆ, ಸೃಷ್ಟಿ ಸ್ಥಿತಿ ಲಯಕರ್ತನಾಗಿ 14 ಲೋಕಗಳನ್ನ ಅಳೆದು ಸಕಲ ಚರಾಚರ ಅಂಡ ಕುಕ್ಷಿಯಲ್ಲಿ ಇಟ್ಕೊಂಡು ಎಲ್ಲಾ ಮಾಡಿರೋ ನಾನೇ ದೊಡ್ಡದು ಅಂತ ವೇದಗಳೆಲ್ಲ ಹೇಳ್ತಾ ಇದೆಯಲ್ಲ. ನೀನ್ ನೋಡಿದ್ರೆ ಹೊಸದಾಗಿ ನಿನಗಿಂತ ನಾನ್ ದೊಡ್ಡವನು ಅಂತ ಇದೆಯಲ್ಲ, ಅದು ಹೆಂಗೆ? ಅದೆಲ್ಲ ಸರಿ, ಅಷ್ಟೆಲ್ಲ ಅಟ್ಟಹಾಸ ನೀ ಮಾಡ್ದೆ, ಆದ್ರೆ ನಿನ್ನ ನಾನು ನನ್ನ ಹೃದಯದಲ್ಲಿ ಇಟ್ಕೊಂಡಿದ್ದೀನಲ್ಲ, ಅದಕ್ಕಿಂತ ನಿನಗಿಂತ ನಾನೇ ದೊಡ್ಡವನು. ಒಪ್ಕೋತೀರಾ? ಭಕ್ತ ನೋಡಿ ಹೆಂಗಿದಾನೆ ನೋಡಿದ್ರ? ஞான் பெரியவன் நீ பெரியவன் என்று வேண்டி ஞானே பெரியன் அல்லது ನೀ பெரியவன் ಅಲ್ಲೈ ಹೇಳ್ಬಿಟ್ರು ನಮ್ಮಾಳ್ವಾರ್ ಅಲ್ವಾ? ಅಂದ್ರೆ ಏನರ್ಥ? ನೀನು ಅಂಡಚರಾಚರಗಳನ್ನ ಆಳಿದೆ, 14 ಭುವನಗಳನ್ನು ನಿಂದ ಕುಕ್ಷಿಯಲ್ಲಿ ಇಟ್ಕೊಂಡು ಕಾಪಾಡ್ತಾ ಇದೀಯ.
ಸೃಷ್ಟಿ ಸ್ಥಿತಿ ಲಯಕಾರಕನೂ ನೀನೇ ಆಗಿದ್ದೀಯಾ, ಸಕಲರನ್ನೂ ಪೋಷಿಸ್ತಾ ಇದೀಯಾ, ಇಡೀ ಜಗತ್ತನ್ನ ನೀನ್ ಒಳಗಡೆ ಇಟ್ಕೊಂಡಿದೀಯಾ. ಆದ್ರೆ ನಿನ್ನ ನಾನ್ ಬಚ್ಚಿಟ್ಕೊಂಡಿದೀನಿ ನನ್ನೊಳಗಡೆ. ಈಗ ನೀ ದೊಡ್ಡವನ, ನಾ ದೊಡ್ಡವನ? ಯಾರು ದೊಡ್ಡವ್ರ? ಯಾರು ದೊಡ್ಡವ್ರು? ಪರಮಾತ್ಮನ ಭಕ್ತನ? ಭಕ್ತ ಪರಾಧೀನ ಅಲ್ವಾ? ಗೋಪಿಕೆಗಳ ಒಳಗಡೆ ಕೈಯಲ್ಲಿ ಸಿಕ್ಕಾಕೊಳ್ಳೋವನು ಅಂತ ತಾನೇ ಅವನನ್ನು ಹೇಳೋದು. ಗೋಪಿಕಾ ಜೀವನ ಸ್ಮರಣ ಒಂದೊಂದು ಸರ್ಗದಲ್ಲೂ ಎಲ್ಲಾರು ಹೇಳ್ತೀರಲ್ಲ ಪುಂಡಲೀಕ. ಹಾಗಾದ್ರೆ ಯಾರು ದೊಡ್ಡವನು? ಭಕ್ತ ಪರಾಧೀನ, ಭಕ್ತ ದೊಡ್ಡವನು. ಮುಕ್ತಿ ಅಂದ್ರೆ ಇನ್ನೇನಿಲ್ಲ, ನನ್ನನ್ನ ನಾನು ಭಕ್ತನಾಗಿ ಕಂಡುಕೊಳ್ಳೋದೇ ಮುಕ್ತಿ. ಒಪ್ಕೋತೀರಾ? ವೆರಿ ಸಿಂಪಲ್. ಕೊನೆಗೆ ಇಲ್ಲೆಲ್ಲ ಸುತ್ತಬಿಟ್ಟು ಬಂದು ಕೊನೆಗೆ ಒಂದೇ ಲೈನು. ಮುಕ್ತಿ ಅಂದ್ರೆ ಏನು? ನಮ್ಮನ್ನ ನಾವು ಭಕ್ತಿಯಾಗಿ ಭಕ್ತಿ ಮಾರ್ಗದಲ್ಲಿ ಕಂಡುಕೊಳ್ಳೋದು, ಅರ್ಥ ಮಾಡ್ಕೊಳ್ಳೋದು ಇದೆಯಲ್ಲ, ಅದೇ ಮುಕ್ತಿ. ಗಾಟ್ ಇಟ್? ಈ 9 ಲಕ್ಷಣಗಳು ಯಾರಿಗೆ ಇರುತ್ತೋ ಅವರು ಆಶ್ರಯದಲ್ಲಿ ನಿಲ್ತಾರೆ. ಆಶ್ರಯ ಅಂದ್ರೆ ಯಾವ ಪರಬ್ರಹ್ಮನು ಪರಮಾತ್ಮ ಎಂದು ಸಂಬೋಧಿಸಲ್ಪಡುವುದೋ ಅದುವೇ ಆಶ್ರಯ. ಎಲ್ಲರಿಗೂ ಆಶ್ರಯವಾಗಿದೆ. ಅದು ಯಾರೆಂದರೆ ಸಾಕ್ಷಾತ್ ಭಗವಾನ್ ಶ್ರೀಕೃಷ್ಣ. ಯಾರಿಂದ ಈ ಜಗತ್ತು ಸೃಷ್ಟಿಸಲ್ಪಡುತ್ತದೆಯೋ, ಯಾರಲ್ಲೇ ಈ ಜಗತ್ತು ಮತ್ತೆ ಹೋಗಿ ಲಯಿಸುತ್ತದೆಯೋ ಅವರಿಗೆ ಆಶ್ರಯ ಎಂದು ಹೇಳುತ್ತಾರೆ. ಪರಮಾತ್ಮ ಭಕ್ತ ಪರಾಧೀನ, ಭಕ್ತ ಪರಮಾತ್ಮ ಪರಾಧೀನ. என்னையும் உன்னிலிட்டேன், உன்னை என்னில் வைத்தேன். பெரியாழ்வார் ಹೇಳ್ತಾರಲ್ವಾ, சென்னியோங்க தன் திருவேங்கடமுடையாய் உலக தன்னை வாழ நின்ற நம்பி தாமோதரா சதிரா என்னையும் என் உடமையையும் உன் சக்கர பொறி ஒத்திக்கொண்டு ನಿನ್ನರುಳೇ பொறிந்திருந்தேன் இனி என் திருக்குறிப்பே. ಹೇಳ್ತಾರಲ್ವಾ பெரியாழ்வார் சொன்னபடிக்கு என்னையும் ಉನ್ನಿಲ್ ವೈತೇನ್, ಉನ್னை ಎನ್ನಿಲ್ ಇಟ್ಟೇನ್. ನಾನು ನಿನ್ನೊಳಗಡೆ ಸೇರ್ಕೊಂಡೆ, ನೀನು ನನ್ನೊಳಗಡೆ ಬಂದು ಕುತ್ಕೊಂಡೆ. ಇದು ಅವಿನಾಭಾವ ಸಂಬಂಧ. ಒಂದು ಜೀವಾತ್ಮಕ್ಕೂ ಪರಮಾತ್ಮಕ್ಕೂ ಎಡಬಿಡದಂತಹ ಸಂಬಂಧ, 9 ವಿಧವಾದಂತಹ ಸಂಬಂಧ. ನೀನೇ ಪಿತಾಚ ರಕ್ಷಕ ಶೇಷಿ ಭರ್ತ ರಮಾಜ್ಞೋ ರಮಾಪತಿ. ಎಲ್ಲಿ ಕೇಳಿದ್ರಿ ಯಶೋಧ ಮಾಮಿ ಇದನ್ನ? 2 ದಿನ ನನ್ನ ಜೊತೆನೂ ಬಂದಿದ್ರಿ ನೀವು ವೇಲಕ್ಕುಡಿ ಸ್ವಾಮಿಗೆ. ಬಂದಿದ್ರಾ ಇಲ್ವಾ? ಈ 9 ಸಂಬಂಧ ಅವ್ರು ಹೇಳಿದ್ರ ಇಲ್ವಾ? ನಿಮಗಿನ್ನೂ ನಾನು ಕವರ್ ಮಾಡಿಲ್ಲ. ಸುಜಾತ ಮಾಮಿ ಬ್ಯಾಚ್ ಕವರ್ ಮಾಡಿದ್ದೀನಿ, ಸ್ಮಿತಾ ಅವ್ರಿಗೆಲ್ಲ ಕವರ್ ಮಾಡಿದ್ದೀನಿ ಇದನ್ನ. 9 ವಿಧವಾದ ಸಂಬಂಧಗಳು. ಅವನೇ ನನಗೆ ಪತಿ, ಅವನೇ ನನಗೆ ಪಿತಾ, ಅವನೇ ನನಗೆ ರಕ್ಷಕ, ಅವನೇ ನನಗೆ ಧಾತ, ಅವನೇ ನನ್ನ ಸ್ವಾಮಿ, ಅವನೇ ನನ್ನ ಜ್ಞಾನ, ಅವನೇ ನನ್ನ ಆಚಾರ್ಯ, ಅವನೇ ನನ್ನ ಸಖ, ಕೊನೆಗೆ ಅವನೇ ನನ್ನ ಆತ್ಮಬಂಧು. ಗೊತ್ತಾಯ್ತಾ? ಬರೆಸ್ತೀನಿ, ಡೋಂಟ್ ವರಿ, ಐ ವಿಲ್ ಮೇಕ್ ಯು ಟು ರೈಟ್. ಓಕೆ, ಕಪಿಲೋಪಾಖ್ಯಾನ ಆದ್ಮೇಲೆ ಬರುತ್ತೆ ಆ 9 ವಿಧವಾದ ಸಂಬಂಧ. ಕರ್ತ ಭರ್ತ ಅನ್ನೋ ಸಂಬಂಧ, ಧ್ರುವ ವರ್ಣಿಸೋ ಸಂಬಂಧ. ಆಯ್ತಾ? ಆ ಸಂಬಂಧವನ್ನ ಪಿತಾಚ ರಕ್ಷಕ ಶೇಷಿ ಭರ್ತಾಜ್ಞೇಯೋ ರಮಾಪತಿ ಅಂತ ಒಂದು ಶ್ಲೋಕ ಬರುತ್ತೆ. ಅದರಲ್ಲಿ ವೇಲಕ್ಕುಡಿ ಸ್ವಾಮಿ ಮೊನ್ನೆನೋ ಆ ಉಪನ್ಯಾಸವನ್ನ ಮಾಡಿದ್ರು. ಈ 9 ವಿಧವಾದ ಸಂಬಂಧ, ಅನಾದಿ ಕಾಲದ ಸಂಬಂಧವನ್ನ ಈ ಜೀವಾತ್ಮ ಪರಮಾತ್ಮರಲ್ಲಿ ಇರೋದ್ರಿಂದ ಕಡ್ಕೋಬೇಕು ಅಂದ್ರು ಅದು ಕಡಿಯಕ್ಕೆ ಸಾಧ್ಯವೇ ಇಲ್ಲ ಅಲ್ವಾ? ಸೊ ಅವನನ್ನೇ ಅದಕ್ಕೆ ನಾವು ಆಶ್ರಯಂ ಅಂತ ಕರಿತೀವಿ. ಆಶ್ರಯ ಅಂತ ಪಡೆದ್ರೆ ಅಂಥವರಲ್ಲಿ ಹೋಗಿ ಆಶ್ರಯ ಪಡಿಬೇಕಲ್ವಾ? ನಾನ್ ಬೀದಿಲಿ ನಿಂತಿದ್ದೀನಿ, ಜೋರಾಗಿ ಮಳೆ ಸುರಿತಾ ಇದೆ. ಅಯ್ಯೋ ಮಳೆಯಿಂದ ಪ್ರೊಟೆಕ್ಟ್ ಮಾಡ್ಕೋಬೇಕು ಅಂತ ಒಬ್ಬರ ಮನೆ ಒಳಕ್ಕೆ ಪರ್ಮಿಷನ್ ಕೇಳ್ಕೊಂಡು ಹೋಗ್ತೀನಿ. ಹೋಗ್ಬಿಟ್ಟು ನೋಡಿದ್ರೆ ಅವ್ರ ಮನೆ ಬಚ್ಚಲಾಗಿ ಕೂತಿದೆ, ಎಲ್ಲ ಕಡೆ ಅವ್ರ ಮನೇಲಿ ಸೋರ್ತಾ ಇದೆ. ನಾನು ಎಲ್ಲಿಂದ ಆಶ್ರಯ ಪಡೆಯೋದು ಅಲ್ವಾ? ವಾಳಿಂಟೆ ಎಕ್ಕಡ ಚೂಸ್ತೇನೋ ವಾನ, ಅವ್ರ ಮನೇಲೆ ಎಲ್ಲಾ ಕಡೆ ನೀರ್ ಸುರಿತಾ ಇದೆ. ನಾನ್ ಯಾಕೆ ಇವ್ರ ಮನೆಗೆ ಹೋಗ್ಲಿ ಆಶ್ರಯ ಪಡೆಯಕ್ಕೆ? ಈ ಭೂಲೋಕದಲ್ಲಿ ಇನ್ನೊಬ್ಬ ಮನುಷ್ಯನಲ್ಲಿ ಹೋಗಿ ಆಶ್ರಯ ಪಡೆಯೋದು ಅಂದ್ರೆ ಇದೇ ಕತೆ. ಗೊತ್ತಾಯ್ತಾ? ಅದ್ರ ಬದಲು ರೋಡಲ್ಲೇ ನಿಂತು ಮಳೆಲೇ ನೆನಿಬೋದಾ? ಅವ್ರ ಮನೆಗೆ ಹೋಗಿ ನಾ ಆಶ್ರಯ ಪಡಿತೀನಿ ಅಂತ ಹೋದ್ರೆ ಋಣ ಅದನ್ನ ತೀರಿಸ್ಬೇಕು.
ಅದಿಲ್ದೆ ಅವ್ರ ಮನೇಲೂ ಶೋರ್ನೆ ಸುರಿತಾ ಇದೆ ಆ ಮಳೆ, ಏನ್ ಬಿಡುತ್ತಾ ಅಲ್ಲೂ ಹೋಗಿ ನೆನೆಯೋದೆ, ಅವ್ರ ಜೊತೆ ನೆನೆಯೋದಷ್ಟೇನೆ. ಈ ಋಣಮುಕ್ತವಾದ ಸಂಬಂಧಗಳೆಲ್ಲ ಹಿಂಗೇನೆ, ಗೊತ್ತಾಯ್ತಾ? ಆಶ್ರಯ ಅಂತ ಪಡೆದ್ರೆ ಅವನ ನೆರಳಿಗೆ ನಾವು ಆಶ್ರಯವನ್ನ ಪಡಿಬೇಕು, ಅವನ ಅಡಿದಾವರೆಗಳಲ್ಲಿ ಆಶ್ರಯವನ್ನ ಪಡಿಬೇಕು. ಆ ಆಶ್ರಿತ ಪಕ್ಷಪಾತನಾದಂತಹ ಭಗವಂತ ಒಂದ್ಸಲ ಆಶ್ರಯ ಕೊಟ್ಟ ಅಂದ್ರೆ ಅವನಿನ್ನು ಬಿಡ್ತಾನ ನಮ್ಮನ್ನ? ನಾನು ಆಶ್ರಯ ಕೊಟ್ಟೆ ಅಂದ್ರೆ ಯಾವಾಗ ಬೇಕಾದ್ರೂ ಕೈ ಬಿಡ್ತೀನಿ, ಯಾಕಂದ್ರೆ ನಾನೇ ಇನ್ನೊಬ್ರ ಕೈ ಹಿಡ್ಕೊಂಡಿದ್ದೀನಿ ಅಲ್ವಾ? ಅವನು ಬಿಡ್ತಾನ ಕೈನಾ? ಎಂದಿಗೂ ಬಿಡುವನಲ್ಲ. ಒಂದು ರಣಹದ್ದು ಸಮುದ್ರದ ಮಧ್ಯದಲ್ಲಿ ಶಿಪ್ ಬಂದಿರುತ್ತೆ, ಶಿಪ್ಪನ್ನ ಬಿಟ್ಟು ನನಗೇನ್ ನಾನು ಹಾರಬಲ್ಲೆ ಅಂತ ಹೊರಟೋಗುತ್ತೆ. ಎಷ್ಟು ದೂರ ಹಾರಿದ್ರು ಎಲ್ಲಾ ಕಡೆನೂ ನೀರು ನೀರು ನೀರು, ಜಲಾವೃತ, ಲ್ಯಾಂಡಿಂಗ್ ಸ್ಪೇಸೇ ಇಲ್ಲ. ಹೆದರಿಕೆ ಶುರು ಆಗೋಯ್ತು ಅದಕ್ಕೆ, ರೆಕ್ಕೆಗಳಲ್ಲಿ ಶಕ್ತಿ ಕಮ್ಮಿ ಆಗೋಯ್ತು, ಪಟಪಟ ಇನ್ನು ಹೊಡೆಯಕ್ಕಾಗ್ತಾ ಇಲ್ಲ. ಅಯ್ಯೋ ನಾನು ಬಿಟ್ಟಂತಹ ಆ ದೋಣಿ ಸಿಕ್ಕಿದ್ರೆ ಸಾಕಪ್ಪ, ಯಾವತ್ತೂ ಆ ದೋಣಿ ನಾನು ಬಿಡಲ್ಲ ಕರೆಗೆ ಹೋಗೋವರೆಗೂ ಅಂತ ಆ ದೋಣಿನೇ ಹೊಡ್ಕೊಂಡು ಮತ್ತೆ ಬಂದು ಕುತ್ಕೊಳ್ಳುತ್ತೆ. ಆ ಥರ ಎಲ್ಲಿಂದ ಎಲ್ಲಿಗೆ ಹೋದ್ರೂ ಆಶ್ರಯ ಸ್ವರೂಪ ಅನ್ನೋದು ನಮಗೆ ಪರಮಾತ್ಮ ಬಿಟ್ರೆ ಯಾವುದೂ ಇಲ್ಲ. ಇದನ್ನೇ ನಮ್ಮ ಈ 10 ಲಕ್ಷಣಗಳಾಗಿ, ಸರ್ಗ ಅನ್ನೋದೇ ನಮ್ಮ 24 ಸಮಷ್ಟಿ ರೂಪಗಳು ಭಗವಂತನೊಟ್ಟಿಗೆ ಬರುವುದು, ವಿಸರ್ಗ ಅನ್ನೋದೇ ಬ್ರಹ್ಮ ಮಾಡುವಂತಹ ಸೃಷ್ಟಿ, ಸ್ಥಾನ ಅನ್ನುವುದೇ ಕೊನೆಯ ಪಕ್ಷ ನಾವು ಈ ಜಗತ್ತನ್ನ ವೈಕುಂಠದಲ್ಲಿ ಒಂದು ರೆಪ್ಲಿಕಾ ತರ ನೋಡುವುದು, ಪೋಷಣ ಅಂದ್ರೆ ಎಲ್ಲರನ್ನೂ ಪರಮಾತ್ಮ ಪೋಷಿಸ್ತಾನೆ ಅನ್ನೋ ದೃಢ ವಿಶ್ವಾಸ, ನಂಬಿಕೆ ಖಂಡಿತ ಅದು ನಡೆಯುತ್ತೆ. ಊತಯ ಅಂದ್ರೆ ನಮ್ಮ ಕರ್ಮಾನುಸಾರ ಜನ್ಮಗಳನ್ನ ಪಡೆದು ಕೊನೆಗೆ ಯಾವುದೋ ಒಂದು ಜನ್ಮದಲ್ಲಿ ಮೋಕ್ಷಕ್ಕೆ ಗುರಿಯಾಗುವುದು. ಮನ್ವಂತರ ಅಂದ್ರೆ ಅದು ನಮ್ಮ ಮೇಲ್ಪಟ್ಟಂತಹ ದೇವಾನುದೇವತೆಗಳ ಸೃಷ್ಟಿ. ನಂತರ ಈಶಾನುಕಥಾ ಅಂದ್ರೆ ಪರಮಾತ್ಮನೇ ಹಲವು ಬಾರಿ ಅವತರಣ ಮಾಡಿ ಧರ್ಮ ಸಂಸ್ಥಾಪನೆಗೆ ಅಂತ ಬಂದಾಗ ಅವನ ಒಂದು ವಿಷಯಗಳನ್ನ ಅರಿತುಕೊಳ್ಳುವುದು. ನಿರೋಧ ಅಂದ್ರೆ ಕೆಲವೊಂದು ಇರ್ರಿಪೇರಬಲ್ ಆತ್ಮಗಳು ಎಂದಿಗೂ ಭಗವಂತನಿಂದಲೂ ತಿರುಗ್ಸಕ್ ಸಾಧ್ಯವಿಲ್ಲ ಅಂತವ್ರನ್ನ ಭಗವಂತನೇ ಬಿಟ್ಬಿಡ್ತಾನೆ. ಪ್ರಳಯ ಕಾಲದಲ್ಲಿ ಆ ಪ್ರಳಯದ ನೋವನ್ನ ಅಥವಾ ಆ ಪ್ರಳಯದ ಒಂದು ತಿಮಿರ ನಾಶ ಅಂತ ಹೇಳ್ತೀವಲ್ಲ, ಆ ಒಂದು ತಾಕದಲ್ ಅಥವಾ ಆ ಸಂಕಟವನ್ನ ಅನುಭವಿಸಿ ಚತುರ್ಮುಖ ಬ್ರಹ್ಮನ ಒಂದು ಸಾನ್ನಿಧ್ಯದಲ್ಲಿ ಲೀನವಾಗಿ ನಂತರ ಮರುಸೃಷ್ಟಿಯಲ್ಲಿ ಅವರೆಲ್ಲ ಹೊರಗಡೆ ಬರ್ತಾರೆ. ಮುಕ್ತಿ ಎನ್ನುವುದು ಜ್ಞಾನ ಸ್ವರೂಪವಾದ ನಮ್ಮ ಆತ್ಮವನ್ನ ನಾವೇ ಅರ್ಥ ಮಾಡಿಕೊಂಡು ಕರ್ತೃತ್ವ ಭಾವವನ್ನ ಬಿಟ್ಟು ಕಾರ್ಯವನ್ನ ಮಾತ್ರ ಭಗವಂತನ ಅನುಗ್ರಹ ಅಥವಾ ಅವನ ಆಜ್ಞಾನುಸಾರ ಅಂತ ಮಾಡಿ ಕೊನೆಗೆ ಅವನಲ್ಲೇ ಲೀನವಾಗುವುದು. ಆಶ್ರಯ ಅಂದ್ರೆ ಇಡೀ ಸೃಷ್ಟಿ ತನಗೆ ಬೇಕು ಅಂದ್ರೆ ಅವನು ಸೃಷ್ಟಿಸ್ತಾನೆ, ಇಲ್ದಿದ್ರಾನೆ ತನ್ನದರಲ್ಲೇ ಅವನು ಲಯಿಸ್ತಾನೆ ಅಂತ ಸೃಷ್ಟಿಕರ್ತನಾದಂತಹ ಅಥವಾ ಲಯಕರ್ತನಾದಂತಹ ಅವನಲ್ಲಿ ಹೋಗಿ ನಾವು ಆಶ್ರಯ ಪಡೆಯುವುದು, ಅದೇ ಆಶ್ರಯ. ಈಗೆಲ್ಲ ನಾವೆಲ್ಲ ಮೋಕ್ಷಕ್ಕೆ ಹೋಗ್ತೀವಿ, ಪರಮಾತ್ಮನಲ್ಲೇ ಹೋಗಿ ಲೀನವಾಗ್ತೀವಿ, ಆದ್ರೆ ನಾವು ನಾವಾಗೇ ಇರ್ತೀವಿ, ಪರಮಾತ್ಮ ಪರಮಾತ್ಮನಾಗೇ ಇರ್ತಾನೆ. ಗೊತ್ತಾಯ್ತಾ? ಈಗ ಹೋಗಿ ನಾವು ಪರಮಾತ್ಮನಲ್ಲಿ ಲೀನ ಆದ್ವಿ ಅಂದ್ರೆ ನಾವು ಪರಮಾತ್ಮರಾಗ್ತೀವಾ? ಇಲ್ಲ. ನಾನಾಗೇ ಇರ್ತೀನಿ, ಅವನಾಗೇ ಇರ್ತಾನೆ. ನಾನು ಪಾರತಂತ್ರಿಯಾಗಿ ನಿತ್ಯ ಸೂರಿಗಳಲ್ಲಿ ಒಂದಾಗಿ ನಿತ್ಯ ಕರ್ಮಾನುಸಾರ ಅವನನ್ನ ನಾನು ಏನ್ ಮಾಡ್ತೀನಿ? ಉಪಾಸನೆ ಮಾಡ್ತೀನಿ. ಅವನು ಧಾತನಾಗೇ ಇರ್ತಾನೆ ಯಾವತ್ತು. ಅವನು ನಾನ್ ಧಾತ ಆಗ್ಬಿಟ್ಟು ಅವನು ನಮ್ಮಲ್ಲಿ ಬಂದು ಸೇರ್ಕೊಂಡ್ಬಿಡಲ್ಲ. We will be served as a slaves. He will be always a swatantri. Slave andre that is not a right word to use. Actually English doesn't give proper meaning. Slave anta alla, adu ಪಾರತಂತ್ರತ್ವ ಅಂತ ಹೇಳೋದು. ಅದೇನು ಅಂದ್ರೆ ಪರಮ ಶ್ರೇಷ್ಠವಾದಂತಹ ಭಾಗವತ ಸ್ವರೂಪಿಗಳಾಗ್ತೀವಿ ನಾವು. ಒಪ್ಕೋತೀರಾ? ಭಾಗವತ ಸ್ವರೂಪಿಗಳಾಗ್ತೀವಿ, ಭಗವಂತನಾಗಿ ಇರ್ತಾನೆ. ಇದು ಆಶ್ರಯದಲ್ಲಿ ತಂದು ಬಿಡುತ್ತೆ. ಅರ್ಥ ಆಯ್ತಾ? ವೆರಿ ಈಸಿ ಟು ಅಂಡರ್ಸ್ಟ್ಯಾಂಡ್. ಅರ್ಥ ಆಯ್ತಾ ಎಲ್ರಿಗೂ? ಅರ್ಥ ಆಗ್ಲಿಲ್ಲ ಅಂದ್ರೆ ಇನ್ನೊಂದ್ಸಲ ಕೇಳಿ. ಸುಕನ್ಯಾ ಮಾಮಿ ಅರ್ಥ ಆಯ್ತಾ? ಆಂಡಾಳ್ ಮಾಮಿ ಪುರಂಜಿದಾ உங்களுக்கு, ವಸುಧಾ ಮಾಮಿ ಎಲ್ರಿಗೂ ಅರ್ಥ ಆಯ್ತಾ? ಈ 10 ಲಕ್ಷಣಗಳಿಂದ ಕೊನೆಗೆ ಭಗವಂತನ ಸ್ವರೂಪ ಯಾವ ತರ ಆಶ್ರಯ ಎಂಬ ಲಕ್ಷಣದಲ್ಲಿ ಶುರು ಆಗುತ್ತೆ ಅಂತ ನೋಡೋಣ.
3 ವಿಧವಾದ ವಿಷಯಗಳು ನಮ್ಮಲ್ಲಿ ಹೊರಹೊಮ್ಮುತ್ತೆ. ಸ್ಪಷ್ಟವಾಗಿ ನಾವು ಅದನ್ನ ತಿಳ್ಕೋಬೇಕು. ಯಾವುದು ಅಂದ್ರೆ ಆಧ್ಯಾತ್ಮಿಕ, ಆದಿಭೌತಿಕ ಹಾಗೂ ಆದಿದೈವಿಕ. ಏನಿದು? ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಅಂತ ನೆಕ್ಸ್ಟ್ ಕೊಟ್ಟಿದ್ದಾರೆ. ಏನದು 13? ಏನ್ ಇಷ್ಟು ಸೈಲೆಂಟ್ ಆಗೋದ್ರಿ ಎಲ್ರು? ಏನದು ಅಂದ್ರೆ ಯಾರು ಉತ್ತರ ಇಲ್ಲ. ವಾಟ್ ಇಸ್ ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ? ಮಾಡಿರ ಎಲ್ಲ ಸೃಷ್ಟಿ ಪರಮಾತ್ಮನಿಗೆ ಸಂಬಂಧಪಟ್ಟಿದ್ನ ಓದೋದು ಅಂತನ ತಿಳ್ಕೊಳ್ಳೋದು. ಆದಿಯಲ್ಲಿ ಹೇಗಿತ್ತು ಅಂತ. ಆದಿದೈವಿಕ, ಶುರು. ಆಧ್ಯಾತ್ಮಿಕ, ಆದಿಭೌತಿಕ. ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಈಗ ಹೇಳಿದ್ರೆ ಓ ಇದ ಅಂತೀರ. ತಾಪತ್ರಯಗಳು. ಅಯ್ಯೋ ಇದೊಂದು ತಾಪತ್ರಯ ನಮಗೆ ಅಂತೀರ ಅಲ್ವಾ? ತಾಪತ್ರಯಗಳು. ಅದು ಆಕ್ಚುಲಿ ಬಿಗಿನಿಂಗ್ ಅಲ್ಲಿ ಅದು ತಾಪವಲ್ಲ. ಅದು ತಾಪವಾಗಿಸ್ಕೊಳ್ಳೋದು, ತಂಪಾಗಿಸ್ಕೊಳ್ಳೋದು ನಮ್ಮ ಕೈಯಲ್ಲಿದೆ. ಆಯ್ತಾ? ಈಗ ಒಂದು ತಾಯಿಯ ಗರ್ಭದಿಂದ ನೀವು ಹೊರಗಡೆ ಬರ್ತೀರಾ. ಬಂದ ಕೂಡ್ಲೆ ಈ 3 ಬಂದು ನಿಮ್ಮನ್ನ ಹಿಂಗೆ ಅಂಟುತ್ತೆ. ಗೊತ್ತಾಯ್ತಾ? ನಿಮ್ ತಾಯಿ ಗರ್ಭದಿಂದ ತಾನೇ ನೀವು ಹೊರಗಡೆ ಬಂದಿರೋದು ಎಲ್ರು? ಇಲ್ಲ ಸರ್ ನಾ ಮೊಟ್ಟೆಯಿಂದ ಬಂದೆ ಅನ್ನೋರು ಯಾರಾದ್ರೂ ಇದ್ದೀರಾ ಇಲ್ಲಿ? ಇಲ್ಲ ಸರ್ ನಾ ಬೇರಿಂದ ಬಂದೆ ಅನ್ನೋರು ಇದ್ದೀರಾ? ಇಲ್ಲ ಅಲ್ವಾ? ಗರ್ಭದಿಂದ ಬಂದ್ರು, ಬೇರಿಂದ ಬಂದ್ರು, ಮೊಟ್ಟೆಯಿಂದ ಬಂದ್ರು, ನೀರಿಂದ ಹೊರಗಡೆ ಬಂದ್ರು, ದ್ರೌಪದಿ ತರ ಅಗ್ನಿಯಿಂದ ಹೊರಗಡೆ ಬಂದ್ರು. ಯಾವ ಹುಟ್ಟಿನಿಂದ ಹೊರಗಡೆ ಬಂದ್ರು ಆ ಹೊರಗಡೆ ಬಂದ ಕೂಡಲೇ ನಮಗೆ 3 ವಿಧವಾದಂತಹ ತ್ರಯಗಳು, ಅದು ತಾಪವಾಗಿಸ್ಕೊಳ್ಳೋದು, ತಂಪಾಗಿಸ್ಕೊಳ್ಳೋದು ನಮ್ಮಲ್ಲಿದೆ. ಆ ತ್ರಯ ಗುಣಗಳು ನಮಗೆ ಬಂದು ಅಂಟ್ಕೊಳ್ಳುತ್ತೆ. ಇಷ್ಟು ದಿನ ನೀವು ಕೇಳ್ತಾ ಇದ್ದಿದ್ದು ತ್ರೈಗುಣ್ಯ ಅಂದ್ರೆ ಯಾವುದು? ಸತ್ವ, ರಜಸ್ಸು, ತಮಸ್ಸು ಅಲ್ವಾ? ಒಪ್ಕೋತೀರಾ? ಈಗ ಹೊಸ 3 ಗುಣ ಬಂದು ಸೇರ್ಕೊಳ್ತಾ ಇದೆ. ಸತ್ವ, ರಜಸ್ಸು, ತಮಸ್ಸು ಅದು ಬಂದು ಸೇರ್ಕೊಳುತ್ತೆ ಸರಿ. ಆದ್ರೆ ಅದ್ರ ಜೊತೆಗೆ ಆಧ್ಯಾತ್ಮಿಕ, ಆದಿಭೌತಿಕ, ಆದಿದೈವಿಕ ಇದು 3 ಬಂದು ಸೇರ್ಕೊಳ್ಳುತ್ತೆ. ಯಾವ ಪುರುಷನು ಈ ಇಂದ್ರಿಯಗಳಿಗೆಲ್ಲ ಸಾಕ್ಷಿಯಾಗಿದ್ದು, ಸರಿಯಾಗಿ ಕೇಳಿಸ್ಕೊಳ್ಳಿ, ಯಾವ ಪುರುಷನು, ದ ಪರ್ಸನ್ ಹೂ ಇಸ್, ಈ ಇಂದ್ರಿಯಗಳಿಗೆಲ್ಲ ಸಾಕ್ಷಿಯಾಗಿದ್ದು, ಹೂ ಇಸ್ ಅಥೆಂಟಿಕ್ ಪರ್ಸನ್ ಫಾರ್ ಆಲ್ ದೀಸ್ ಇಂದ್ರಿಯಾಸ್, ಇಂದ್ರಿಯಗಳಿಗೆಲ್ಲ ಸಾಕ್ಷಿಯಾಗಿದ್ದು, ಇಂದ್ರಿಯಗಳ ಮೂಲಕ. 1 ನಿಮಿಷ, ಈ ಕಾಲ್ ತುಂಬಾ ಇಂಪಾರ್ಟೆಂಟ್, 1 ಸೆಕೆಂಡ್ ತಗೊಂಡ್ಬಿಡ್ತೀನಿ. ಫಸ್ಟು ಆಧ್ಯಾತ್ಮಿಕ ಬರ್ಕೊಳ್ಳಿ ಎಲ್ರುವೆ. ಆಧ್ಯಾತ್ಮಿಕ ಅದೊಂದಷ್ಟು 3 ಲೈನ್ ಮಾತ್ರ ಬರ್ಕೊಳ್ಳಿ, ಆಮೇಲೆ ಸ್ಮಿತಾ ಅವ್ರು ನೋಟ್ಸ್ ಕೊಡ್ತಾರೆ. ಸೊ ದಟ್ ನಿಮ್ಗೆ ಬೆಟರ್ ಅಂಡರ್ಸ್ಟ್ಯಾಂಡಿಂಗ್ಗೆ 3 ಲೈನ್ ಮಾತ್ರ ಬರ್ಕೊಳ್ಳಿ. ಆಧ್ಯಾತ್ಮಿಕ. ಆಧ್ಯಾತ್ಮಿಕ ಯಾವ ಪುರುಷನು ಈ ಇಂದ್ರಿಯಗಳಿಗೆಲ್ಲ ಸಾಕ್ಷಿಯಾಗಿದ್ದು, ಇಂದ್ರಿಯಗಳ ಮೂಲಕ ಯಾವ ಪುರುಷನು
ಈ ಇಂದ್ರಿಯಗಳಿಗೆಲ್ಲ ಸಾಕ್ಷಿಯಾಗಿದ್ದು ಇಂದ್ರಿಯಗಳ ಮೂಲಕ ಇಂದ್ರಿಯ ವಿಷಯಗಳನ್ನು ಅನುಭವಿಸುತ್ತಾನೋ ಅವನಿಗೆ ಆಧ್ಯಾತ್ಮಿಕ ಎಂದು ಹೆಸರು. ಅವನಿಗೆ ಆಧ್ಯಾತ್ಮಿಕ ಅನ್ನೋದನ್ನ ಅಂಡರ್ಲೈನ್ ಮಾಡ್ಕೊಳ್ಳಿ. ಅವನಿಗೆ ಆಧ್ಯಾತ್ಮಿಕ ಎಂದು ಹೆಸರು. ಯಾವ ಪುರುಷನು ಈ ಇಂದ್ರಿಯಗಳಿಗೆ ಸಾಕ್ಷಿಯಾಗಿದ್ದು ಇಂದ್ರಿಯಗಳ ಮೂಲಕ ಇಂದ್ರಿಯ ವಿಷಯಗಳನ್ನು ಅನುಭವಿಸುತ್ತಾನೋ ಅವನಿಗೆ ಆಧ್ಯಾತ್ಮಿಕ ಎಂಬ ಹೆಸರು. ಬರ್ಕೊಂಡ್ರ ಎಲ್ರು? ಈಗ ಅರ್ಥ ಮಾಡಿಸ್ತೀನಿ ನೋಡಿ. ಈಗ ರೇಖಾ ಅವರೇ, ನಿಮ್ಮ ಕಣ್ಣಿನ ದೃಷ್ಟಿಗೆ ಯಾರು ಓನರು? ನಾನಾ ನೀವಾ? ನಾನೇ ಸರ್. ಸೂರ್ಯ. ನೀವು ಮಾತಾಡೋ ಧ್ವನಿಗೆ ಯಾರು ಓನರು? ನಾನೇನೆ. ನೀವೇ ಓನರು ಅಲ್ವಾ? ನಿಮ್ಮ ಕೈಗೆ, ಕಾಲಿಗೆ, ಇಂದ್ರಿಯಗಳಿಗೆ, ನೋಡೋದಕ್ಕೆ, ಉಸಿರಾಡೋ ಒಂದು ಉಸಿರಿಗೆ, ಬಾಯಿಂದ ಬರುವ ಶಬ್ದಗಳಿಗೆ, ನಾಲ್ಗೆಯಿಂದ ಟೇಸ್ಟ್ ಮಾಡೋ ರುಚಿಗೆ, ಕಿವಿಯಿಂದ ಕೇಳೋ ಶಬ್ದಗಳಿಗೆ ಅಲ್ವಾ? ಎಲ್ಲದಕ್ಕೂ ಯಾರು ಓನರು? ನೀವೇ ಓನರು. ಅಂಡರ್ ಮ್ಯೂಟ್ ಮಾಡ್ಕೊಳ್ಳಿ. ಭಗವಂತ ಓನರು ಅಂತ ನಾ ಹೇಳಕ್ಕೆ ಹೇಳ್ತೀನಿ. ಸರಿ, ನಾವ್ ಆತರ ತಿಳ್ಕೊಂಡ್ರು ನಮ್ಮ ಒಳಗಡೆ ಆತ್ಮ ಭಗವಂತ ಅದಕ್ಕೆ ಓನರ್. ಅದೇ ನಾವು ಎಲ್ಲದಕ್ಕೂ ಭಗವಂತನ ಎಳಿಬಾರ್ದು. ಇರಿ, ಹಂತ ಹಂತವಾಗಿ ಹೋಗು. ಭಗವಂತ ಅಂದ್ಬಿಟ್ರೆ ಅಲ್ಲಿ ಏನು ಅರ್ಥ ಮಾಡ್ಕೊಳಕ್ಕೆ ಇಲ್ಲ. ಏನಿದೆ ಅರ್ಥ ಮಾಡ್ಕೊಳಕ್ಕೆ? ಏನಾದ್ರೂ ಇದೆಯಾ ಅರ್ಥ ಮಾಡ್ಕೊಳಕ್ಕೆ? ಈಗ ಅಷ್ಟೇ ನಿಮ್ಮ ಪ್ರಾಕ್ಟಿಕ್ಯಾಲಿಟಿಗೆ ಬರ್ಬೇಕು. ಈಗ ನಾನ್ ಮಾತಾಡ್ತಾ ಇದ್ದೀನಿ, ನಾನ್ ನೋಡ್ತಾ ಇದ್ದೀನಿ, ನಾನು ಬಾಯಲ್ಲಿ ಹಾಕೊಂಡು ಚಪಲಿಸ್ತಾ ಇದ್ದೀನಿ, ನಾನ್ ಕೇಳ್ತಾ ಇದ್ದೀನಿ ಶಬ್ದಗಳನ್ನ, ನನ್ನ ಕೈಯಿಂದ ನಾನು ಆಡಿಸ್ತಾ ಇದ್ದೀನಿ. ಯಾರು ನನಗೆ ಓನರ? ಯು ಹ್ಯಾವ್ ಟು ಟೆಲ್ ಮಿ ಪ್ರಾಕ್ಟಿಕಲಿ. ಭಗವಂತನ ಎಳಿಬೇಡಿ. ಈಗ ಫಸ್ಟ್ ಹಂತದಲ್ಲಿ ಯಾರು ಓನರು? ನಾನೇ ಓನರ್ ಅಲ್ವಾ? ನಿಮ್ಮ ಇಂದ್ರಿಯಗಳ ಕೆಲಸಕ್ಕೆಲ್ಲ ನೀವು ಓನರು ಅನ್ನೋದು ಫಸ್ಟ್ ಹೇಳ್ತಾ ಇದೆ. ಯಾವ ಪುರುಷನು ಈ ಇಂದ್ರಿಯಗಳಿಗೆ ಸಾಕ್ಷಿಯಾಗಿದ್ದು, ಅಷ್ಟೇ, ಇನ್ನು ಎಕ್ಸ್ಪ್ಲೈನ್ ಮಾಡಿರೋದು, ನಾನು ಮುಂದಕ್ಕೆ ಹೋಗಿಲ್ಲ. ಸಾಕ್ಷಿಯಾಗಿದ್ದು ನನ್ನ ಎಲ್ಲಾ ಇಂದ್ರಿಯಗಳ ಕೆಲಸವನ್ನು ನನ್ನ ಒಳಗಡೆಯಿಂದ ನನ್ನ ಮೈಂಡ್ಗೆ ಸಿಗ್ನಲ್ ಅನ್ನ ನಾನು ಕಳಿಸ್ತೀನಿ. ಆ ಮೈಂಡ್ ಏನ್ ಮಾಡುತ್ತೆ? ಏ ಕೈಯೇ ತಿರುಗ್ಸು, ಏ ಕಣ್ಣೆ ನೋಡು, ಏ ಬಾಯೇ ಮಾತಾಡು, ಪ್ರಶ್ನೆ ಕೇಳ್ತಾ ಇದ್ದಾರೆ ಉತ್ತರ ಕೊಡು, ಅದಕ್ಕೆ ಆಲೋಚನೆ ಮಾಡು ಅಂತ ಮೈಂಡ್ ಏನ್ ಮಾಡುತ್ತೆ? ಎಲ್ಲಾ ಕಡೆಗೂ ಆ ಸಿಗ್ನಲ್ಗಳನ್ನ ಕಳಿಸುತ್ತೆ. ಕಾಲಕ್ಕೆ ಸಿಗ್ನಲ್ ಕಳಿಸ್ತಾ ಇದೆಯಾ? ಇಲ್ಲ. ಎದ್ದು ಓಡಾಡೋ ಪ್ರಮೇಯ ಇಲ್ಲ ಭಾಗವತದಲ್ಲಿ. ಕುತ್ಕೊಂಡು ಕೇಳಿಸ್ಕೊಳ್ಳೋದು, ಹೇಳೋದು ಅಲ್ವಾ? ಹಂಗ ಕಾಲಕ್ಕೆ ಸಿಗ್ನಲ್ ಇದೆಯಾ? ಆ ಕಾಲಿನ ಸಿಗ್ನಲ್ ಬಂದ್ ಮಾಡಿದೆ ಬ್ರೈನು ಅಲ್ವಾ? ಒಪ್ಕೋತೀರಾ? ಯಾಕಂದ್ರೆ ಒಂದ್ ಕಡೆ ಕುತ್ಕೊಂಡು ಕ್ಲಾಸ್ ನಡೆಸೋದು, ಒಂದ್ ಕಡೆ ಕುತ್ಕೊಂಡು ಕ್ಲಾಸನ್ನ ನೀವು ಅಟೆಂಡ್ ಮಾಡೋದು. ಕಾಲಿಗೆ ಏನಾಯ್ತು ಸಿಗ್ನಲ್? ಮತ್ತೆ ಇಲ್ಲ, ಅದನ್ನ ಸ್ಟಾಪ್ ಮಾಡಿದೆ. ಇದಕ್ಕೆಲ್ಲ ಯಾರು ಓನರು? ನನ್ನ ಚಿತ್ತವೆಂಬುವುದೇ ಓನರು. ಒಪ್ಕೋತೀರಾ? ನೆಕ್ಸ್ಟ್, ಇಂದ್ರಿಯಗಳ ಮೂಲಕ ಇಂದ್ರಿಯ ವಿಷಯಗಳನ್ನು ಅನುಭವಿಸುತ್ತಾನೆ. ಸೊ ಈಗ ವಿಷಯ ಅಂತ ಬಂದಾಗ ಸಬ್ಜೆಕ್ಟ್ ಅಂತ ಬರುತ್ತೆ. ಆಯ್ತಾ? ನನ್ನ ಎಲ್ಲಾ ಇಂದ್ರಿಯಗಳಿಗೂ ನಾವು ಓನರ್ ಆದ್ಮೇಲೆ ನಾನು ತಾನೇ ಡಿಸಿಷನ್ ತಗೋಬೇಕು ನನ್ನ ಸಬ್ಜೆಕ್ಟ್ ಯಾವ್ದಿರ್ಬೇಕು ಅಂತ. ಕಣ್ಣಿಗೆ ದೃಷ್ಟಿಯನ್ನ ಕೊಡ್ತಾ ಇದ್ದೀನಿ, ಬಾಯಿಗೆ ಮಾತನ್ನ ಉಣಬಡಿಸ್ತಾ ಇದ್ದೀನಿ, ಕಿವಿಗೆ ಶಬ್ದಗಳನ್ನ ಕೇಳಿಸ್ತಾ ಇದ್ದೀನಿ, ಚರ್ಮಕ್ಕೆ ಸ್ಪರ್ಶವನ್ನ ಮುಟ್ಟಿಸ್ತಾ ಇದ್ದೀನಿ, ಮೂಗಿಗೆ ಗಂಧವನ್ನ ಹರಿಸ್ತಾ ಇದ್ದೀನಿ, ಬಾಯಿಗೆ ಚಪಲವನ್ನ ಉಣಬಡಿಸ್ತಾ ಇದ್ದೀನಿ. ಈ ತರ ಎಲ್ಲ ನಾನು ಓನರ್ ಆದ್ಮೇಲೆ ಈಗ ನಾನ್ ತಾನೇ ರೆಸ್ಪಾನ್ಸಿಬಲ್. ಸಬ್ಜೆಕ್ಟ್ ಯಾವುದು ಅಂತಾರೆ ಅದಕ್ಕೆ ಸೆಲೆಕ್ಟ್ ಮಾಡ್ಕೊಳಕ್ಕೆ. ನಾನಾ ನೀವಾ? ನಾನು ಒಂದು ಮೊಬೈಲ್ ನೋಡ್ತೀನಿ, ಫೇಸ್ಬುಕ್ ನೋಡ್ತೀನಿ, ನೋಡುವಾಗ ಎಲ್ಲಾ ದೃಶ್ಯಗಳು ಬರುತ್ತೆ, ಕೆಟ್ಟ ದೃಶ್ಯಗಳು ಬರುತ್ತೆ, ಒಳ್ಳೆ ದೃಶ್ಯಗಳು ಬರುತ್ತೆ. ಆದ್ರೆ ನಾನ್ ಫಿಲ್ಟರ್ ಮಾಡ್ಕೋಬೇಕಾ
ಅಥವಾ ಮೊಬೈಲ್ ಫಿಲ್ಟರ್ ಮಾಡ್ಬೇಕಾ? ಯಾವುದು ಮೊಬೈಲ್ ಫಿಲ್ಟರ್ ಮಾಡುತ್ತಾ? ನಾನ್ ಫಿಲ್ಟರ್ ಮಾಡ್ಕೋಬೇಕು ಅಲ್ವಾ? ಎರಡವರು ಉತ್ತಮೋತ್ತಮವಾಗಿ ನಾನು ಭಾಗವತವನ್ನ ನಿಮಗೆ ಉಣಬಡಿಸಿ ಕಾಲ ಕಳೆದು ನಿಮಗೂ ಒಂದಷ್ಟು ಅರಿವನ್ನು ಮೂಡಿಸಿ ನಂದನ್ನು ಟ್ರಿಗರ್ ಮಾಡ್ಕೋಬೇಕಾ? ಇಲ್ದಿದ್ರೆ ನಿಮ್ಮನೇಲಿ ಸೊಸೆ ನೆಟ್ಟಿಗಿದಾಳ, ನಮ್ಮನೇಲಿ ಅಳಿಯ ನೆಟ್ಟಿಗಿದಾನ ಅಂತ ಮಾತಾಡ್ಕೊಂಡು ನಿಮ್ಮ ಟೈಮು ವೇಸ್ಟ್ ಮಾಡಿ ನನ್ನ ಟೈಮು ವೇಸ್ಟ್ ಮಾಡ್ಬೇಕಾ? ಇದಕ್ಕೆ ನಾವೇ ಅಲ್ವಾ ಓನರು? ಓಂ ಪ್ರಥಮದಲ್ಲಿ ಎಲ್ರು ಭಗವಂತ ಅಂತ ಎಳೆದು ಬಿಟ್ರಲ್ಲ, ಭಗವಂತನ ಓನರ್ ಇದಕ್ಕೆ. ಈಗ ಹೇಳಿ ಆಂಡಳ್ ಮಾಮಿ, ಯಾರು ಓನರ್ ಇದಕ್ಕೆ? ಭಗವಂತ ಎಲ್ಲಾ ಕಡೆಗೂ ಬಂದು ಕುತ್ಕೊಳ್ಳಲ್ಲ. ಬಫೆ ಸಿಸ್ಟಮ್ ಇದು. ನಿಮ್ ಊಟ ನೀವು ಸೆಲೆಕ್ಟ್ ಮಾಡ್ಕೋಬೇಕು. ಊಟ ಕೊಡೋದು ಭಗವಂತ, ಸೆಲೆಕ್ಟ್ ಮಾಡ್ಕೊಳ್ಳೋದು ನಿಮ್ ಕೈಯಲ್ಲಿದೆ. ಮದುವೆ ಕರೀತಾರೆ, ರಿಸೆಪ್ಷನ್ ಕರೀತಾರೆ, ಇರೋ ಬರೋದ್ನೆಲ್ಲ ತಿನ್ನಿ ಅಂತಾನ ಅರ್ಥ? ಅಯ್ಯೋ ಇವ್ರ ಮನೆ ಊಟ ಚೆನ್ನಾಗಿರ್ಲಿಲ್ಲ, ಹೊಟ್ಟೆ ಕೆಟ್ಟೋಯ್ತು ಅಂದ್ರೆ ಹೊಟ್ಟೆ ಕೆಡೋ ತರ ನೀವ್ ಯಾವ್ದೋ ತಿಂದಿದ್ದೀರಾ ಅಂತ ಅರ್ಥ. ನಿಮಗ್ ಯಾವ್ದು ಹೊಟ್ಟೆಗೆ ಹಿತು ಇದೆಯೋ ಅದನ್ನ ತಗೊಳ್ಳಿ, ಬೇಡ ಅಂದವ್ರು ಯಾರೋ? ಪ್ಲೇಟ್ ನಿಮ್ ಕೈಯಲ್ಲಿದೆ, ಸರ್ವ್ ಮಾಡಕ್ಕಲ್ಲಿ ಜನ ಇದ್ದಾರೆ, ಹೋಗಿ ತೋರಿಸ್ತೀರಾ? ನಂಗೆ ಇದು ಬೇಡ ಅಂದ್ರೆ ಅವ್ರೇನು ಹಾಕ್ತಾರ? ನಿಮಗೇನ್ ಬೇಕೋ ಅದು ತಗೊಳ್ಳಿ. ಜಗತ್ತು ಅನ್ನೋದು ಭಗವಂತನಿಂದಲೇ ಸೃಷ್ಟಿಸಲ್ಪಟ್ರು. ಜಗತ್ತಲ್ಲಿ ಮುಖವಾಸಿ ಆಗು ಹೋಗುಗಳು ನಾವು ಮಿಸ್ಮ್ಯಾನಿಪ್ಯುಲೇಟ್ ಮಾಡೋದು. ಭಗವಂತ ಅಲ್ಲ. ಯು ಕೆನಾಟ್ ಪುಲ್ ಹಿಮ್ ಫಾರ್ ಎವ್ರಿಥಿಂಗ್. ಪಾಪ ಮಾತಾಡಲ್ಲ, ಬಾಯಿ ಮುಚ್ಕೊಂಡಿದ್ದಾನೆ ಅಂತ ಎಲ್ಲ ಅವನ ಮೇಲೆ ಹಾಕಿದ್ರೆ ಬರೆದಿಡ್ತಾನೆ. ಅವನ ಮ್ಯಾಥಮೆಟಿಕಲ್ ಕ್ಯಾಲ್ಕುಲೇಷನ್ ಬೇರೆ ಇರುತ್ತೆ. ಓಹೋ, ನಿನ್ನ ಚಪಲಕ್ಕೆ ನೀನು ಹೆಂಗ ಬೇಕಾದ್ರೂ ಸಬ್ಜೆಕ್ಟನ್ನ ಬೇರೆ ಮಾಡಿಕೊಂಡು ನನ್ನ ಸಬ್ಜೆಕ್ಟನ್ನ ಇಗ್ನೋರ್ ಮಾಡಿ ನಿನಗೆ ಬೇಕಾದ ಸಬ್ಜೆಕ್ಟನ್ನ ಹಾಕ್ಕೊಂಡು ಭಗವಂತ ಪ್ರಚೋದಿಸ್ತಾ ಅಂತೀಯ, ತಡಿ ಮಾಡ್ತೀನಿ ಅಂತ ಬರೆದಿಡ್ತಾನೆ. ಸೊ ಹೂ ಇಸ್ ದ ಚೂಸರ್ ಆಫ್ ಎ ಸಬ್ಜೆಕ್ಟ್ ಅಲ್ವಾ? ಯಶೋದಾ ಮಾಮಿ, ನಿಮ್ಮ ಮಕ್ಕಳು ಇಂಜಿನಿಯರ್ ಆಗಿ ಒಳ್ಳೆ ಹುದ್ದೆಯಲ್ಲಿ ಓದಿ ಚೆನ್ನಾಗಿ ಮುಂದುವರೆದು ಆಮೇಲೆ ಅಯ್ಯೋ ನಂಗೆ ಇದು ಇಷ್ಟ ಇಲ್ಲ, ನಮ್ಮ ಅಮ್ಮನಿಗೋಸ್ಕರ ಮಾಡಿದ್ರೆ ಅಂದ್ರೆ ಕೇಳ್ತೀರಾ? ನೀವು ಕೇಳ್ತೀರಾ? ನಿನಗೇನು ಬೇಕೋ ಅದನ್ನು ಓದ್ದೆ, ನೀನು ನಿನ್ನ ಕಾಲ ಮೇಲೆ ನಿಂತಿದೀಯಾ. ಅದರಲ್ಲಿ ಜಾಣತನದಿಂದ ನಿನ್ನ ಸಂಸಾರ ಭಾರವನ್ನು ಹೊಣೆ ನೀನು ತಗೊಳ್ಳೋದು ನಿನ್ನ ಜವಾಬ್ದಾರಿ. ಅದಕ್ಯಾಕೆ ಈ ವಯಸ್ಸಾದವಳ ಹೇಳಿದೀಯಾ? ಕೇಳ್ತೀರಾ ಇಲ್ವಾ? ನಿಂಗೆ ಡಾಕ್ಟರ್ ಬೇಕು ಅಂದರೆ ಡಾಕ್ಟರ್ ಓದಬೇಕಿತ್ತು ಅಲ್ವಾ? ಐ ಡಿಡ್ ನಾಟ್ ಫೋರ್ಸ್ ಯು ಫಾರ್ ಎನಿಥಿಂಗ್ ಅಲ್ವಾ? ಯಾರು ಯಾವುದಕ್ಕೂ ಫೋರ್ಸ್ ಮಾಡೋಕ್ಕಾಗಲ್ಲ. ಆಗುತ್ತಾ? ಎಲ್ಲಿ ನಿಮ್ಮ ಮನೆಯವರುಗಳನ್ನ ಭಾಗವತ ಕೇಳ್ಕೊಂಡು ಬಂದು ಕೂರಿಸಿ ನೋಡೋಣ. ಇಷ್ಟು ಜನ ಮಾಮಿಯರು ಬಂದಿದ್ದೀರಲ್ಲ, ಅವ್ರಿಗೆ ಇಂಟ್ರೆಸ್ಟ್ ಇದ್ರೆ ಅವರೇ ಬರ್ತಾರೆ. ನಾವು ಎಳೆಯಕ್ಕೆಲ್ಲ ಸಾಧ್ಯವಿಲ್ಲ ಸರ್. ನಾವು ಎಳೆದ್ರೆ ನಾವು ಆ ಕಡೆ ಹೋಗ್ಬಿಡ್ತೀವಿ ಅಷ್ಟೇ. ಅವ್ರು ನಮ್ಮನ್ನು ಎಳೆದು ಬಿಡ್ತಾರೆ. ಹಂಗಾಗಿ ಎಳೀದೇ ಇರೋದೇ ವಾಸಿ. ಅವ್ರವ್ರ ಕ್ಷೇತ್ರದಲ್ಲಿ ಆರಾಮಾಗಿರ್ಲಿ. ಯಾವುದು ಕೆಟ್ಟದಲ್ಲ, ಯಾವುದು ಒಳ್ಳೇದಲ್ಲ. ಹಿಯರ್ ಐ ಆಮ್ ನಾಟ್ ಜಡ್ಜಿಂಗ್ ವಾಟ್ ಇಸ್ ಬ್ಯಾಡ್, ವಾಟ್ ಇಸ್ ಗುಡ್. ಐ ಆಮ್ ಜಸ್ಟ್ ಟೆಲ್ಲಿಂಗ್, ನಮ್ಮ ಇಂದ್ರಿಯಗಳಿಗೆ ಓನರ್ ನಾವಾ ಅಲ್ವಾ? ನಾವೇ ಓನರ್. ನಾವು ಓನರ್ ಆದ್ಮೇಲೆ ಅದಕ್ಕೆ ಭಗವದ್ ವಿಚಾರವನ್ನ ಉಣಬಡಿಸಿದ್ರೆ ಅದು ತಾಪವಾಗಲ್ಲ, ತಂಪಾಗುತ್ತೆ. ಯಾವುದು? ಆಧ್ಯಾತ್ಮಿಕ. ಅದಕ್ಕೇನಾದ್ರೂ ಭಗವದ್ ವಿಚಾರ ಬಿಟ್ಟು ಬೇರೆ ವಿಚಾರಗಳನ್ನ ಉಣಬಡಿಸಿದ್ರೆ ಅದೇನಾಗುತ್ತೆ? ತಂಪಾಗಲ್ಲ, ತಾಪವಾಗುತ್ತೆ ಅಲ್ವಾ? ಈಗ ಫಸ್ಟ್ ಹಂತದಲ್ಲಿ ಗೊತ್ತಾಯಿತು, ಇಂದ್ರಿಯಗಳಿಗೆಲ್ಲ ನಾನೇ ಕಾರಣಕರ್ತ. ಆ ಇಂದ್ರಿಯಗಳಿಗೆಲ್ಲ ನಾನು ಕಾರಣಕರ್ತನಾಗಿ ಅದಕ್ಕೆ ಉಣಬಡಿಸುವಂತಹ ವಿಷಯಗಳು ಸಬ್ಜೆಕ್ಟು ಅದು ಪರಮಾತ್ಮನ ವಿಚಾರವಾಗಿದ್ರೆ ಅದು ಆಧ್ಯಾತ್ಮಿಕವಾಗುತ್ತೆ. ಇಲ್ದಿದ್ರೆ ಅದು ತಾಪತ್ರಯದಲ್ಲಿ ಮೊದಲನೇ ತಾಪವಾಗುತ್ತೆ. ಒಪ್ಕೋತೀರಾ? ಈಗ ನಮಗೆ ಆಧ್ಯಾತ್ಮಿಕವಾಗಿದ್ಯಾ, ತಾಪವಾಗಿದ್ಯಾ? ಮೆತ್ತಗೆ ಹೇಳದೇ ಇರೋ ತರ ಎಲ್ಲ ಹೇಳ್ಬಾರ್ದು. ಆನ್ಸರ್ ಕರೆಕ್ಟ್ ಆಗಿ ಹೇಳ್ಬೇಕು. ಆಧ್ಯಾತ್ಮಿಕವಾಗಿದೆ. ಯಾಕಂದ್ರೆ ಬೇರೆ ವಿಚಾರಗಳಿಲ್ಲ, ಪರಮಾತ್ಮನ ವಿಚಾರಕ್ಕೆ ನಾವು ಮೂವ್ ಆಗ್ತಾ ಇದೀವಿ. ಒಂದೊಂದು ಚಾಪ್ಟರ್ ಕಲಿಯೋವಾಗ್ಲೂ ವಿ ಆರ್ ನಿಯರಿಂಗ್ ಟು ಹಿಮ್ ಅಲ್ವಾ? ಚತುಶ್ಲೋಕಿ ಭಾಗವತವನ್ನೇ ನುಂಗಾಕಿದ್ದೀರಂತೆ ಅಲ್ವಾ? ಸೊ ಆಧ್ಯಾತ್ಮಿಕವಾಯಿತು. ಇದು ತಾಪ ಅನ್ನಿಸ್ಲಿಲ್ಲ. ಮೊದಲನೇ ಹಂತ ತಾಪವಾ? ಇಲ್ಲ. ಎರಡನೇದು ಬರ್ಕೊಳ್ಳಿ. ಅದೇ ಪುರುಷನು
ಅದೇ ಪುರುಷನು ಆಯಾ ಇಂದ್ರಿಯಗಳ ದೇವತೆಗಳಾಗಿಯೂ ಇದ್ದು ಆಯಾ ಇಂದ್ರಿಯಗಳ ದೇವತೆಗಳಾಗಿಯೂ ಇದ್ದು ಆಯಾ ಇಂದ್ರಿಯಗಳ ದೇವತೆಗಳಾಗಿಯೂ ಇದ್ದು ಜ್ಞಾನವನ್ನು ಏರ್ಪಡಿಸುವನು. ಜ್ಞಾನವನ್ನು ಏರ್ಪಡಿಸುವನು. ಅದೇ ಪುರುಷನು ಆಯಾ ಇಂದ್ರಿಯಗಳ ದೇವತೆಗಳಾಗಿದ್ದು ಜ್ಞಾನವನ್ನು ಏರ್ಪಡಿಸುವನು. ಅವನಿಗೆ ಆದಿದೈವಿಕ ಎಂಬ ಹೆಸರು. ಅವನಿಗೆ ಆದಿದೈವಿಕ ಎಂಬ ಹೆಸರು. ಶಿಲ್ಪಾ ಚಂದನ್ ಬಂದಿಲ್ಲ ಇವತ್ತು, ಕೋಮಲ ಬಂದಿಲ್ಲ, ಎಷ್ಟು ಜನ ಬಂದಿಲ್ವೋ. ಅದೇ ಪುರುಷನು ಆಯಾ ಇಂದ್ರಿಯಗಳ ದೇವತೆಗಳಾಗಿಯೂ ಇದ್ದು ಜ್ಞಾನವನ್ನು ಏರ್ಪಡಿಸುವನು. ಅವನಿಗೆ ಆದಿದೈವಿಕವೆಂಬ ಹೆಸರು. ಆಯ್ತಾ? ಈಗ ನಮ್ಮ ಇಂದ್ರಿಯಗಳಿಗೆ ನಾವು ಓನರ್ ಅಂತ ಗೊತ್ತಾಯ್ತು. ಕೆಟ್ಟ ದೃಶ್ಯ ಬಂದ್ರೆ ತಾಳಪ್ಪ ಇದನ್ನೆಲ್ಲ ನೋಡಿ ಸುಮ್ಮನೆ ಕಾಲಹರಣ ಮಾಡೋದ್ರಲ್ಲಿ ಪ್ರಯೋಜನವಿಲ್ಲ. ಪರಮಾತ್ಮನ ದೃಶ್ಯಾವಳಿಗಳು ಯಾವ್ದಾದ್ರು ಇದ್ರೆ ಅದು ವಿಷಯವಾಗ್ಲಿ ನನ್ನ ಕಣ್ಣಿಗೆ. ಸರಿ, ಯಾರೋ ಮಾತಾಡ್ತಾರ, ಯಶೋದಾ ಮಾಮಿ ನಿಮ್ ಜೊತೆ ನಾ ಮಾತಾಡ್ಬೇಕು ಅಂತ ಮಾತಾಡ್ತಾರ. ಸರಿ, ತುಂಬಾ ಚೆನ್ನಾಗಿದೆ ಮಾತು, ಒಪ್ಕೊಳ್ಳೋಣ. ಆದ್ರೆ ಈ ಮಾತಿಂದ ನನಗೇನಾದ್ರೂ ಇದೆಯಾ? ನಿಮಗೂ ಲಾಭ ಇಲ್ಲ, ನನಗೂ ಲಾಭ ಇಲ್ಲ. ಯಾರೋ ಪರಕೀಯರ್ನ ಅಂದು ಮಾಡಿ ಆಡಿ ನಿಜವಾಗ್ಲೂ ಇವ್ರೆ ನನಗಿದೆಲ್ಲ ಕೇಳಿಸ್ಕೊಳ್ಳೋ ಸಾಮ್ಯತೆ ಈಗಿಲ್ಲ, ಹೊರಟೋಗಿದೆ. 10 ವಯಸ್ಸು ಹಿಂದೆ ಆದ್ರೆ ಕೇಳಿಸ್ಕೊತಾ ಇದ್ನೇನೋ. ಬಟ್ ಐ ಹ್ಯಾವ್ ಮೆನಿ ಮೋರ್ ಬೆಟರ್ ಥಿಂಗ್ಸ್ ಟು ಡೂ ನೌ ಇನ್ ಮೈ ಲೈಫ್. ನಾನು ಇದಕ್ಕೆಲ್ಲ ಪ್ರಾಮುಖ್ಯತೆ ಕೊಡೋವಳಲ್ಲ. ಇನ್ನೂ ಬೇರೆ ಬೇಕಾದಷ್ಟು ವಿಚಾರಗಳು ಪ್ರಾಮುಖ್ಯತೆ ಕೊಡೋ ಅಂತ ವಿಚಾರಗಳಿದೆ. ಮೊನ್ನೆ ವೇಲುಕುಡಿ ಸ್ವಾಮಿ ಇದಕ್ಕೆ ಹೋದ್ನಲ್ವಾ, ಅದನ್ನೇ ಬೇಕಾದ್ರೆ ಕುತ್ಕೊಂಡು ಯಾರು ಮಾತಾಡದಿದ್ರೆ ಬೆಸ್ಟು, ಅದನ್ನೇ ಬೇಕಾದ್ರೆ ಇನ್ನೊಂದ್ಸಲ ರೀಕಾಲ್ ಮಾಡ್ಕೋತೀನಿ. ಆದ್ರೆ ಹಿಂಗೆ ಕೆಲ್ಸಕ್ಕೆ ಬಾರದೇ ಇರೋ ಮಾತನ್ನೆಲ್ಲ ನನ್ನ ಪಾರ್ಟ್ ಆಫ್ ವಿಷಯ ಅಲ್ಲ, ನನಗಿದ್ ಸಬ್ಜೆಕ್ಟ್ ಎಲ್ಲ ಬಿಟ್ಟಾಕಿ. ಹೇಳ್ತೀರಾ ಇಲ್ವಾ? ಅಲ್ವಾ? ಈ ರೀತಿ ನಿಮ್ಮ ಸಬ್ಜೆಕ್ಟನ್ನ ನೀವು ಒಂದ್ಸಲ ಹಿಂಗೆ ಹಿಡ್ಕೊಂಡ್ಮೇಲೆ ಆಧ್ಯಾತ್ಮಿಕ ಗಟ್ಟಿ ಆಯ್ತು. ಯಾವಾಗ ಆಧ್ಯಾತ್ಮಿಕ ಗಟ್ಟಿ ಆಯ್ತೋ ಈಗ ಸ್ವಲ್ಪ ಸ್ವಲ್ಪವಾಗಿ ಭಗವಂತನ ಎಳಿಬೇಕು. ಫಸ್ಟ್ ಹಂತದಲ್ಲಿ ಎಳಿಬಾರ್ದು, ಈಗ ಎಳಿಬೇಕು. ಸರಿ, ನಾ ಕಣ್ಣಿಂದ ನೋಡ್ತಾ ಇದ್ದೀನಿ, ಬಾಯಿಂದ ಮಾತಾಡ್ತಾ ಇದ್ದೀನಿ, ಕಿವಿಯಿಂದ ಕೇಳ್ತಾ ಇದ್ದೀನಿ, ಎಲ್ಲಾ ಶಕ್ತಿಯು ನನ್ನಲ್ಲಿದೆ. ಆದ್ರೆ ಈ ಶಕ್ತಿಗಳಿಗೆ ಒಂದು ದೇವತೆ ಇದೆ. ಆಯಾ ಶಕ್ತಿಗೆ ಆಯಾ ದೇವತೆ ಇದೆ. ದೃಷ್ಟಿಗೆ ಒಂದು ದೇವತೆ, ಕೇಳ್ಸಕ್ ಒಂದು ದೇವತೆ, ನುಡಿಯಕ್ಕೆ ಒಂದು ದೇವತೆ, ರುಚಿಯನ್ನ ನೋಡಕ್ಕೆ ಒಂದು ದೇವತೆ, ಕೈಕಾಲಾಡ್ಸಕ್ಕೆ ಒಂದು ದೇವತೆ, ಕಾರ್ಯಗಳನ್ನ ಮಾಡಕ್ಕೆ ದೇವತೆ. ಆ ದೈವಾಧೀನವಾಗಿ ನಾನು ಮಾಡೋದಿದೆಯಲ್ಲ, ಅದರಲ್ಲಿ ದೇವತೆಗಳನ್ನ ಏನಕ್ಕೆ ತರಬೇಕು ಅಂದ್ರೆ ನಾನ್ ಮಾಡ್ದೆ ಅಂತ ಇಲ್ಲ, ಆ ದೇವತೆಗಳ ಮೂಲಕ ಅವರು ನನ್ನನ್ನ ಮಾಡಿಸ್ತಾ ಇದ್ದಾರೆ. ಅಲ್ಲಿ ಅನುರಾಧ ಆಂಟಿ ಹೇಳ್ದಂಗೆ ಓನರ್ಶಿಪ್ ಅನ್ನ ಬಿಡೋದು, ಕರ್ತೃತ್ವ ಭಾವವನ್ನ ಬಿಡ್ತಾ ಹೋಗೋದು. ಫಸ್ಟ್ ಹಂತದಲ್ಲಿ ಬಿಡಕ್ಕಾಗಲ್ಲ. ನನ್ನ ಕಣ್ಣಿಗೆ ನಾನೇ ಓನರು, ನನ್ನ ಬಾಯಿಗೆ ನಾನೇ ಓನರು, ನನ್ನ ಕಿವಿಗೆ ನಾನೇ ಓನರು. ಆ ಫಸ್ಟ್ ಹಂತದಲ್ಲಿ ಚೂಸ್ ಮಾಡ್ಕೊಳ್ಳುವ ಸಬ್ಜೆಕ್ಟು ನಾನೇ. ಆ ದೇವತೆಗಳು ಚೂಸ್ ಮಾಡಲ್ಲ, ನಾನೇ ಮಾಡ್ಕೋಬೇಕು. ಗೊತ್ತಾಯ್ತಾ? ಕ್ಲಿಯರ್? ಫಸ್ಟ್ ಹಂತದಲ್ಲಿ ನಾನೇ ಓನರು. ಆದ್ರೆ ಅದಕ್ಕೆ ಕೊಡೋ ಅಂತಹ ಭೋಜನ ಇದೆಯಲ್ಲ, ಕೇಳಿಸುವ ಭೋಜನ, ದೃಷ್ಟಿಯ ಭೋಜನ, ಮಾತಾಡುವ ಭೋಜನ, ಅದೆಲ್ಲ ನಾನೇ ಸೆಲೆಕ್ಟ್ ಮಾಡ್ಕೋಬೇಕು. ದೇವತೆಗಳು ಸೆಲೆಕ್ಟ್ ಮಾಡಲ್ಲ. ಅವ್ರು ಏನಕ್ಕಿರೋದು? ಸುಮ್ಮನೆ ಕೊಟ್ಟಿದ್ದನ್ನ ನೋಡಕ್ಕೆ, ಸುಮ್ಮನೆ ಕೊಟ್ಟಿದ್ದನ್ನ ಕೇಳಕ್ಕೆ, ಸುಮ್ಮನೆ ಕೊಟ್ಟಿದ್ದನ್ನ ಮಾತಾಡಕ್ಕೆ. ಸುಮ್ಮನೆ ಆಲೋಚನೆ ಅನ್ನೋದು ಅವ್ರಿಗಿರಲ್ಲ. ಗೊತ್ತಾಯ್ತಾ? ಆಲೋಚನೆ ಇಲ್ಲದೆ ಏನ್ ಎಕ್ಸಿಕ್ಯೂಟ್ ಮಾಡಬೇಕು, ಏನ್ ಪ್ರೋಸೆಸ್ ಮಾಡಬೇಕು, ಅದಷ್ಟನ್ನೇ ಕಣ್ಣು ಮೂಗು ಬಾಯಿ ದೇವತೆಗಳು ಮಾಡೋದು. ಕಣ್ಣಿಗೆ ಸೂರ್ಯ, ಬಾಯಿಗೆ ಯಾರೋ ಚಂದ್ರನೋ ಇಂದ್ರನೋ ಯಾರೋ ಇದ್ದಾರೆ, ಕಾಲಿಗೆ ವಿಷ್ಣು, ನಡೆಯಕ್ ವಿಷ್ಣು ಆಕ್ಚುಲಿ, ಕ್ರಿಯೆ ರೂಪ ಕೈಗೆ ಇಂದ್ರ, ಬಾಯಿಗೆ ಮುಂದಕ್ಕೆ ಬರೆಸ್ತೀನಿ ಯಾರೋ ಇದ್ದಾರೆ ಒಬ್ರು ದೇವತೆ, ಮರುದ್ಗಣಗಳು ಯಾರೋ ಇದ್ದಾರೆ, ಕಿವಿಗೆ ಅಶ್ವಿನಿ ಕುಮಾರರು ಆ ಥರ ಎಲ್ಲ ಇದ್ದಾರೆ. ಆಯ್ತಾ? ಆಯಾ ದೇವತೆಗಳು ಆಯಾ ಕೆಲಸಗಳನ್ನ ಮಾಡಿಕೊಂಡು ಹೋಗ್ತಾರೆ ನಮ್ಮ ಅಂಗಾಂಗಗಳಲ್ಲಿ ಅನ್ನೋ ಒಂದು ಭರವಸೆ ಬರೆಸ್ಕೊಂಡು ನಾವು ನಮಗೆ ಓನರ್ ಆಗಿದ್ರೂ ಕೂಡ ಇಂದ್ರಿಯಗಳಲ್ಲಿ ನಾವು ಓನರ್ ಅಲ್ಲ ಅಂತ ಬರುತ್ತಲ್ವಾ? ಅದೇ ಆದಿದೈವಿಕ. ಯಾಕಂದ್ರೆ ಮೆದುಳಿಗೆ ಸಿಗ್ನಲ್ ನಾವು ಕಳಿಸಕ್ ಸಾಧ್ಯ. ಆ ಮೆದುಳು
ಆಯಾ ಅವಯವಗಳಿಗೆ ಆ ಸಿಗ್ನಲ್ನ ಕಳಿಸ್ಬೇಕಲ್ಲ ಅಲ್ವಾ. ಫಸ್ಟು ನಿಮ್ಮ ಮನಸ್ಸು ಮೆದುಳಿಗೆ ಸಿಗ್ನಲ್ನ ಕಳಿಸುತ್ತೆ. ಕಣ್ಣಿಗೆ ಹೇಳು ನೋಡಕ್ಕೆ ಅಂತ, ಕಿವಿಗೆ ಹೇಳು ಕೇಳಕ್ಕೆ ಅಂತ, ಬಾಯಿಗೆ ಹೇಳು ಮಾತಾಡಕ್ಕೆ ಅಂತ ಸಿಗ್ನಲ್ ಕಳಿಸುತ್ತೆ. ಆದ್ರೆ ಈ ಮೆದುಳು ಆ ಕಿವಿಗೆ ಕಣ್ಣಿಗೆ ಎಲ್ಲ ಸಿಗ್ನಲ್ನ ಪಾಸ್ ಮಾಡ್ಬೇಕಲ್ವಾ. ಅದು ಮಾಡೋದು ಯಾರು ಅಂದ್ರೆ ದೇವತೆಗಳು. ಗೊತ್ತಾಯ್ತಾ? ಇಲ್ಲಿ ದೇವತೆಗಳೇ ಇಲ್ಲ ಅಂದ್ರೆ ಈ ಆದಿ ದೈವಿಕ ಅನ್ನೋದು ನಿಮ್ಗೆ ತಾಪವಾಗುತ್ತೆ. ಇಲ್ಲ ಅದು ದೇವತೆಗಳ ಕೆಲಸ ಅಂತ ಅವ್ರಿಗೆ ನೀವು ಬಿಟ್ಕೊಟ್ರೆ ಇದು ನಿಮಗೆ ತಂಪಾಗುತ್ತೆ. ಒಪ್ಕೋತೀರಾ? ನಾನು ಓನರು, ನನ್ನ ಸಬ್ಜೆಕ್ಟ್ ಸರಿಯಾದ ರೀತಿಲಿದ್ರೆ ಆಧ್ಯಾತ್ಮಿಕ ನನಗೆ ತಂಪು, ಇಲ್ದಿದ್ರೆ ಅದು ತಾಪ. ಅವನು ಓನರು ಯಾರು? ಆಯಾ ಇಂದ್ರಿಯಗಳ ದೇವತೆಗಳು ಅವರವರ ಕೆಲಸ ಮಾಡ್ತಾರೆ. ಆದ್ರೆ ಅವರನ್ನ ನಾನು ಆಯಾ ಜಾಗದಲ್ಲೇ ಇಟ್ಕೊಂಡು ನಿಮ್ಮ ಪ್ರೋಸೆಸ್ ನೀವು ಮಾಡಿ ಅಂತ ಅವ್ರಿಗೆ ಬಿಡೋದು ಆದಿ ದೈವಿಕ. ಅದಕ್ಕೂ ನಾನು ಓನರು, ಆ ಪ್ರೋಸೆಸಿಂಗ್ಗೂ ನಾನೇ ಓನರು ಅಂತ ತಲೆ ಬಿಸಿ ಮಾಡಿಕೊಂಡ್ರೆ ಅದು ನಮಗೆ ತಾಪವಾಗಿ ಪರಿಣಮಿಸುತ್ತೆ. ಇದೇ ಆದಿ ದೈವಿಕ. ಎರಡು ಅರ್ಥ ಆಯ್ತಾ? ಆಮೇಲೆ ಅರ್ಥ ಆಗ್ಲಿಲ್ಲ ಅಂದ್ರೆ ಕಷ್ಟ ಆಗುತ್ತೆ. ಇನ್ನೊಂದ್ಸಲ ಬೇಕು ಅಂದ್ರೂ ಹೇಳ್ತೀನಿ. ಅಂದ್ರಕ್ಕೂ ಅರ್ಥಮೈಂದ எல்லாருக்கும் அர்த்தம் ஆச்சா? எல்லாருக்கும் புரிஞ்சுதா? எல்லாருக்குமே ಇರೋಬರೋ ಭಾಷೆಯಲ್ಲೆಲ್ಲ ಹೇಳಾಯ್ತು, ಎಲ್ಲ ಮನಸ್ಸಲಾಯೋ? ಸರಿ, ಎಲ್ರಿಗೂ ಅರ್ಥ ಆಗಿದೆ ಅಂತ ಆಯ್ತು ಅಲ್ವಾ? ಸೊ ಫಸ್ಟ್ ಹಂತದಲ್ಲಿ ನಾವು ಓನರ್ ಆದೆ, ನನ್ನ ಇಂದ್ರಿಯಗಳನ್ನು ನನ್ನ ಹತೋಟಿಗೆ ತಗೊಂಡೆ, ಅದಕ್ಕೆ ಬೆಸ್ಟ್ ಆಫ್ ದಿ ಬೆಸ್ಟ್ ಏನ್ ಬೇಕೋ ಅದನ್ನ ಕೊಟ್ಟೆ. ಎರಡನೇ ಹಂತದಲ್ಲಿ ಓನರ್ ಆಗಿ ಕೊಟ್ಮೇಲೆ ಓನರಿಂದ ಕೆಳಗಡೆ ಇಳಿದು ಬಿಟ್ಟೆ, ಎಲೆ ದೇವತೆಗಳೇ ಆ ಇಂದ್ರಿಯಗಳನ್ನ ನೀವು ನಡೆಸ್ಕೊಂಡು ಹೋಗಿ ಅಂತ ಬಿಟ್ಟೆ ಅಲ್ವಾ. ಯಾವತ್ತೂ ತಿಳ್ಕೊಳ್ಳಿ, ಕಣ್ಣು ಯಾವುದನ್ನ ನೋಡುತ್ತೋ ನಿಮಗೆ ಗೊತ್ತಿಲ್ಲದೆ ಅದನ್ನೇ ಕಣ್ಣು ನೋಡುತ್ತೆ ಯಾವಾಗ್ಲೂ. ಆಯ್ತಾ? ಒಂದ್ಸಲ ಅದಕ್ಕೆ ಫೀಡ್ ಮಾಡಿದ್ಮೇಲೆ ಕಂಪ್ಯೂಟರ್ ತರ ಅದು ಅದನ್ನೇ ಮಾಡೋದು. ಕೆಟ್ಟ ವಿಷಯಗಳನ್ನ ಒಂದ್ಸಲ ಫೀಡ್ ಮಾಡಿದ್ಮೇಲೆ ಒಳ್ಳೆ ವಿಷಯಕ್ಕೆ ಅಷ್ಟು ಬೇಗ ಬರಲ್ಲ, ಕೆಟ್ಟ ವಿಷಯನೇ ಮಾಡ್ತಾ ಇರ್ತದು. ಒಳ್ಳೆ ವಿಷಯ ಒಂದ್ಸಲ ಮನಸ್ಸಿಗೆ ಫೀಡ್ ಮಾಡ್ಬಿಡಿ, ಅದು ಒಳ್ಳೆ ವಿಚಾರ ಬಿಟ್ಟು ಇನ್ಯಾವುದಕ್ಕೂ ಹೋಗಲ್ಲ. ಹೋಗುತ್ತಾ? ವೇಲುಕುಡಿ ಸ್ವಾಮಿ ಉಪನ್ಯಾಸಕ್ಕೆ ಅವ್ರ ಹಗ್ಗ ಕೇಳಿದ್ರ ನಿಮ್ಮನ್ನ, ಅಥವಾ ನಿಮ್ಗೆ ಏನಾದ್ರು ಪರ್ಸನಲ್ ಆಗಿ ಬಂದು ಇನ್ವಿಟೇಷನ್ ಕೊಟ್ರ ಬನ್ನಿ ಅಂತ? ಯಾಕೆ ಬಂದ್ರಿ ಮತ್ತೆ? ಏನ್ ನಿಮ್ಗೆ ಸಂಬಂಧಿನ ಅವರು? ಅಥವಾ ಹಲೋ ಮಾಮ ಅಂತ ಒಂದ್ಸಲ ಮಾತಾಡ್ಸಾದ್ರೂ ಮಾತಾಡ್ಸಿದ್ದೀರಾ? ಅದು ಇಲ್ಲ, ಇಂಟ್ರಾಕ್ಷನ್ನೇ ಇಲ್ಲ ಅಲ್ವಾ. ಹೆಂಗ್ ಬಂದ್ರಿ ಮತ್ತೆ? ನಮ್ಮನೆಗೆಲ್ಲ ಬನ್ನಿ ಅಂದ್ರೂ ಬರಲ್ಲ, ನೀವು ಕರೆದ್ರೂ ಬರಲ್ಲ. ಅಟ್ರಾಕ್ಷನ್ ಅಲ್ಲ, ಮನಸ್ಸಿಗೆ ಫೀಡ್ ಮಾಡ್ಬಿಟ್ಟಿದ್ದೀರಾ. ಸತ್ಸಂಗವೆಂಬ ಫೀಡ್, ಅದು ಮನಸ್ಸು ಅದನ್ನೇ ಕೇಳೋದು. ಮಾಮ ನೀವು ನಿಮ್ಮನೆ ಸತ್ಸಂಗ ಕರ್ತೀನಿ ಹೇಳ್ತೀರಾ. ಇವತ್ತು ಹೋಗ್ತೀರಾ ಅಂದೆ? ಇವತ್ತು ಹೋಗ್ತಾ ಇಲ್ಲ, ಇವತ್ತು ಮತ್ತೆ ನಾಳೆ ಹೋಗ್ತೀನಿ, ಇವತ್ತು ಹೋಗಲ್ಲ. ಇವತ್ತೇನೋ ಉಪನಿಷತ್ ಬಗ್ಗೆ ಹೇಳ್ತಾರಂತೆ. ಅಯ್ಯೋ ಅದು ಸ್ವಲ್ಪ ಇದು ಒಂಥರ ಕಬ್ಬಣದ ಕಡಲೆ, ಅದು ತುಂಬಾ ಹೆವಿ, ಅದು ನಂಗೆ ಆಗಲ್ಲ ಡೈಜೆಸ್ಟ್ ಮಾಡ್ಕೊಳಕ್ಕೆ. ನಾಳೆ ಹೋಗ್ತಾ ಇದ್ದೀನಿ, ನಾಳೆ ಹೋಗಿ 2 ಹೊತ್ತು ಅಟೆಂಡ್ ಮಾಡ್ತೀನಿ. ನಾಳೆ ರಾಮಾನುಜರ ಚರಿತ್ರೆ ಬಗ್ಗೆ ಮಾತಾಡ್ತಾ ಇದ್ದಾರೆ. ಯತಿರಾಜರ ಮಲೇಶ್ವರ ಅಲ್ಲೇ ಹೋಗ್ತಾ ಇದ್ದೀನಿ. ನಾಳೆ ಹೋಗ್ತೀನಿ, 2 ಹೊತ್ತು ಹೋಗ್ತೀನಿ ನಾಳೆ. ಇವತ್ತು ಬೇಡ ಅಂತಾನೆ ಸ್ಕಿಪ್ ಮಾಡಿದೆ. ಇಲ್ಲಿ ನನ್ನ ಉಪನ್ಯಾಸನೇ ಇಷ್ಟೊತ್ತಾದ್ಮೇಲೆ ಇನ್ನೇನು ತಲೆ ಒಳಕ್ಕೆ ಹೋಗಲ್ಲ ಅಲ್ಲಿ, ಅದಕ್ಕೆ ಇವತ್ತು ಹೋಗಲ್ಲ. ಹೆಂಗೆ ಎಳೀತು? ಯಾವ್ದು ನಿಮ್ಮನ್ನು ಎಳೀತು ಆ ಉಪನ್ಯಾಸಕ್ಕೆ? ನೋ ಪರ್ಸನಲ್ ಅಜೆಂಡಾ, ಆದ್ರೆ ಮನಸ್ಸಿಗೆ ಫೀಡ್ ಮಾಡ್ಬಿಟ್ಟಿದ್ದೀರಾ ಒಂದಷ್ಟು ಸದ್ಗುಣಗಳನ್ನ. ಒಳ್ಳೆ ವಿಚಾರ ಇದ್ರೆ ಹೇ ಮನಸ್ಸೇ ಕಷ್ಟ ಆದ್ರೂ ಪರವಾಗಿಲ್ಲ ಧಾವಸಲ್ಲಿಗೆ ಅಂತ ಫೀಡ್ ಮಾಡ್ಬಿಟ್ಟಿದ್ದೀರಾ. ಏನಾಯ್ತು? ಹೋಗುತ್ತೆ, ಮನಸ್ಸು ಹೋಗುತ್ತೆ. ಎಷ್ಟೇ ಕಷ್ಟ ಆದ್ರೂ ಅನಿವಾರ್ಯ ಕಾರಣ ಇಲ್ಲ ಅಂದ್ರೆ ತಪ್ಪಿಸ್ಕೊಳ್ಳಲ್ಲ ಕ್ಲಾಸನ್ನ. ನಾನು ಫೀಡ್ ಮಾಡ್ಬಿಟ್ಟಿದ್ದೀರಾ, ತಪ್ಪಿಸ್ಕೊಳಕ್ ಚಾನ್ಸೇ ಇಲ್ಲ ಭಾಗವತಕ್ಕೆ ಅಲ್ವಾ. ಆ ರೀತಿ 2ನೇ ಹಂತದಲ್ಲಿ ಫೀಡ್ ಮಾಡೋದು ಆದಿ ದೈವಿಕ. ದೇವತೆಗಳೇ ಇಂದ್ರಿಯಗಳಿಗೆ ಒಳ್ಳೆ ವಿಚಾರವನ್ನ ಕೊಡೋದು ನನ್ನ ಕರ್ತವ್ಯ, ಕೊಟ್ಟಾಯ್ತು. ಆದ್ರೆ ಅದನ್ನ ಮುಂದುವರ್ಸ್ಕೊಂಡು ಹೋಗೋದು ನಿಮ್ಮ ಕರ್ತವ್ಯ. ಅವಾಗ ಓನರ್ಶಿಪ್ ಇದ್ದ ಒಂದು ಹಂತ ಕೆಳಗಡೆ ಇಳಿದು ಬಿಟ್ರಿ.
ನಾನು ಓನರ್ ಅಲ್ಲ ಅಂತ ಇಲ್ಲಿ ಡಿಕ್ಲೇರ್ ಮಾಡಕ್ಕೆ ಶುರು ಮಾಡಿದ್ರಿ. ಅಲ್ಲೂ ನೀವು ಓನರ್ ಆಗಿದ್ರೆ ಅದು ನಿಮ್ಗೆ ತಾಪ, ಆದಿದೈವಿಕ ತಾಪ ಅನ್ನಿಸ್ಕೊಡುತ್ತೆ. ಎರಡನೇ ತಾಪ, ತಾಪತ್ರಯದಲ್ಲಿ ಎರಡನೇದು. ಇಲ್ಲ ನಾನು ಓನರ್ ಅಲ್ಲ, ಆ ದೇವತೆಗಳೇ ಅದಕ್ಕೆ ಓನರ್ ಅಂದ್ಬಿಟ್ರೆ ಪೂರ್ತಿ ತಾಪ ಹೊರಟೋಗುತ್ತೆ, ಆದಿದೈವಿಕವಾಗುತ್ತೆ. ಕೊನೆಯಲ್ಲಿ ಮೂರನೇದು ಬರ್ಕೊಳ್ಳಿ. ಇದಕ್ಕೂ ಮೇಲೆ ಅನುರಾಧ ಆಂಟಿ ಅರ್ಥಮೈಂದ, ಸ್ಮಿತಾ, ಮಮತಾ, ఏంటి సార్ అయింది ಹಾ ಕಾಲೇಜಂತೆ ಅಡಗಾಲ ಪ್ಲೀಸ್. ಕಸ್ತೂರಿ ಮಾಮಿ ಅರ್ಥ ಆಗಿದ್ಯಾ? స్క్రీన్లో ఎవరు లేదో వాళ్ళని నేను అడుగుతా ఉండేది ఏమిటంటే, స్క్రీన్లో ఉండే వాళ్ళ ముఖం చూస్తాను, అట్లీస్ట్ వాళ్ళు అక్నాలెడ్జ్ చేసే విధములో నాకు తెలిపోతుంది అర్థమా అయిందో లేదో అని. మిమ్మల్ని చూడలేదు కదా, దానికే అడుగుతా ఉన్నాను అంతే. ಇದಕ್ಕೂ ಮೇಲೆ ಈ ಪಾಂಚಭೌತಿಕವಾದ ಶರೀರ ಇದಕ್ಕೂ ಮೇಲೆ ಈ ಪಾಂಚಭೌತಿಕವಾದ ಶರೀರ ಆದ್ಮೇಲೆ ಒಂದು ಡ್ಯಾಶ್ ಹಾಕೊಳ್ಳಿ. ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇತ್ಯಾದಿ. ಕಣ್ಣು ಕಾಮ, ಕಿವಿ ಕಾಮ, ಮೂಗು ಕಾಮ, ಬಾಯಿ ಕಾಮ, ಚರ್ಮ ಇತ್ಯಾದಿ. ಇತ್ಯಾದಿ ಆಧ್ಯಾತ್ಮಿಕವನ್ನು ಮತ್ತು ಆದಿದೈವಿಕವನ್ನು ಬೇರ್ಪಡಿಸಿ ತೋರಿಸುವುದೇ ಈ ಶರೀರ. ಆಧ್ಯಾತ್ಮಿಕವನ್ನು ಮತ್ತು ಆದಿದೈವಿಕವನ್ನು ಬೇರ್ಪಡಿಸಿ ತೋರಿಸುವುದೇ ಈ ಶರೀರ. ಇದಕ್ಕೂ ಮೇಲೆ ಈ ಪಾಂಚಭೌತಿಕವಾದ ಶರೀರ ಡ್ಯಾಶ್ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇತ್ಯಾದಿ ಆಧ್ಯಾತ್ಮಿಕವನ್ನು ಮತ್ತು ಆದಿದೈವಿಕವನ್ನು ಬೇರ್ಪಡಿಸಿ ತೋರಿಸುವುದೇ ಈ ಶರೀರ. ಈ ಶರೀರ ಯಾವ ಪುರುಷನು ಈ ಪಾಂಚಭೌತಿಕವಾದ ಶರೀರವನ್ನು ಧರಿಸಿರುವನೋ ಅವನಿಗೆ ಆದಿಭೌತಿಕನೆಂಬ ಹೆಸರು. ಅವನಿಗೆ ಆದಿಭೌತಿಕವೆಂಬ ಹೆಸರು. ಆದಿಭೌತಿಕವೆಂಬ ಹೆಸರು. ಈ ಮೂರು ಒಂದಕ್ಕೊಂದು ಅವಲಂಬಿತ. ಒಂದು ಇಲ್ಲವಾದರೆ ಮತ್ತೊಂದು ಪ್ರಯೋಜನವಾಗುವುದಿಲ್ಲ. ಒಂದು ಇಲ್ಲವಾದರೆ ಮತ್ತೊಂದು ಪ್ರಯೋಜನವಾಗುವುದಿಲ್ಲ. ಒಂದು ಇಲ್ಲವಾದರೆ ಮತ್ತೊಂದು ಪ್ರಯೋಜನವಾಗುವುದಿಲ್ಲ. ಇದಕ್ಕೂ ಮೇಲೆ ಈ ಪಾಂಚಭೌತಿಕವಾದ ಶರೀರ ಕಣ್ಣು, ಕಿವಿ, ಮೂಗು, ಬಾಯಿ, ಚರ್ಮ ಇತ್ಯಾದಿ ಆಧ್ಯಾತ್ಮಿಕವನ್ನು ಮತ್ತು ಆದಿದೈವಿಕವನ್ನು ಬೇರ್ಪಡಿಸಿ ತೋರಿಸುವುದೇ ಈ ಶರೀರ. ಯಾವ ಪುರುಷನು ಈ ಪಾಂಚಭೌತಿಕವಾದ ಶರೀರವನ್ನು ಧರಿಸಿರುವನೋ
ಅವನಿಗೆ ಆದಿಭೌತಿಕನೆಂಬ ಹೆಸರು. ಈ ಮೂರು ಒಂದಕ್ಕೊಂದು ಅವಲಂಬಿತ, ಒಂದಿಲ್ಲದೆ ಮತ್ತೆ ಇನ್ನೊಂದು ಪ್ರಯೋಜನವಾಗಲಾರದು. ಬರ್ಕೊಂಡ್ರ ಎಲ್ರು? ಗೊತ್ತಾಯ್ತಾ? ಈಗ ಆದಿ ದೈವಿಕವನ್ನ ತೋರ್ಸಕ್ಕಾಗತ್ತಾ? ನಮ್ಮ ಇಂದ್ರಿಯಗಳಿಗೆ ದೇವತೆ ಇದ್ದಾರೆ ಅಂತ ತೋರ್ಸಕ್ಕಾಗತ್ತಾ? ಇದ್ದಾರೆ, ತೋರ್ಸಕ್ಕಾಗಲ್ಲ. ಮತ್ತೆ ನಮ್ಮ ಇಂದ್ರಿಯಗಳಲ್ಲಿ ಒಂದು ಊರ್ಜಿತವಾದ ಶಕ್ತಿ ಇದ್ದು ಅದಕ್ಕೆ ನಾನು ಸಬ್ಜೆಕ್ಟ್ ಅಂತ ವಿಷಯವನ್ನ ಕೊಡ್ತೀನಿ. ಯಾವ ವಿಷಯವನ್ನ? ದೈವಿಕವಾದ ವಿಷಯವನ್ನ ಕೊಡ್ತೀನಿ. ತೋರ್ಸಕ್ಕಾಗತ್ತಾ? ತೋರ್ಸಕ್ಕಾಗಲ್ಲ. ಆದ್ರೆ ಇಂದ್ರಿಯಗಳ ಕ್ರಿಯೆಯನ್ನ ತೋರ್ಸಕ್ಕೆ ಸಾಧ್ಯ. ಯಾವುದು? ಶರೀರದ ಮೂಲಕ ತೋರ್ಸಕ್ ಸಾಧ್ಯ. ಆ ಶರೀರವನ್ನೇ ಆದಿಭೌತಿಕ ಅಂತ ಕರಿತೀವಿ. ಇದು ಹೆಂಗ್ ತಾಪವಾಗುತ್ತೆ? ಶರೀರವೇ ಸರ್ವಸ್ವ ಅಂತ ಇರೋವ್ರಿಗೆ ಇದು ತಾಪ ಅನ್ನಿಸುತ್ತೆ. ಆದ್ರೆ ಶರೀರವು ಜೀವನದಲ್ಲಿ ಒಂದು ಪಾರ್ಟ್ ಅಷ್ಟೇನೆ. ಅದನ್ನ ಬಿಟ್ಟು ಹೋಗ್ಬೇಕು ಅಂದ್ರೆ ಬಿಟ್ಟು ಹೋಗ್ತಾ ಇರ್ಬೇಕಷ್ಟೇನೆ. ಅದು ಕುತ್ಕೊಂಡು ಅಳೋದು ಮಾಡೋದು ಅಲ್ಲ. ಹೇ ಶರೀರವೇ ಟಾಟಾ ಬಾಯ್ ಬಾಯ್ ಅಂತ ಹೇಳಿ ಹೋಗುತ್ತಾ ಶರೀರದಿಂದ ಆತ್ಮ? ಹೇಳಿ ಹೋಗುತ್ತಾ? ಇಷ್ಟು ದಿನ ನೀನು ನನ್ನನ್ನು ಇಟ್ಕೊಂಡಿದ್ಯಲ್ಲ, ಥ್ಯಾಂಕ್ ಯು ಸೋ ಮಚ್ ಅಂತ ಒಂದು ಥ್ಯಾಂಕ್ಸ್ ಗ್ರೀಟ್ ಆದ್ರೂ ಮಾಡಿ ಹೋಗುತ್ತಾ ಆತ್ಮ ಶರೀರವನ್ನ? ಸತ್ಯ ಬಿಟ್ರೆ ಸಾಕು ಅಂತ ಎದ್ದೋಡುತ್ತೆ ಅಲ್ವಾ? ಹಾಗಿದ್ಮೇಲೆ ಆ ಶರೀರ ಅನ್ನೋದು ನಮ್ಮದಲ್ಲ ಅಂತ ಇದರಿಂದ ಗೊತ್ತಾಗ್ತಾ ಇದೆ. ಶರೀರ ನಂದು ಅನ್ಕೊಂಡ್ರೆ ಅದು ತಾಪ, ಶರೀರ ನಂದಲ್ಲ ಅನ್ಕೊಂಡ್ರೆ ಅದು ತಾಪವಲ್ಲ. ಒಪ್ಕೋತೀರಾ? ಸೊ ನೋಡಿ, ಆದಿದೈವಿಕ, ಆಧ್ಯಾತ್ಮಿಕ, ಆದಿಭೌತಿಕ ಹೆಂಗ್ ವರ್ಕ್ ಆಗುತ್ತೆ. ಆಧ್ಯಾತ್ಮಿಕದಲ್ಲಿ ಯಾವುದೋ ಕೆಲ್ಸಕ್ಕೆ ಬಾರದೇ ಇರೋ ವಿಷಯಗಳನ್ನ ನಮ್ಮ ಇಂದ್ರಿಯಕ್ಕೆ ಉಣಬಡಿಸಿದ್ರೆ ಅದು ತಾಪವಾಯ್ತು. ಆದಿದೈವಿಕದಲ್ಲಿ ನಾನೇ ಆ ಇಂದ್ರಿಯಗಳಿಗೆ ಓನರ್ ಅಂತ ಅನ್ಕೊಂಡ್ರೆ ಅದು ತಾಪವಾಯಿತು. ಆದಿ ಭೌತಿಕದಲ್ಲಿ ಆ ಇಂದ್ರಿಯಗಳನ್ನ ಧರಿಸುವ ಶರೀರ ಇದೆಯಲ್ಲ, ಆ ಶರೀರವು ನಾನೇ ಅನ್ಕೊಂಡ್ಬಿಟ್ರೆ ಅದು ತಾಪವಾಯಿತು. ಅದ್ ಮೂರು ನಮಗೆ ತಾಪತ್ರಯವಾಗಿ ಪರಿಣಮಿಸುತ್ತೆ. ಒಪ್ಕೋತೀರಾ? ಈಗ ಎರಡನೇ ಹಂತ ನೋಡಿ ಹೆಂಗಿದೆ. ಯಾವ ಸಬ್ಜೆಕ್ಟ್ ನಾನು ಚೂಸ್ ಮಾಡಿದ್ನೋ ಅದಕ್ಕೆ ಮಾತ್ರ ನಾವು ಓನರು, ಆದ್ರೆ ಆ ಇಂದ್ರಿಯಗಳಿಗೆ ನಾವು ಓನರ್ ಅಲ್ಲ. ಯಾವಾಗ ಇಂದ್ರಿಯಗಳಿಗೆ ನಾನು ಓನರ್ ಅಲ್ವೋ, ಆ ಇಂದ್ರಿಯಗಳು ಯಾವ ಶರೀರವನ್ನ ಧರಿಸಿದೆಯೋ ಆ ಶರೀರವು ನಂದಲ್ಲ. ಈಗ ತಾಪವೇ ಅಲ್ಲ ಅದು, ಅಲ್ವಾ? ಆ ಶರೀರವು ನಂದಲ್ಲ. ನಾನೇನು ಹಾಗಾದ್ರೆ ಅಂದ್ರೆ, ನಾನು ಬರೀ ಆಶ್ರಯಧಾತನ ಕೆಳಗಡೆ ಇರುವಂತಹ ಆತ್ಮಸ್ವರೂಪ, ಶರೀರ ಸ್ವರೂಪ ಅಲ್ಲ, ಆತ್ಮಸ್ವರೂಪ. ಆದರೆ ಆ ಮೂರನ್ನು ದಾಟಿ ಹೋಗುವುದೇ ಆಶ್ರಯ. ಇದು ಮೂರಕ್ಕೆ ಸಾಕ್ಷಿಯಾಗುವುದೇ ಆಶ್ರಯ. ಅಲ್ಲಿ ಕೊಟ್ಟಿದ್ದಾರೆ, ಇದು ಮೂರನ್ನು ದಾಟಿ ಹೋಗ್ಬೇಕು. ಶರೀರಾರ್ಥವಾಗಿ ಇಂದ್ರಿಯಗಳಿದೆ, ಆ ಇಂದ್ರಿಯಗಳಿಗೆ ಒಳ್ಳೆ ವಿಚಾರವನ್ನ ಕೊಟ್ಟಿದ್ದೀನಿ. ಆ ಇಂದ್ರಿಯಗಳು ಒಳ್ಳೆ ವಿಚಾರವನ್ನ ಕೇಳ್ಕೊಂಡು, ನೋಡ್ಕೊಂಡು, ಮಾತಾಡ್ಕೊಂಡು, ರುಚಿಸ್ಕೊಂಡು ಏನೋ ಮಾಡ್ತಾ ಇದೆ. ಆದ್ರೆ ಕೊನೆ ಹಂತದಲ್ಲಿ ನಾ ಹೇಳ್ತಾ ಇದ್ದೀನಿ, ನನ್ನ ಶರೀರವು ನಂದಲ್ಲ. ನಾನು ಯಾರು ಅಂದ್ರೆ, ನಾನು ಅಹಂ ಬ್ರಹ್ಮನ್, ನಾನು ಆತ್ಮಸ್ವರೂಪಿ ಅಂತ ಡಿಕ್ಲೇರ್ ಮಾಡ್ಕೊಳ್ಳೋದಿದೆಯಲ್ಲ, ನಾನು ಆತ್ಮಸ್ವರೂಪಿ, ನಾನು ಆತ್ಮಸ್ವರೂಪಿ. ಅಹಂ ಬ್ರಹ್ಮನ್ ಸ ಆಶ್ರಯ ಆಶ್ರಯ, ಅದು ಅಲ್ಲಿಯೇ ಆಶ್ರಯಿಸುತ್ತದೆ. ಸ್ವ ಆಶ್ರಯ ಅದು ಅಲ್ಲಿಯೇ ಅದೇ ಜಾಗದಲ್ಲೇ ಆಶ್ರಯಿಸುತ್ತದೆ. ಯಾವುದು? ಆತ್ಮ ಅನ್ನೋದು. ಇದು ಯಾರು ಹೇಳಿದ್ರು? ಇದನ್ನ ಕೇಳಿದ್ರೆ ನಿಮ್ಗೆ ಯಾರಿಗಾದ್ರೂ ಏನಾದ್ರೂ ನೆನಪು ಬರ್ತಾ ಇದೆಯಾ? ಹೇಳಿ ಮಾಮ. ಸ್ವ ಆಶ್ರಯ ಈ ಆತ್ಮವು ಶರೀರದಲ್ಲೇ ಇದ್ದರೂ ನಾನು ಶರೀರನಲ್ಲ, ನಾನು ಆತ್ಮ ಅಂತ ಆ ಶರೀರದಲ್ಲೇ ಆಶ್ರಯವನ್ನ ಪಡೆದು ಆಶ್ರಯಿಸಿದರೂ ನಾನೇ ಶರೀರ ಅಂತ ಅದು ಹೇಳ್ಕೊಳ್ಳಲ್ಲ. ಈ ಸ್ಟೇಟ್ಮೆಂಟ್ ಕೇಳಿದಾಗ ಯಾರ್ ನೆನಪು ಬರುತ್ತೆ? ಯಾರು ಇದನ್ನ ಹೇಳಿದ್ದೋ? ಸರ್ ಶಂಕರಾಚಾರ್ಯ ಸರ್. ದೇವರು ಬ್ರಹ್ಮನ್ಗೆ ಹೇಳ್ತಾ ಇಲ್ಲ ಜದುಷ್ಟಿನಲ್ಲಿ. ಶಂಕರಾಚಾರ್ಯರು ಪರಿಸ್ಥಿತಿಯನ್ನ ಪರೀಕ್ಷೆ ಇದು ಪ್ರಶ್ನೆ ಮಾಡಿದಾಗ ಇದು ಬರುತ್ತೆ.
ಯಾರನ್ನ? ಶುಕಾಚಾರ್ಯರು ಪರೀಕ್ಷಿತ ಶುಕಾಚಾರ್ಯನ ಪ್ರಶ್ನೆ ಮಾಡ್ತಾರೆ ಅವಾಗ ಶುಕಾಚಾರ್ಯರು ಇದನ್ನ ಹೇಳ್ತಾರೆ ಅಂತ. ಅದೇನೋ ಸರಿ, ಶುಕಾಚಾರ್ಯರೇ ಇದನ್ನ ಹೇಳಬೇಕು ಪರೀಕ್ಷಿತಿಗೆ, ಆಗ್ಲೇ ಭಾಗವತ ಮುಂದುವರಿಯೋದು. ಆದ್ರೆ ಈ ಸ್ಟೇಟ್ಮೆಂಟ್ ಸ್ವ ಆಶ್ರಯ ಅಂದಾಗ ಏನೇನು ಬರುತ್ತೆ? ತುಂಬಾ ಸಲ ಹೇಳಿದೀನಿ ನಾನು. ಹೇಳ ನಮ್ಮ ಆಳ್ವಾರರು ಮಧುರಕವಿ ಆಳ್ವಾರರಿಗೆ ಮೊದಲು ಹೇಳಿದಂತಹ ಉತ್ತರ, ಶೆಟ್ಟத்தில் வயிற்றில் சிறியது பிறந்தால் எட்டை தின்று எங்கை கிடக்கும், ಅತ್ತೆಯೇ ತಿಂದ್ರೆ ಅಂಗೆಯೇ ಕಿಡಕ್ಕುಂ. ಕೇಳ್ಪಟ್ಟಿದ್ದೀರಾ ಅಲ್ವಾ? ನಮ್ಮ ಆಳ್ವಾರರಿಗೆ ಫಸ್ಟ್ ಮಧುರಕವಿ ಆಳ್ವಾರ್ ಒಂದು ಕಲ್ಲನ್ನ ದಪ್ಪ ಅಂತ ಹಾಕ್ತಾರೆ. ಚಲನ ಇಲ್ಲ, ವಲನ ಇಲ್ಲ, ಕಿವಿ ಕೇಳಿಸುತ್ತಾ, ಕಣ್ ಕಾಣಿಸುತ್ತಾ, ಏನೂ ಗೊತ್ತಿಲ್ಲ ಈ ಮನುಷ್ಯನಿಗೆ. ಒಂದು ಕಲ್ಲನ್ನ ಹಾಕ್ತಾರೆ ಆಳ್ವಾರ್ ತಿರುನಗರಿನಲ್ಲಿ, ಹುಣಸೆ ಮರದ ಕೊಟ್ರೆ ಮುಂದ್ಗಡೆ. ತಕ್ಷಣ ಇವ್ರು ಕಣ್ಬಿಡ್ತಾರೆ, ಹಿಂಗೆ ಜ್ಞಾನೋದಯದ ಕಣ್ಣು ಅಲ್ವಾ? ಇಂಥವ್ರ ಹತ್ರ ಏನ್ ಕೇಳ್ಬೇಕು? ಊಟ ಆಯ್ತಾ, ಸಕ್ಕರೆ ಪೊಂಗಲ್ ತಿಂದ್ರ, ಮಜ್ಜಿಗೆ ಅನ್ನ ತಿಂದ್ರಾನ ಕೇಳೋದು? ಕೇಳಿದ್ರೆ ಹೆಂಗ್ ಕೇಳಬೇಕು? ಉಪನಿಷದ್ ವಾಕ್ಯದಿಂದ ಕೇಳಬೇಕು ಅಲ್ವಾ? ಮಧುರಕವಿ ಆಳ್ವಾರ್ ಏನ್ ಕೇಳ್ತಾರೆ? ಸೂಜಿ ಗಾತ್ರವೂ ಕಣ್ಣಿಗೆ ಕಾಣಿಸ್ದೇ ಇರುವಂತಹ ಆತ್ಮ ಈ ಶರೀರವನ್ನೆಲ್ಲ ವ್ಯಾಪಿಸಿ ಎಲ್ಲಿ ಇರುತ್ತೆ? ಸ ಆಶ್ರಯ ಎಲ್ಲಿ ಆಶ್ರಯವಾಗುತ್ತೆ? ಅದಕ್ಕೆ ನಮ್ಮ ಆಳ್ವಾರ್ ಹೇಳ್ತಾರೆ, ಅತ್ತೈ ತಿಂದ್ರ ಹಂಗೆಯೇ ಕಿಡಕು. ಶರೀರದೊಳಗಡೆನೆ ಇರುತ್ತೆ, ಆದ್ರೆ ನಾನು ಶರೀರ ಅಂತ ಅದು ಡಿಕ್ಲೇರ್ ಮಾಡಲ್ಲ. ಶರೀರದಲ್ಲೇ ಆತ್ಮ ಆಶ್ರಯವನ್ನ ಪಡೆದಿರುತ್ತೆ, ಆದ್ರೆ ನಂದು ಶರೀರ ಅಂತ ಅದು ಹೇಳಲ್ಲ. ಅದೇ ತಾನೇ ಅನುರಾಧ ಆಂಟಿ, ಫಾರ್ ಟೈಮ್ ಬೀಯಿಂಗ್ ನಿಮ್ಮನ್ನೇ ತಗೋತೀನಿ ಎಕ್ಸಾಂಪಲ್. ಅಂಕಲ್ ಈಗ ಭಗವಂತನ ತಿರುವಡಿಯನ್ನ ಅಲಂಕರಿಸಿದ್ರು ಹೋಗಿ. ಅಂಕಲ್ ನನಗೆ ಕೇಳಿದ್ರೆ, ಇಷ್ಟು ದಿನ ಈ ಶರೀರದಲ್ಲಿ ಇದ್ರಲ್ಲ, ನಿಮ್ದು ಶರೀರ ಅಂತ ಹೇಳ್ತಾ ಇದ್ರಲ್ಲ, ನೀವ್ ಹೆಂಗ್ ಈ ಶರೀರ ಬಿಟ್ರಿ ಅಂತ ಕೇಳ್ತೀರಾ ಅನ್ಕೊಳ್ಳಿ. ಹಾಗೇನು ಹೇಳ್ತಾರ ಅಂಕಲ್ಲು? ಆತ್ಮಸ್ವರೂಪಿಯಾಗಿ ಶುದ್ಧ ಜ್ಞಾನವಾಗಿ ನಾನಿದ್ದೀನಿ, ಶರೀರವಾಗಿ ನಾನಿಲ್ಲ. ಅನುರಾಧ ಹಸ್ಬೆಂಡ್ ಆಸ್ ಎ ಡಾಕ್ಟರ್ ನಾನ್ ಶರೀರ. ಆತ್ಮದಲ್ಲಿ ಏನೋ ಶುದ್ಧ ಚೈತನ್ಯ ರೂಪ. ಅದ್ ಯಾವತ್ತೂ ನನ್ನದು ಶರೀರ ಅಂತ ತನ್ನ ಮೇಲಕ್ಕೆ ಈ ಶರೀರವನ್ನ ಎಳ್ಕೊಳ್ಳಲ್ಲ. ಶರೀರದಲ್ಲೇ ವಾಸವಾಗಿದ್ರು ಇಷ್ಟು ದಿನ, ಆದ್ರೆ ಪರಮಾತ್ಮ ಜ್ಞಾನ ಅನ್ನೋದು ನಾನು ಶರೀರ ಅಲ್ಲ, ನಾನು ಶರೀರ ಅಲ್ಲ, ನಾನು ಶರೀರ ಅಲ್ಲ, ನಾನು ಶರೀರ ಅಲ್ಲ, ನಾನು ಆತ್ಮ, ನಾನು ಆತ್ಮ, ನಾನು ಆತ್ಮ, ನಾನು ಆತ್ಮ ಅಂತ ಪ್ರತಿದಿನ ನಮಗೆಲ್ರಿಗೂ ಹೇಳುತ್ತೆ ನಿದ್ದೆನಲ್ಲಿ. ಒಂದು ದಿನ ಬರೀ ಹೇಳ್ತಾ ಇದ್ರೆ ಪ್ರಯೋಜನವಿಲ್ಲ. ಹೌದು, ನಾ ಆತ್ಮವೇ, ಪರಮಾತ್ಮನ ಅಡಿಯಾಳು. ಹಾಗಾಗಿ ಪರಮಾತ್ಮನನ್ನ ಸರ್ವ್ ಮಾಡಕ್ಕೆ ಈ ಆತ್ಮ ಹೊರಟು ಬಿಡ್ಬೇಕು ಅಂತ ಹೊರಟೋಗುತ್ತೆ. ಇದನ್ನೇ ಹೊರವಲಯದಲ್ಲಿ ನಾವೆಲ್ಲ ಏನ್ ಹೇಳ್ತೀವಿ? ಮರಣ ಮೃತ್ಯು ಅಂತೀವಿ. ಆದ್ರೆ ಆತ್ಮಕ್ ಮರಣವಾ? ಅನುರಾಧ ಆಂಟಿ ಆನ್ಸರ್ ಮಾಡಿ. ಆತ್ಮಕ್ ಮರಣವಾ? ಖಂಡಿತ ಇಲ್ಲ. ಗೊತ್ತಾಯ್ತಾ? ಇದೇ ನಿತ್ಯ ಸತ್ಯ. ನೋಬಡಿ ಕ್ಯಾನ್ ಡಿಬೇಟ್ ಆನ್ ದಟ್. ಶಂಕರಾಚಾರ್ಯರು, ರಾಮಾನುಜಾಚಾರ್ಯರು, ಮಧ್ವಾಚಾರ್ಯರು ಎಲ್ಲಾರು ಸಿದ್ಧಾಂತಿಗಳು ಬರೆದಿರೋದಿದೆ. ಹೊರವಲಯದಿಂದ ನೋಡಿದ್ರೆ ನಾನು ಶರೀರ, ನನಗ್ ಮರಣ ಇದೆ. ಆದ್ರೆ ಆತ್ಮಸ್ವರೂಪದಿಂದ ನೋಡಿದ್ರೆ ನಾನು ಶರೀರ ಅಲ್ಲ, ನನಗೆ ಈ ಶರೀರ ಬೇಕಿಲ್ಲ, ಅಜ್ಞಾನ ಇದು. ಹಂಗಾಗಿ ನನಗೆ ಈ ಶರೀರ ಬೇಕಿಲ್ಲ. ನನಗೆ ಬೇಕಾಗಿರೋದು ಯಾವುದು? ಶುದ್ಧ ಚೈತನ್ಯಮಯ ಆತ್ಮ. ಯಾರವನು? ಪರಮಾತ್ಮ. ಹಂಗಾಗಿ ಇದೋ ಹೊರಟೆ ನಾನು ಅಲ್ವಾ? ಅದು ಮರಣನ, ಮೃತ್ಯುನ, ಯಮ ಬಂದು ಕರ್ಕೊಂಡು ಹೋಗ್ತಾನ? ಖಂಡಿತ ಸಾಧ್ಯವಿಲ್ಲ. ಕರ್ಕೊಂಡು ಹೋಗೋದೆ ಪರಮಾತ್ಮನ ಕಿಂಕರರು. ಯಾವಾಗ ಆತ್ಮಸ್ವರೂಪಿ ಉಪಸಂಪ್ರದ್ಯ ಪರಂಜ್ಯೋತಿ ಉಪಸಂಯತೆ ಅಂತ ಹೇಳಿ ಪರಮಾತ್ಮನನ್ನ ರಿಯಲೈಸ್ ಆಗೋಗುತ್ತೋ ಅವನಲ್ಲೇ ಆಶ್ರಯ, ಅವನೇ ಆಶ್ರಯದಾತ, ಅವನೇ ಸಂಪೂರ್ಣ ಸರ್ವಸ್ವ ಆತ್ಮಸ್ವರೂಪ, ಶುದ್ಧ ಚೈತನ್ಯ ಸ್ವರೂಪ ಅಂತ ಅನ್ನಿಸ್ಕೊಳ್ಳುತ್ತೆ. ಈಗ ಹೇಳಿ, ಆದಿದೈವಿಕ, ಆದಿಭೌತಿಕ, ಆಧ್ಯಾತ್ಮಿಕ ಅನ್ನೋದು ತಾಪತ್ರಯವ ಅಥವಾ ತಂಪ? ಹೇಳಿ. ಯಾರು ಅರ್ಥ ಮಾಡ್ಕೋತಾರೋ ಅವ್ರಿಗೆ ತಂಪು,
ಯಾರ್ಗ ಅರ್ಥ ಆಗಿಲ್ವೋ ಅವ್ರಿಗೆ ತಾಪವೇ. ತಂಪು ತಂಪು ಒಪ್ಕೋತೀರಾ? ಹಾ, ಭಗವಂತನ ವಿಚಾರಗಳನ್ನ ಉಣಬಡಿಸ್ಬೇಕು, ಭಗವಂತನ ವಿಚಾರಗಳಲ್ಲಿ ಇಂದ್ರಿಯಗಳು ರಮಿಸ್ಬೇಕು, ಭಗವಂತನ ವಿಚಾರಗಳನ್ನೇ ಇಂದ್ರಿಯಗಳು ಮಾಡಬೇಕು. ಆದ್ರೆ ನಾನು ಮಾಡದೆ ಅನ್ನೋ ಅಹಂಕಾರ ನಮ್ಮಲ್ಲಿ ತೊಳಗ್ಬೇಕು. ಯಾವಾಗ ಪರಮಾತ್ಮ ಬರ್ತೀಯಾ ನನ್ನ ಹತ್ರ ಅಂತ ಕರೆದಿದ ತಕ್ಷಣ ಇದೋ ರೆಡಿ ಅಂತ ಹೊರಡ್ತಾ ಇರ್ಬೇಕು. ಅಯ್ಯೋ ಶರೀರವೇ, ಇದನ್ ಬಿಟ್ಟು ಹೆಂಗ್ ಹೋಗ್ಲಿ, 50 ವರ್ಷದಿಂದ ನಿನ್ ಜೊತೆ ಇದ್ದೀನಲ್ಲ, 40 ವರ್ಷದಿಂದ ನಿನ್ ಜೊತೆ ಇದ್ದೀನಲ್ಲ, ಇದ್ರ ವ್ಯಾಮೋಹ ಇನ್ನೂ ನನ್ ಕಳಚಿಲ್ವಲ್ಲ. ಖಂಡಿತ ಇಲ್ಲ. ಪರಮಾತ್ಮ ವಿಷಯ ಆದ ಅಂದ್ರೆ ಇದೆಲ್ಲ ವ್ಯಾಮೋಹವು ಕಟ್ಟಿ ಪಕ್ಕದಲ್ಲಿ ಮೂಟೆ ಹಾಕು, ಹೊರಡಕ್ ರೆಡಿಯಾಗಿರು. ಹೊರಡಕ್ ರೆಡಿಯಾಗಿರು ಅಂದ್ರೆ ಮರಣಕ್ಕಲ್ಲ, ಮೋಕ್ಷಕ್ಕೆ. ಮರಣ ಅನ್ನೋದು ಬಟ್ಟೆ ಬಿಚ್ಚಿ ಹಾಕೋದು ಅಷ್ಟೇನೆ. ಇವತ್ತು ಈ ಬಟ್ಟೆ ಬಿಚ್ಚಾಕ್ತೆ, ನಾಳೆ ಇನ್ನೊಂದು ಬಟ್ಟೆ ಹಾಕೋತೀನಿ ಸ್ನಾನ ಆದ್ಮೇಲೆ. ಆದ್ರೆ ಮೋಕ್ಷಕ್ಕೆ ಹೋದವರು ಬಟ್ಟೆ ಬಿಚ್ಚಿ ಹಾಕ್ತಾರೆ, ಇನ್ನೊಂದು ಬಟ್ಟೆ ಹಾಕೊಳ್ಳಲ್ಲ. ಒಪ್ಕೋತೀರಾ? ಬಟ್ಟೆ ಬಿಚ್ಚಿ ಹಾಕ್ತಾರೆ, ಇನ್ನೊಂದು ಬಟ್ಟೆ ಹಾಕೋತಾರ. ಅಯ್ಯೋ ನಂಗೆ ಯಾವ ಬಟ್ಟೆನೋ ಬೇಡ, ದಿಗಂಬರತ್ವ ಎಲ್ಲವನ್ನೂ ಬಿಟ್ಟು ಸರ್ವಸಂಗ ಪರಿತ್ಯಾಗಿಯಾಗಿ ಪರಮಾತ್ಮನೇ ಸಂಘಜೀವಿಯಾಗಿ ಹೊರಟಿರೋನಿಗೆ ನನಗೆ ಈ ಕ್ಲೋದಿಂಗ್ ಎಲ್ಲ ಬೇಡ, ಅಪರೋಕ್ಷವಾದ ಅಮೃತ ಸ್ವರೂಪವಾದ ಬಟ್ಟೆ ನನಗಿದೆ, ಅದನ್ನ ಹಾಕೋತೀನಿ. ಭೌತಿಕವಾದ ಪ್ರಾಪಂಚಿಕ ಬಟ್ಟೆ, ಪಂಚಭೂತಗಳಿಂದ ಮಾಡಿರುವ ಬಟ್ಟೆ ನನಗೆ ಬೇಕಾ? ಯಾವತ್ತಿದ್ರೂ ಬಿದ್ದೋಗೋ ಬಟ್ಟೆ. ಇದನ್ನೇ ಮರಣದ ಸತ್ಯ ಅಂತ ಹೇಳೋದು, ಮೃತ್ಯುವಿನ ಸತ್ಯ ಅಂತ ಹೇಳೋದು. ಮೃತ್ಯುವ ಇಲ್ವಾ? ಖಂಡಿತ ಮೃತ್ಯು ಅಲ್ಲ. ಯಮ ಹೇಳ್ತಾನೆ ಮೃತ್ಯುವೇ ಅಲ್ಲ ಇದು, ಇದು ಅಜರಾಮರತ್ವ ಅಂತ ಹೇಳೋದು. ಆಯ್ತಾ? ದಿಸ್ ಇಸ್ ಕಾಲ್ಡ್ ಅಜರಾಮರತ್ವ. ಅತ್ತಾ ಬೆಲ್ಲಾಚ ತೆರೀಲ ಏನಕ್ಕ? ಓಹೋ, ಇದನ್ನೇ ಅಜರಾಮರತ್ವ ಅಂತ. ಅಂಜಾಯಿಲ್ಲ ಇನ್ನು ಇಲ್ಲ ಮಾ ತೆರೆಯುಲೆ, ನಂಗೆ ಗೊತ್ತೇ ಆಗ್ಲಿಲ್ಲ ಬೆಲ್ಲಾಗಿದ್ದು. ಸೊ ಇದನ್ನೇ ಅಜರಾಮರತ್ವ ಅಂತ ಹೇಳೋದು. ಅಂದ್ರೆ ಪರಮಾತ್ಮನ ಅಡಿದಾವರೆಗಳಲ್ಲಿ ಯಾವ ಆತ್ಮಗಳು ತನ್ನನ್ನು ತಾನು ಕಳ್ಕೊಂಡು ತಾನು ಅನ್ನೋ ಎಕ್ಸಿಸ್ಟೆನ್ಸು ಗೊತ್ತಾಗದೆ, ಪರಮಾತ್ಮ ನೀ ಹಾಕಿದ ಕಡೆ ಇಟ್ಟ ಕಡೆ ನೀನು ಹೇಳಿದ ಕಡೆ ಆಜ್ಞಾನುಸಾರ ಏನು ಮಾಡಬೇಕು ಅದು ಮಾಡಿದೆ, ಮುಗೀತು ನನ್ನ ಕರ್ತವ್ಯ, ಇನ್ನು ನೀನು ಕರ್ಕೊಳ್ಳೋದಿದ್ರು ನಾನು ನಿನ್ನ ಹತ್ರ ಬರ್ತೀನಿ ಅಂತ ವಿ ಹ್ಯಾವ್ ದ ಡಿಮ್ಯಾಂಡಿಂಗ್ ಕೆಪಾಸಿಟಿ. ಶರೀರದಿಂದ ಇಲ್ಲ, ಆತ್ಮದಿಂದ ಇದೆ. ಆ ಡಿಮ್ಯಾಂಡ್ ಮಾಡಿ ಹೋಗೋದಿದೆಯಲ್ಲ, ದಟ್ ಇಸ್ ಕಾಲ್ಡ್ ಆ ಮುಮುಕ್ಷುಹು, ಮುಮುಕ್ಷು ಪಡಿ ಅಥವಾ ಮುಮುಕ್ಷತ್ವ ಅಂತ ಹೇಳೋದು. ಆ ಮುಮುಕ್ಷತ್ವ ಯಾರಿಗೆ ಬರುತ್ತೆ ಅಂದ್ರೆ, ಯಾರಿಗೆ ಈ 3 ವಿಷಯಗಳು ತಾಪವಾಗಲ್ವೋ ಅವರಿಗೆ ಮುಮುಕ್ಷತ್ವ ಬರುತ್ತೆ. ಇದನ್ನೇ ಮುಮುಕ್ಷತ್ವ ಅಂತ ಹೇಳುತ್ತಾರೆ. ಬರ್ಕೊಳ್ಳಿ ಕೊನೆಯಲ್ಲಿ. ಈ ಅಜರಾಮರತ್ವವನ್ನೇ ಮುಮುಕ್ಷುಹು ಅಥವಾ ಮುಮುಕ್ಷತ್ವ ಎಂದು ಹೇಳಲ್ಪಟ್ಟಿದೆ. ಇವತ್ತು ಏನೇನ್ ಮಾಡಿದೆ? ದಶವಿಧವಾದಂತಹ ಲಕ್ಷಣಗಳನ್ನ ಮಾಡಿದೆ. ಅದರಿಂದ ಹೊರಹೊಮ್ಮಿದಂತಹ ಆದಿದೈವಿಕ, ಆಧ್ಯಾತ್ಮಿಕ, ಆದಿ ಭೌತಿಕವನ್ನ ವರ್ಣಿಸ್ದೆ. ಅದು ಶರೀರಕ್ಕೆ ಸಂಬಂಧಪಟ್ಟಿಲ್ಲ, ಶರೀರವನ್ನ ಮೀರಿ ಇಂದ್ರಿಯಗಳಲ್ಲಿ ಸಂಬಂಧಪಟ್ಟು ಅದಕ್ಕೆ ನಾನು ಓನರ್ ಅಲ್ಲ ಅಂತ ಯಾವಾಗ ಡಿಕ್ಲೇರ್ ಮಾಡ್ತೀರೋ ಮೃತ್ಯು ಮರಣ ಭಯ ಹೊರಟೋಗುತ್ತೆ. ಬದಲಾಗಿ ಭಗವತ್ ಕೈಂಕರ್ಯಕ್ಕೆ ಈ ಆತ್ಮ ಮೀಸಲು ಅಂತ ಗೊತ್ತಾಗುತ್ತೆ. ಅಯ್ಯ ಶರೀರವ ಹೋದ್ರೆ ನಾಳೆ ಮೃಗ ಪಕ್ಷಿಗಳ ಭಕ್ಷಣ ದೇಹ ಅಷ್ಟೇ, ಇದು ಅಷ್ಟೇ, ಅದು ಬಿಟ್ರೆ ನೀನು ಇಲ್ಲ ಅನ್ನೋದು ಗೊತ್ತಾದಾಗ ಆತ್ಮವತ್ತಾಗಿ ಚಿಂತನೆ ಮೇಲಕ್ಕೆ ಹೋಗುತ್ತೆ, ದೇಹದಿಂದ ಚಿಂತನೆ ಕೆಳಮುಖವಾಗಿ ಹೋಗುತ್ತೆ. ಆದ್ರೆ ಆತ್ಮವತ್ತಾಗಿ ಚಿಂತನೆ ಮೇಲ್ಮುಖವಾಗಿ ಹೋದಾಗ ಇಷ್ಟೇ ಶರೀರ ಅನ್ನೋದು. ಶರೀರ ಇರೋವರೆಗೂ ಬೇಕು ಸರಿ, ಆದ್ರೆ ಆ ಒಂದು ಇಲ್ಲದೆ ಇರೋವಾಗ್ಲೂ ಒಂದಷ್ಟು ಕೆಲಸ ಮಾಡುತ್ತಲ್ಲ, ಅದು ಆತ್ಮ, ಅದು ಶರೀರವಲ್ಲ ಅನ್ನೋ ಸತ್ಯ ಗೊತ್ತಾದ್ಮೇಲೆ ಇದಕ್ಕೆ ಕೊಡೋಷ್ಟು ಬೆಲೆ ಕೊಡ್ತೀರಾ? ಯಾವಾಗ್ಲೂ ಬೆಲೆ ಕೊಡ್ತೀರಾ? ಖಂಡಿತ ಕೊಡಕ್ಕಾಗಲ್ಲ ಅನ್ನೋದು ಗೊತ್ತಾಯ್ತು. ಇದೇ ಮುಮುಕ್ಷತ್ವಕ್ಕೆ ದಾರಿ ಆಯಿತು. ಯಾವೊಂದು ಜೀವಿಗೆ ಮುಮುಕ್ಷತ್ವ ಅನ್ನೋದು ಬರುತ್ತೆ, ಆ ಜೀವಿಯು ನಾರಾಯಣ ಅಂತ ಹೆಂಗೆ ಅನ್ನಿಸ್ತಾನೆ ಅನ್ನೋದನ್ನ ನೆಕ್ಸ್ಟ್ ನೋಡೋಣ. ತುಂಬಾ ಲಾಂಗ್ ಇದು ಅದು ಎಕ್ಸ್ಪ್ಲನೇಷನ್. ಇವಾಗ ಹೇಳಕ್ ಶುರು ಮಾಡುತ್ತೆ, ಮುಗಿಯಲ್ಲ ಅದು.
ಇವಾಗ ಹೇಳಿದ್ರೆ ನಿಮ್ಗೆ ಇನ್ನು ಅರ್ಥವೂ ಆಗಲ್ಲ. ಇಷ್ಟೇ ನಿಮ್ಮ ಕೆಪಾಸಿಟಿ. ನಾನು ಅಳಿತಾ ಇಲ್ಲ, ಬಟ್ ತುಂಬಾ ಗಹನವಾದ ವಿಚಾರಗಳನ್ನ ಒಂದಿಷ್ಟು ಕೇಳಿದ ಮೇಲೆ ಸಾಕು ಅನ್ಸುತ್ತೆ. ಯಾಕಂದ್ರೆ ತಲೆಯಲ್ಲಿ ಉಳಿಬೇಕು. ಇನ್ನು ಇದಕ್ ಮೇಲೆ ನಾರಾಯಣ ಶಬ್ದಕ್ಕೆ ಅರ್ಥ ಇದೆ, ಪ್ರಪ್ರಥಮ ಪುರುಷನ ಆವಿರ್ಭಾವ ಇದೆ, ಆತ್ಮ ಅಂದ್ರೆ ಏನು ಅಂತ ಇದೆ, ನಂತರ ಪುರುಷ ಹೆಂಗೆ ಅವನು ಡೆವಲಪ್ ಆದ ಅಂತ ಇದೆ, ಆ ಡೆವಲಪ್ಮೆಂಟ್ ಫೇಸು ಯಾವ ಯಾವ ಅಧಿಷ್ಠಾನ ದೇವತೆಗಳು ಯಾವ ಯಾವ ಇಂದ್ರಿಯಗಳಲ್ಲಿ ಬಂದು ಕೂತ್ರು ಅಂತ ಇದೆ, ಅದೆಲ್ಲ ಬರೋದು ನಂತರದ ಎಕ್ಸ್ಪ್ಲನೇಷನ್ ಅಲ್ಲಿ. ಇಷ್ಟು ಎಲ್ರಿಗೂ ಕ್ಲಿಯರ್ ಆಯ್ತಾ? ಸರ್, ಈ ಆಧ್ಯಾತ್ಮಿಕ ಆದಿ ಭೌತಿಕ ಅದೆಲ್ಲ ತುಂಬಾ ಉಪಯೋಗಿಸ್ತೀವಿ, ಕೇಳ್ತಿರ್ತಿದ್ವಿ, ಅಂದ್ರೆ ಅದರ ಡೀಟೇಲ್ ಅರ್ಥಗಳು ಇವತ್ತು ಗೊತ್ತಾಯ್ತು. ಥ್ಯಾಂಕ್ ಯು. ಹೌದು ಹೌದು, ನಮಗೆ ಭಾಗವತವನ್ನ ಕೈಯಾಳೋವರೆಗೂ ಎಷ್ಟೋ ನಾವು ಉಪಯೋಗಿಸ್ಬಿಡ್ತೀವಿ ಇದನ್ನ ವರ್ಡ್ಸು. ಬಿಕಾಸ್ ಕನ್ನಡ, ಸಂಸ್ಕೃತ, ತೆಲುಗು, ತಮಿಳು ಎಲ್ಲ ಹೇಳ್ಕೊಟ್ಬಿಟ್ಟಿರುತ್ತೆ ನಮಗೆ. ಆದ್ರೆ ಕರೆಕ್ಟಾದ ರೀತಿಯಲ್ಲಿ ನಾವು ಉಪಯೋಗಿಸ್ತಾ ಇರಲ್ಲ. ನಾನು ಹೇಳಿದ್ನಲ್ಲ ಈಗ ತಾನೆ, ಫಾರ್ ಇನ್ ಇನ್ಸ್ಟೆನ್ಸ್ ಅಹಂಕಾರ ಎಲ್ಲೆಲ್ಲೋ ಹಾಕ್ಬಿಡ್ತೀವಿ, ಆಮೇಲೆ ಚೂಡ್ ಎಂತ ಅಹಂಕಾರ ಮುಂದಿ ಅಂತೀವಿ ಅಲ್ವಾ. ಅಹಂಕಾರ ಅನ್ನೋ ವರ್ಡೇ ಬೇರೆ ಮೀನಿಂಗು కదా. మరి మేము ఉపయోగించేది ఎలా, ఎవరికో పోయి అహంకారము అని ఇస్తాము కదా. సో ಅಹಂಕಾರ ಅನ್ನೋದೇ ಬೇರೆ, ಆದಿದೈವಿಕ, ಆಧ್ಯಾತ್ಮಿಕ, ಆದಿ ಭೌತಿಕ ಅನ್ನೋದೇ ಬೇರೆ. ಅದರ ಒಂದು ಉಲ್ಲೇಖನೆ, ಅದರ ಎಕ್ಸ್ಪ್ಲನೇಷನ್ನೇ ಬೇರೆ. ಅರ್ಥ ಆಯ್ತಾ ಎಲ್ರಿಗೂ? ಈ ನೋಟ್ಸ್ ಅನ್ನು ಸ್ಮಿತಾ ಅಂಡ್ ವನಿತಾ ಇಸ್ ಗೋಯಿಂಗ್ ಟು ಪ್ರೊಡ್ಯೂಸ್ ಫಾರ್ ದ ಎಂಟೈರ್ ಗ್ರೂಪ್. ಆಯ್ತಾ? ಇದನ್ನು ಕೊಡ್ತಾರೆ, ಯೋಚನೆ ಮಾಡಬೇಡಿ. ಪಾಪ ಎಲ್ಲರೂ ಪರವಾಗಿಲ್ಲ, ಇನ್ನೊಂದಷ್ಟು ನಮ್ಗಿಂತ ಎಕ್ಸ್ಟ್ರಾ ಪುಣ್ಯನ ಸಂಪಾದಿಸ್ಲಿ ಅವರು, ನೋ ಪ್ರಾಬ್ಲಮ್, ಗ್ರಾಂಟೆಡ್ ಅಲ್ವಾ. ಸೊ ಈ ನೋಟ್ಸು ಅದಕ್ಕೆ ನಾನು ಡಿಕ್ಟೇಟ್ ಮಾಡ್ತಾ ಇಲ್ಲ, ಯಾಕಂದ್ರೆ ಡಿಕ್ಟೇಟ್ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ, ತುಂಬಾ ಒಂದು ರಾಶಿ ಇದೆ. ಸೊ ಆ ನೋಟ್ಸು ಬರುತ್ತೆ ನಿಮಗೆ. ನೆಕ್ಸ್ಟ್ ಕ್ಲಾಸು ಆದಿಪುರುಷನ ವಿರಾಟ ಸ್ವರೂಪ ವರ್ಣನೆಯನ್ನ ಶುರು ಮಾಡ್ತೀನಿ. ಮೊದಲನೇ ಪುರುಷ ಹೆಂಗ್ ಹುಟ್ಕೊಂಡ, ಈವನ್ ಬಿಫೋರ್ ಬ್ರಹ್ಮಾಸ್ ಬರ್ತ್, ಆ ಪರಮ ಪುರುಷ ಹೆಂಗೆ ಹುಟ್ಟದ ಅನ್ನೋದನ್ನ ನೆಕ್ಸ್ಟ್ ಕ್ಲಾಸು ನೋಡಿ ಮುಗಿಸೋಣ ಇವತ್ತಿನ್ನು. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತೆ ಸ್ವಭಾವಾತ್ ಕರೋಮಿ ಯದ್ಯತ್ ಸಕಲಂ ಪರಸ್ಮೈ ಶ್ರೀಮನ್ನಾರಾಯಣಾಯೇತಿ ಸಮರ್ಪಯಾಮಿ. ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಅನುರಾಧ, ನಿಮ್ದು ಎಕ್ಸಾಂಪಲ್ ಕೊಟ್ಟೆ, ಬೇಜಾರಾಗ್ಲಿಲ್ವಾ ಏನೋ? ಏನಿಲ್ಲ ಸರ್, ಏನಿಲ್ಲ. ಅಂಕಲ್, ಡಾಕ್ಟರ್ ಅಂಕಲ್ ಎಲ್ಲೂ ಹೋಗಿಲ್ಲ, ನಮ್ಮ ಮಧ್ಯದಲ್ಲೇ ಇದಾರ ಅವರು. ಆಯ್ತಾ? ಇದು ನಿಜವಾಗ್ಲೂ ಸತ್ಯ. ನೀವು ಬರ್ತಾ ಇದ್ದೀರಾ, ನಿಮ್ಗೆ ಇಂಪ್ರೆಸ್ ಮಾಡ್ಬೇಕು ಅಥವಾ ನೀವು ನಿಮಗ್ ಸಾಂತ್ವನ ಹೇಳ್ಬೇಕು ಅಂತ, ನಿಮಗ್ ಸಾಂತ್ವನ ಹೇಳೋ ಶಕ್ತಿನೂ ನನಗಿಲ್ಲ. ಆದ್ರೆ ನಿಜ ಸತ್ಯ ಏನ್ ಗೊತ್ತಾ, ಎಲ್ರೂ ನಮ್ ಜೊತೆನೆ ಇರ್ತಾರೆ. ಆತ್ಮಸ್ವರೂಪದಲ್ಲಿ ಅವ್ರಿಗೆ ವಿಡಂಬನೆ ಅನ್ನೋದು ಸಿಕ್ಕಿದಾಗ ಭಗವಂತನ ಹೋಗಿ ಅವ್ರು ಸರ್ವ್ ಮಾಡ್ತಾ ಇರ್ತಾರೆ. ನಮಗೆಲ್ಲ ಸ್ಲಾಟ್ ನ ಇಟ್ಟಿರ್ತಾರೆ. ಮೈ ಪೀಪಲ್ ವಿಲ್ ಕಮ್, ಐ ನೀಡ್ ಅ ರಿಸರ್ವೇಶನ್ ಅಂತ ನಮ್ಗೆಲ್ಲ ಇಟ್ಟಿರ್ತಾರೆ. ನಿಜವಾಗ್ಲು ಸ್ವಾಮಿ ಕೂರತಾಳ್ ನನಗೊಂದು ಆಸೆ ಇತ್ತಂತೆ, ರಾಮಾನುಜರಿಗೆ ಮುಂಚೆ ನಾವು ಹೋಗ್ಬಿಡ್ಬೇಕು ವೈಕುಂಠಕ್ಕೆ ಅಂತ. ರಾಮಾನುಜರು ಒಂದಿನ ಕರೆದು ಕೇಳಿದ್ರಂತೆ, ಅದ್ ಯಾಕೆ ಆ ಥರ ಆಡ್ತಾ ಇದ್ದೀರಾ, ನನಗ್ ಮುಂಚೆ ನೀವ್ ಯಾಕೆ ವೈಕುಂಠಕ್ಕೆ ಹೋಗ್ಬೇಕು ಅಂತ. ಇಲ್ಲ, ನಾವು ವೈಕುಂಠಕ್ಕೆ ಹೋಗ್ಬಿಟ್ರೆ ನೀವು ವೈಕುಂಠಕ್ಕೆ ಬಂದಾಗ ಪೂರ್ಣಕುಂಭವನ್ನು ಇಟ್ಕೊಂಡು ನಿಮ್ಮನ್ನ ಸ್ವಾಗತ ಮಾಡಬಹುದು, ನಿಮಗೆಲ್ಲ ನಾನು ರಿಸರ್ವೇಶನ್ ಹಾಕಿಡ್ಬೋದು. ವೈಕುಂಠವಾಸಿಯಾದ ಶ್ರೀಮನ್ನಾರಾಯಣನೇ ಎಲ್ಲ ನಮ್ಮವರೆಲ್ಲ ಬರ್ತಾ ಇದ್ದಾರೆ, ಸಕಲ ಆತ್ಮಗಳು, ಅವ್ರಿಗೆಲ್ಲ ಜಾಗ ಇಟ್ಟಿರು ಅಂತ ಹೇಳಕ್ಕೆ ನಾವು ಹೋಗ್ತೀನಿ ರೆಡಿಯಾಗಿ ಅಂತ. ಇದೆಲ್ಲ ನಡೆಯುತ್ತೆ, ಇದೆಲ್ಲ ಸುಮ್ಮನೆ ಕಥೆ ಅಂತ ತಿಳ್ಕೊಬೇಡಿ. ದಿಸ್ ವಿಲ್ ಹ್ಯಾಪನ್. ನೋಡಿಬೇಕಾದ್ರೆ ನಾವೆಲ್ಲ ವೈಕುಂಠದಲ್ಲೂ ಎವ್ರಿ ಫ್ರೈಡೇ ಮೀಟ್ ಆಗ್ತಾ ಇರ್ತೀವಿ. ಬರ್ತಿಟ್ಕೊಳ್ಳಿ, ಎವ್ರಿ ಫ್ರೈಡೇ ಈವನ್ ಅಟ್ ವೈಕುಂಠ ಐ ಹ್ಯಾವ್ ಭಾಗವತಂ ಕ್ಲಾಸ್, ಬಟ್ 3 to 5 ಇರಲ್ಲ. ಎವರ್ ಫ್ರೈಡೇ ಎವರ್, ಯಾಕಂದ್ರೆ ನಿತ್ಯ ಮಂಡಲ ಅಲ್ವಾ, ನಿತ್ಯವಾಗಿರುತ್ತೆ. ಆವಾಗ ನಿಮಗೆ ಕಾಫಿ ಹೋಗಿ ಹಾಕ್ಬೇಕು ಅಥವಾ ಇನ್ನೇನೋ ಜವಾಬ್ದಾರಿ ಏನೂ ಇರಲ್ಲ ಅಲ್ವಾ. ಯಾವಾಗ್ಲೂ ಪರಮಾತ್ಮನ ರಸಾಮೃತದಲ್ಲಿ ಮುಳುಗ್ತೀವಿ. ದಟ್ ಇಸ್ ದ ಫ್ಯಾಕ್ಟ್. ಆಯ್ತಾ? ಸೊ ಮರಣ ಅನ್ನೋದು ಖಂಡಿತ ಯಾರಿಗೂ ಇಲ್ಲ. ವಿ ಡೋಂಟ್ ಬಿಲೀವ್ ಇನ್ ಮರಣ. ಹಿಂದೂ ಸನಾತನ ಧರ್ಮ ಯಾವತ್ತು ಡೆಸಲ್ಯೂಷನ್ ನೋಡುತ್ತೆ ಹೊರತು ಡಿಸ್ಟ್ರಿಕ್ಷನ್ ನೋಡಲ್ಲ. ದೇರ್ ಇಸ್ ನೋ ವರ್ಡ್ ಕಾಲ್ಡ್ ಡಿಸ್ಟ್ರಕ್ಷನ್, ದೇರ್ ಇಸ್ ಓನ್ಲಿ ವರ್ಡ್ ಕಾಲ್ಡ್ ಡೆಸಲ್ಯೂಷನ್. ಚೇಂಜ್ ಆಫ್ ದ ಕ್ಲೋತ್, ಚೇಂಜ್ ಆಫ್ ದ ಸ್ಟೇಟ್, ಅದನ್ನೇ ಡೆಸಲ್ಯೂಷನ್ ಅಂತ ಹೇಳೋದು. ಆಯ್ತಾ? ಮುಗಿಸೋಣ ಇಲ್ಲಿಗೆ, ನೆಕ್ಸ್ಟ್ ಕ್ಲಾಸ್ ನೋಡೋಣ.
ಆಮೇಲೆ ನೆಕ್ಸ್ಟ್ ಶನಿವಾರ ಆಸ್ ಯೂಶುವಲ್ ಇರುತ್ತೆ. ನೆಕ್ಸ್ಟ್ ಶನಿವಾರ ಲೆಟಸ್ ಡಿಸ್ಕಸ್. ಇನ್ನೊಂದು ಕ್ಲಾಸ್ ನಾನು ನಿಮಗೆ ಕೊಡಬೇಕು, ಮಿಸ್ ಮಾಡಿದ್ದೀನಿ. ಅದು ಯಾವತ್ತು ಅಂತ ಎಲ್ಲರೂ ಡಿಸ್ಕಸ್ ಮಾಡಿಕೊಂಡು ಹೇಳಿ. ಬೇಕಾದ್ರೆ ಒಂದಿನ 7 to 9 ತಗೋತೀನಿ. ಸರ್ ಅವತ್ತು ನನಗೋಸ್ಕರ ಕ್ಯಾನ್ಸಲ್ ದ ಕ್ಲಾಸ್ ಸರ್. ಥ್ಯಾಂಕ್ಸ್ ಅ ಲಾಟ್ ಸರ್. ಇಲ್ಲ, ನಿಮಗೋಸ್ಕರ ಅಂತ ಅಲ್ಲ, ತುಂಬಾ ಜನ ನಿಮಗೆ ನಮ್ಮ ಕಾಮನ್ ಜನ ನಿಮ್ಮ ಇದಕ್ಕೆ ಬರೋದಿತ್ತು. ನಾನು ಬರ್ತಾ ಇದ್ದೆ, ಬಟ್ ನನಗೆ ಅನಿವಾರ್ಯ ಕಾರಣ ಬರಕ್ಕಾಗ್ಲಿಲ್ಲ. ಕ್ಷಮಿಸ್ಬಿಡಿ ದಯವಿಟ್ಟು, ಸಾರಿ. ನಂಗೆ ಬರೋದಕ್ಕೆ ತುಂಬಾನೇ ಮನ್ಸಿತ್ತು. ನಮ್ಮ ತಾಯಿ ನಾನು ಇಬ್ರು ಬರೋದು ಅಂತ ಆಗಿತ್ತು. ಆಮೇಲೆ ಹೇಳ್ತೀನಿ ಇನ್ನೊಂದಿನ ಏನಕ್ಕೆ ಬರ್ಲಿಲ್ಲ ಅಂತ. ಹಾಗಾಗಿ ಬರಕ್ಕಾಗಿಲ್ಲ. ಬಟ್ ತುಂಬಾ ಜನ ಬಂದಿದ್ರಿಂದ ನೋ ಪಾಯಿಂಟ್ ಇನ್ ಟೇಕಿಂಗ್ ದ ಕ್ಲಾಸ್. ಮತ್ತೆ ಇನ್ನೊಂದೇನಂದ್ರೆ ಆ ಒಂದು ದೊಡ್ಡ ವ್ಯಕ್ತಿಗೆ ನಾವು ಸಲ್ಲಿಸೋ ಗೌರವ, ದಟ್ಸ್ ಆಲ್, ನಥಿಂಗ್ ಎಲ್ಸ್. ಇನ್ನೇನ್ ಮಾಡಕ್ ಸಾಧ್ಯ ನಾವು? ಅಷ್ಟು ಚೆನ್ನಾಗಿ ಅವರು ಡಾಕ್ಟರ್ ಆಗಿದ್ದು ಜನರಿಗೆ ಸೇವೆ ಎಲ್ಲ ಮಾಡಿ ಪರಲೋಕದಲ್ಲಿ ಆ ಪರಮಾತ್ಮನಿಗೆ ಸೇವೆ ಮಾಡಕ್ ಹೋಗಿರೋವಾಗ ದಿಸ್ ಇಸ್ ಅ ಕೈಂಡ್ ಆಫ್ ರೆಸ್ಪೆಕ್ಟ್ ವಿ ಕ್ಯಾನ್ ಸಲ್ಯೂಟ್ ಟು ದೆಮ್. ಅಷ್ಟೇನೆ, ಅದಷ್ಟೇ ನಾವು ಮಾಡಿರೋದು, ಏನು ದೊಡ್ಡದಾಗಿ ಮಾಡಿಲ್ಲ. ಖಂಡಿತ ನಮ್ಮ ಪ್ರಾರ್ಥನೆ ಎಲ್ಲ ನಿಮ್ಮ ಕುಟುಂಬದ ಮೇಲೆ ಯಾವಾಗ್ಲೂ ಇರುತ್ತೆ. ಆಲ್ವೇಸ್ ವಿ ಪ್ರೇ ಟು ಎವ್ರಿಬಡಿ. ಸರ್ವೇ ಜನಾಃ ಸುಖಿನೋ ಭವಂತು. That meant a lot for us sir. Thanks a lot. ಓಕೆ, ಬಟ್ ಅದು ಒಂದು ಕ್ಲಾಸು ವಿಲ್ ಕಾಂಪನ್ಸೇಟ್ ಆಫ್ಟರ್ ನೆಕ್ಸ್ಟ್ ಕಮಿಂಗ್ ಸ್ಯಾಟರ್ಡೆ. ಓಕೆ, ಓಕೆ, ಬಾಯ್, ನಮಸ್ಕಾರ.